ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ. ಮಹಾರಾಜರೇ, ಇವತ್ತಿನ ದರ್ಬಾರನ್ನ ನಾವು ಶುರು ಮಾಡೋಣ. ಕ್ಷಮಿಸಿ ಮಹಾರಾಜರೇ, ದರ್ಬಾರಿನ ಕಾರ್ಯಕ್ರಮಗಳು ಪ್ರಾರಂಭವಾಗೋದಕ್ಕೆ ಮುಂಚೆನೆ ನಾವು ನಿಮಗೇನೋ ಹೇಳಬೇಕಾಗಿದೆ. ಅವಶ್ಯವಾಗಿ ಆಚಾರ್ಯರೇ, ಹೇಳಿ ಏನು ಹೇಳಬೇಕು ಎಂದು. ಮಹಾರಾಜರಿಗೆ ನೆನಪಿರೋದಾದ್ರೆ, ಮಹಾರಾಜರು ನಮಗೆ ಅವರ ಸ್ವರ್ಗಸ್ಥರಾದ ಮಾತೃಶ್ರೀಯವರ ಕೊನೆಯ ಆಸೆಯನ್ನ ಈಡೇರಿಸುವ ಉಪಾಯ ಕೇಳಿದ್ದರು. ಸ್ವರ್ಗಸ್ಥರಾದ ನಂತರವೂ ಆಕೆಯ ಆಸೆಯನ್ನು ಈಡೇರಿಸುವ ಬಗೆ. ಹೌದು ಹೌದು ಆಚಾರ್ಯ, ನೆನಪಿದೆ ನಮಗೆ. ಏನಾದರೂ ಉಪಾಯ ಹುಡುಕಿದ್ದೀರಾ ನಮ್ಮ ಸಮಸ್ಯೆಗೆ? ಹೌದು ಮಹಾರಾಜರೇ. ಮಹಾರಾಜರ ಮಾತೆಯವರ ಕೊನೆ ಆಸೆ ನನ್ಗೇನು ಅರ್ಥ ಆಗ್ಲಿಲ್ಲ ಮಹಾರಾಜರೇ. ನಾವು ಹೇಳ್ತೀವಿ ಮಂತ್ರಿವರಿಯರೇ. ವಿಷಯ ಏನಂದ್ರೆ, ಮಹಾರಾಜರು ನಮಗೆ ಹೇಳಿದ್ರು ಅವರ ಸ್ವರ್ಗಸ್ಥರಾದ ಮಾತೃಶ್ರೀಯವರ ಕೊನೆ ಆಸೆ ಅದು ರತ್ನಗಿರಿಯ ಮಾವಿನ ಹಣ್ಣುಗಳನ್ನ ತಿನ್ನುವುದು. ಆದರೆ ಅವರ ಕೊನೆ ಆಸೆ ಈಡೇರೋ ಮುಂಚೆನೆ ಅವರ ಶ್ವಾಸಕೋಶದ ಸಮಸ್ಯೆಯಿಂದ ಅವರು ಸ್ವರ್ಗಸ್ಥರಾದರು ಮತ್ತು ಅವರ ಕೊನೆ ಆಸೆ ಹಾಗೆ ಉಳಿಯಿತು. ಮತ್ತು ಮಹಾರಾಜರು ಗೊಂದಲದಲ್ಲಿದ್ದರು, ಹೇಗೆ ತಮ್ಮ ತಾಯಿಯವರ ಕೊನೆ ಆಸೆಯನ್ನ ಈಡೇರಿಸುವುದು ಅಂತ, ಮತ್ತು ತಮ್ಮ ಪುತ್ರ ಕರ್ತವ್ಯವನ್ನ ನೆರವೇರಿಸಿ ಹೇಗೆ ವಿಮುಕ್ತಿ ತಗೊಳ್ಳುವುದು. ಕ್ಷಮಿಸಿ ಆಚಾರ್ಯರೇ, ಆದ್ರೆ ಇದು ಹೇಗ್ ಸಾಧ್ಯ? ಸ್ವರ್ಗಸ್ಥರಾಗಿರೋ ರಾಜಮಾತೆ ರತ್ನಗಿರಿಯ ಮಾವಿನ ಹಣ್ಣನ್ನು ತಿನ್ನೋದಿಕ್ಕೆ ಜೀವಂತವಾಗಿಲ್ವಲ್ಲ? ಮೃತ್ಯು ಮನುಷ್ಯರಿಗೆ ಆಗುತ್ತೆ ಮಂತ್ರಿಗಳೇ, ಕರ್ತವ್ಯಕ್ಕಲ್ಲ. ತುಳುವ ಕುಲದ ವಂಶಸ್ಥರು ತಮ್ಮ ಪ್ರಾಣವನ್ನು ಬೇಕಾದ್ರೂ ಕೊಡ್ತಾರೆ, ಆದರೆ ಕರ್ತವ್ಯದಿಂದ ಹಿಂದೆ ಸರಿಯೋದಿಲ್ಲ. ಹಾಗೆ ಶಾಸ್ತ್ರದ ಪ್ರಕಾರ ಮೃತ್ಯುವಾದಂತಹ ವ್ಯಕ್ತಿಯ ಕೊನೆಯ ಆಸೆ ಹಾಗೆ ಬಾಕಿ ಉಳಿದರೆ ಅವರ ಆತ್ಮಕ್ಕೆ ಮುಕ್ತಿ ಸಿಗೋದಿಲ್ಲ. ಮಹಾಬಲಿ ಸಾಮ್ರಾಟ್ ತಮ್ಮ ತಾಯಿಯವರ ಕೊನೆಯ ಆಸೆಯನ್ನು ಪೂರ್ಣಗೊಳಿಸಿ ವರ್ಷಗಳಿಂದ ಮೋಕ್ಷ ಸಿಗದೆ ಅಲೆದಾಡುತ್ತಿರುವ ಆತ್ಮಕ್ಕೆ ಮತ್ತೆ ಮೋಕ್ಷ ಕೊಡಿಸೋದಕ್ಕೆ, ಹಾಗಾಗಿ ಅವರ ಕರ್ತವ್ಯದ ಈ ಪ್ರಯಾಣಕ್ಕೆ ನಾವು ಜೊತೆಯಾಗಿ ಪ್ರಮಾಣ ಮತ್ತು ಪ್ರಶಂಸೆ ಎರಡಕ್ಕೂ ಜೊತೆಯಾಗಿ. ನೀವು ಸರಿಯಾಗಿ ಹೇಳ್ತಿದ್ದೀರಾ ಆಚಾರ್ಯರೇ, ಆದ್ರೆ ನಮ್ಮ ಪ್ರಶ್ನೆ ಅಂತೂ ಈಗ್ಲೂ ಅದೇ ಇದೆ, ಇದು ಹೇಗ್ ಸಾಧ್ಯ ಅಂತ. ಅವರು ಸ್ವರ್ಗವಾಸಿ ಆದ್ಮೇಲೆ ಸ್ವರ್ಗಸ್ಥರಾಗಿರೋ ಮಹಾರಾಣಿಯವ್ರ ಮಾವಿನ ಹಣ್ಣು ತಿನ್ನೋ ಕೊನೆ ಆಸೆನ ಹೇಗ್ ಪೂರೈಸೋದು? ಆಗುತ್ತೆ, ಖಂಡಿತ ಪೂರೈಸಬಹುದು. ಯಾಕಾಗಲ್ಲ ಹೇಳಿ, ನಾವು ಅದಕ್ಕೆ ಉಪಾಯವನ್ನ ಹುಡುಕಾಯ್ತು. ನಮ್ಮ ಧ್ಯಾನ ಮತ್ತು ತಪಸ್ಸಿನಿಂದ ಮತ್ತು ತಂತ್ರ ಸಾಧನೆಯ ಶಕ್ತಿಯಿಂದ ನಾವು ಪರಲೋಕದ ಒಂದು ಸಾಧನೆಯ ಶಕ್ತಿಗೆ ಸಂಪರ್ಕ ಮಾಡಿದ್ವಿ ಮತ್ತೆ ತಿಳ್ಕೊಂಡ್ಬಿಟ್ವಿ ಹೇಗೆ ಸ್ವರ್ಗಸ್ಥರಾದ ಮಹಾರಾಣಿಯವರ ಅಂತಿಮ ಆಸೆಯನ್ನು ಪೂರ್ಣಗೊಳಿಸೋದು. ಹೇಳಿ ಆಚಾರ್ಯರೇ, ಹೇಗೆ ಪೂರೈಸಬಹುದು ನಮ್ಮ ಸ್ವರ್ಗೀಯ ಮಾತೆಯವರ ಕೊನೆಯ ಆಸೆ? ಬಹಳ ಸುಲಭವಾದ ಉಪಾಯ ಮಹಾರಾಜರೇ. ನೀವು ನಿಮ್ಮ ಸ್ವರ್ಗಸ್ಥ ತಾಯಿಯ ಪುಣ್ಯ ಆತ್ಮದ ಸಂಕಲ್ಪವಾಗಿ ಇಲ್ಲಿರುವ ಪಂಡಿತರಿಗೆ ಒಂದೊಂದು ಚಿನ್ನದ ಮಾವಿನ ಹಣ್ಣನ್ನ ಕೊಡಿ. ಆಗ ನಿಮ್ಮ ಸ್ವರ್ಗಸ್ಥ ತಾಯಿಯವರ ಕೊನೆಯ ಆಸೆ ಸಂಪೂರ್ಣವಾಗುವುದು. ಯಾಕಂದ್ರೆ ಪಂಡಿತರ ಮೂಲಕ ಸಿಗುವಂತಹ ಫಲ ನೇರವಾಗಿ ದೇವತೆಗಳಿಗೆ ತಲುಪುತ್ತೆ. ಉಪಾಯ ಅದ್ಭುತವಾಗಿದೆ ಆಚಾರ್ಯ. ಪಂಡಿತರಿಗೆ ಊಟ ಹಾಕುವುದು ಎಂದರೆ ದೇವರನ್ನು ಪ್ರಸನ್ನಗೊಳಿಸುವುದು ಎಂದು. ದೇವರನ್ನು ಪ್ರಸನ್ನಗೊಳಿಸುವುದು ಎಂದರೆ ಎಲ್ಲ ಋಣಗಳಿಂದ ಮುಕ್ತಿ ಹೊಂದುವುದು ಎಂದು. ನಮಗೆ ನಿಮ್ಮ ಉಪಾಯ ಸೂಕ್ತವೂ ಎನಿಸುತ್ತಿದೆ ಆಚಾರ್ಯರೇ. ಹಿಂದೆ ನಾವು ಬಂಗಾರದ ಮಾವಿನ ಅದರ ಅವಶ್ಯಕತೆ ಇಲ್ಲ ಮಹಾರಾಜರೇ. ನನಗೆ ಸಂಪೂರ್ಣ ವಿಶ್ವಾಸ ಆಯ್ತು ನೀವು ಈ ಉಪಾಯವನ್ನ ಖಂಡಿತ ಸ್ವೀಕರಿಸ್ತೀರಾ ಅಂತ ಹೇಳಿ. ಹಾಗಾಗಿ ನಾವು ಕ್ಷಮಿಸಿ ನಮ್ಮನ್ನ. ನಿಮ್ಮ ಅನುಮತಿ ಇಲ್ಲದೇನೆ ಕೋಶಾಧ್ಯಕ್ಷರಿಗೆ ಹೇಳಿ ಮಾವಿನ ಹಣ್ಣನ್ನು ತಯಾರಿಸಿದ್ದೀವಿ.
ಏನಾಗ್ತಿದೆ ಬಂದು? ಇದನ್ನೆಲ್ಲ ನಿಲ್ಲಿಸ್ಲೇಬೇಕು. ಏನು ಬೇಕಾಗಿಲ್ಲ ರಾಮ, ಇದ್ರಲ್ಲಿ ತಲೆ ಹಾಕೋ ಯಾವುದೇ ಅಗತ್ಯ ಇಲ್ಲ. ಕಣ್ಮುಂದೆನೆ ದರೋಡೆ ನಡೀತಿದೆ, ನೀನ್ ಸುಮ್ನಿರು ಅಂತಿದ್ಯಲ್ಲ. ಇಲ್ಲ ಇಲ್ಲ, ನಾನ್ ಸುಮ್ನೆ ಕೂತ್ಕೊಳ್ಳೋದಿಲ್ಲ. ಒಂದಾದ್ರೂ ಮಾವಿನ ಹಣ್ಣು ನಾನು ತಗೊಳ್ಳೇಬೇಕು. ರಾಮ, ನೀನ್ ಕೂಡ. ಹಾ ಬಂದು, ನಾನು ಕೂಡ. ಮಹಾರಾಜರೇ, ನಿಮ್ಮ ಕೈಯಿಂದ ಈ ಚಿನ್ನದ ಮಾವಿನ ಹಣ್ಣನ್ನ ಸ್ಪರ್ಶಿಸಿ. ಈಗ ನಿಮ್ಮ ಸ್ವಚ್ಛ ಹೃದಯದಿಂದ ನಿಮ್ಮ ಸ್ವರ್ಗಸ್ಥರಾದ ತಾಯಿಯವರನ್ನ ಸ್ಮರಣೆ ಮಾಡಿ. ಈ ಉಡುಗೊರೆಯನ್ನ ಪಂಡಿತರಿಗೆ, ಬ್ರಾಹ್ಮಣರಿಗೆ ಕೊಡಲು ಅನುಮತಿಯನ್ನ ಕೊಡಿ. ಬಿಡು ಮನಿ, ಈ ಮುದ್ಕ ಕೊನೆ ಕೆಲ್ಸಕ್ಕಾದ್ರೂ ಬಂದ. ಈ ನಮ್ ಮುದುಕ ತುಂಬಾ ಅಂದ್ರೆ ತುಂಬಾನೇ ಚಾಲಾಕಿ ಇದ್ದಾನೆ. ಪ್ರಾರ್ಥನೆ ಮಾಡು ಮಣಿ, ಈ ಬಂಗಾರದ ಮಾವಿನ ಹಣ್ಣು ನಮ್ ಕೈಗೆ ಸೇರೋವರೆಗೂ ಇಲ್ಲೇನು ಎಡಬಟ್ ಆಗ್ಬಾರ್ದು ಅಂತ. ಹೌದು ಕಣೋ ದಣಿ, ನಡಿ ನಡಿ ಮುಂದೆ ನಡಿ. ಓಹೋ, ನೀವು ನಿಂತಿದ್ದೀರಾ? ನಿಮ್ಮ ವಿದೂಷಕ ಮಹೋದಯರು ಈ ಸಾಲಿನಲ್ಲಿ ನಿಂತಿದ್ದಾರೆ. ಪಂಡಿತ ರಾಮಕೃಷ್ಣ, ನೀವು ಏನು ಮಾಡುತ್ತಿರುವಿರಿ ಅಲ್ಲಿ? ನನ್ ಸರ್ತಿಗೋಸ್ಕರ ಕಾಯ್ತಾ ಇದ್ದೀನಿ ಮಹಾಪ್ರಭು. ಗೋತ್ರ ಧರ್ಮದ ಪ್ರಕಾರ ನಾನೊಬ್ಬ ಪಂಡಿತಾನೆ. ಅದಕ್ಕೋಸ್ಕರ ಆ ಚಿನ್ನದ ಬಾವಲಿ ನನಗೂ ಅಧಿಕಾರ ಇದೆ ಅಲ್ವಾ, ಅದಕ್ಕೆ ನಾನ್ ನಿಂತ್ಕೊಂಡಿರೋದು. ನಿಂತಿರ್ಲಿಲ್ಲ, ಬಚ್ಚಿಟ್ಕೊಂಡು ನಿಂತಿದ್ದಾರೆ. ಯಾಕಂದ್ರೆ ಮಾವನ ಹಣ್ಣು ಸಿಕ್ಬಿಡ್ಲಿ, ಅದು ಯಾರಿಗೂ ಗೊತ್ತಾಗೋದು ಬೇಡ. ಯಾಕಂದ್ರೆ ಈ ವಿದೂಷಕ ಮಹೋದಯರು ಎಷ್ಟು ಅವಕಾಶವಾದಿ ಅಂದ್ರೆ ಅವರಿಗೆ. ಮಹಾರಾಜರೇ, ಒಂದು ಚಿನ್ನದ ಮಾವಿನ ಹಣ್ಣಿಗೋಸ್ಕರ ತಮ್ಮ ಜಾಗವನ್ನ ಬಿಟ್ಟು ಈ ಪಂಡಿತರ ಜೊತೆ ಸಾಲಿನಲ್ಲಿ ನಿಂತ್ಕೊಂಡಿದ್ದಾರೆ, ತಮ್ಮ ಅಧಿಕಾರವನ್ನು ಕಳ್ಕೊಂಡು. ಇದಂತೂ ದುರಾಸೆಯ ಪರಮಾವಧಿ ಮಹಾರಾಜರೇ. ಇದೆಲ್ಲ ಏನು ರಾಮಕೃಷ್ಣ? ನಾವು ನಿಮಗೆ ಕೊಡುವ ಉಡುಗೊರೆ, ಪುರಸ್ಕಾರ ಮತ್ತು ಧನ ನಿಮಗೆ ಸಾಕಾಗುತ್ತಿಲ್ಲವೇ? ಸಾಕಾಗಿದೆ ಪ್ರಭು, ನನಗೆ ಬೇಕಾಗಿರೋದಕ್ಕಿಂತ ಜಾಸ್ತಿನೇ ಸಿಕ್ಕಿದೆ. ಆದ್ರೆ ಏನು? ಉಚಿತವಾಗಿ ಕೊಡೋದು ಯಾರಿಗಿಷ್ಟ ಆಗಲ್ಲ ಹೇಳಿ? ಹಾಗೆ ಡಕಾಯಿತ್ರ ನಗರದಲ್ಲಿ ದರೋಡೆ ಮಾಡೋದು ತಪ್ಪೇನಲ್ವಲ್ಲ? ಇಲ್ಲಿ ಚಿನ್ನದ ಮಾವಿನ ಹಣ್ಣು ಕೊಡ್ತಿದ್ದಾರೆ, ಅದಕ್ಕೆ ನಾನು ಅನ್ಕೊಂಡೆ ಸಿಕ್ಕಿರೋ ಅವಕಾಶನ ಯಾಕೆ ಬಿಡ್ಲಿ ಅಂತ. ರಾಮಕೃಷ್ಣ, ಪ್ರಜ್ಞೆಯಲ್ಲಿದ್ದೀರಾ ನೀವು? ಏನು ಹೇಳುತ್ತಿದ್ದೀರಾ ಎಂದು ಅರಿವಿದೆಯಾ? ಮಹಾರಾಜ, ಇದು ಅವಮಾನ ನಮಗೆ ಮತ್ತು ನಿಮ್ಮ ಸ್ವರ್ಗಸ್ಥರಾದ ತಾಯಿಯವರಿಗೆ, ಮತ್ತು ನಿಮ್ಮ ಸ್ವರ್ಗಸ್ಥರಾದ ತಾಯಿಯವರ ಕೊನೆಯ ಆಸೆಗೆ, ಮತ್ತು ನಿಮ್ಮ ಸ್ವರ್ಗಸ್ಥರಾದ ತಾಯಿಯವರ ಕೊನೆಯ ಆಸೆಯ ಮೋಕ್ಷ ಪ್ರಾಪ್ತಿಗೆ ಸಿಕ್ಕಿರೋ ಅವಕಾಶ ಅಂತ ಹೇಳ್ತಾ ಇದ್ದಾರೆ. ನಾವು ದರೋಡೆಕೋರರ ಮತ್ತು ನಿಮ್ಮ ಈ ನಗರವನ್ನ ಡಕಾಯಿತರ ನಗರ ಅಂತ ಹೇಳ್ತಿದ್ದಾರೆ ಮಹಾರಾಜರೇ. ನಾವು ಈ ಅವಮಾನವನ್ನ ಸಹಿಸಿಕೊಳ್ಳೋದಕ್ಕಾಗಲ್ಲ ಮಹಾರಾಜರೇ. ಇಲ್ಲ ಮಹಾಪ್ರಭು, ಇಲ್ಲ. ಆಚಾರ್ಯರೇ, ನೀವು ಸುಮ್ನೆ ಕೋಪ ಮಾಡ್ಕೋತಿದ್ದೀರಾ. ನನ್ ಮಾತಿನ ಅರ್ಥ ಅದಲ್ಲ. ಸಾಕು ಪಂಡಿತ ರಾಮಕೃಷ್ಣ. ನಿಮ್ಮ ಮಿತಿಯನ್ನು ಮರೆತಿದ್ದೀರಾ ಅನಿಸುತ್ತಿದೆ. ನಾವು ಎಲ್ಲವನ್ನು ಸಹಿಸಿಕೊಳ್ಳುತ್ತೀವಿ, ಆದರೆ ನಮ್ಮ ಮುಂದೆ ಒಬ್ಬ ಸಾಧು ಪುರುಷನ ಅವಮಾನವನ್ನು ಸಹಿಸಲಾರೆವು. ಹಾಗೆ ಇದು ನಮ್ಮ ವೈಯಕ್ತಿಕ ವಿಷಯವೂ, ಹಾಗೂ ನಮ್ಮ ವೈಯಕ್ತಿಕ ವಿಷಯದಲ್ಲಿ ತಲೆ ಹಾಕಲು ನಾವು ನಿಮಗೆ ಅನುಮತಿ ನೀಡಿಲ್ಲ ರಾಮಕೃಷ್ಣ. ನಮ್ಮ ಸ್ನೇಹ ಹಾಗೂ ನಮ್ಮ ಉದಾರತೆಯನ್ನು ನೀವು ಬೇರೆ ಏನೋ ಎಂದು ತಿಳಿದುಕೊಂಡಿದ್ದೀರಾ. ಹೊರಡಿ ನೀವು ಇಲ್ಲಿಂದ, ಈ ಕೂಡಲೇ ಹೊರಡಿ ನೀವು, ಹಾಗೂ ಇನ್ನು ಮುಂದೆ ನಿಮ್ಮ ಈ ಮುಖವನ್ನು ನಮಗೆ ತೋರಿಸಬೇಡಿ. ಹೊರಡಿ.
ಹಾ ಅದು ಎತ್ಕೋ. ಏನ್ ಎತ್ಬೇಕು? ಆ ನೀರಿನ ತಮ್ಗೆ ಎತ್ಕೊಂಡು ಕೈ ಕಾಲು ತೊಳ್ಕೊ. ನಾನ್ ಕೈ ಒರೆಸೋ ಬಟ್ಟೆ ತರ್ತೀನಿ. ಶಾರದಾ ಅಂತೂ ತುಂಬಾ ಸಮಾಧಾನದಲ್ಲಿದ್ದಾಳೆ. ಅಂದ್ರೆ ದರ್ಬಾರಿನ ಸುದ್ದಿ ಇಲ್ಲಿ ತನಕ ಮುಟ್ಟಿಲ್ಲ ಅಂತ ಕಾಣತ್ತೆ. ಎತ್ಕೋ. ಏನ್ ಎತ್ಕೊಳ್ಳಿ? ಕೈ ಎತ್ತಿ ಜಲದ ಮೇಲೆ ಆಣೆ ಮಾಡು. ನಾನು ಏನ್ ಕೇಳಿದ್ರು ಸತ್ಯನೇ ಹೇಳ್ತೀನಿ ಅಂತ. ನಿನ್ನ ದರ್ಬಾರಿಂದ ಬಹಿಷ್ಕಾರ ಮಾಡಿದಾರಾ? ಏನಾಯ್ತು ಅಂತ ಹೇಳು. ನನ್ನ ಪ್ರಶ್ನೆಗಳಿಗೆ ಉತ್ತರ ಕೊಡು. ಅದು ನಿನಗೆ ಹೇಗೆ? ಅಂದ್ರೆ ಊರ್ ಜನರ ಮಾತು ಸತ್ಯನೇ ಅಂತ ಆಯ್ತು. ಎತ್ಕೋ. ಏನ್ ಎತ್ಕೋಬೇಕು? ಅಯ್ಯೋ ನಿನ್ ಪಂಚೆ ಎತ್ಕೋ. ಓಡಕ್ ಸರಳ ಆಗತ್ತೆ. ಓಡೋದಕ್ಕ ಯಾಕೆ? ಅಯ್ಯೋ ಹಿಂದೆ ನೋಡು, ಅಮ್ಮ ನಿಂತಿದ್ದಾರೆ. ಅಮ್ಮ ಇಲ್ಲ ಇಲ್ಲ, ಅಮ್ಮ ಇಲ್ಲ, ಅಮ್ಮ. ಅಮ್ಮ ಇಲ್ಲ, ಅಮ್ಮ ಅಮ್ಮ ನನ್ ಮಾತು ಕೇಳಿ ಸ್ವಲ್ಪ. ಇಲ್ಲ ಇಲ್ಲ ಇಲ್ಲ. ಅಯ್ಯೋ ಸುಮ್ನೆ ನಿಂತ್ಕೊಂಡು ಏನ್ ನೋಡ್ತಿದ್ಯಾ? ಅವ್ರು ಏನ್ ಹೇಳ್ತಿದಾರೆ ಹೇಳು. ಗೊತ್ತಿತ್ತಂತೆ ಇವ್ರಿಗೆ. ಒಂದ್ ಜಾಗದಲ್ಲಿ ಗಂಭೀರವಾಗಿ ನಿಂತ್ಕೊಳ್ಳಂತ ಜೀವಿ ನೀನ್ ಅಲ್ವೇ ಅಲ್ಲ ಅಂತ. ಇದು ಆಗ್ಲೇಬೇಕಾಗಿತ್ತು. ಕುಟುಂಬದ ಸುಖ ಶಾಂತಿನ ನಿನ್ ಕೈಯಲ್ಲಿ ನೋಡಕ್ಕಾಗತ್ತೆ. ಅಮ್ಮ ಅಮ್ಮ ನೋವಾಗುತ್ತೆ, ನೋವಾಗುತ್ತೆ. ಇಷ್ಟ ಕಷ್ಟಪಟ್ಟ ಮೇಲೆ ಆ ದೇವ್ರ ದಯೆಯಿಂದ ಈ ಮನೆ ಸಿಕ್ತು. ನಮ್ಗೆಲ್ಲ ಒಂದು ಆಸರೆ ಸಿಕ್ತು. ಅಷ್ಟು ದೊಡ್ಡ ಮಹಾರಾಜರ ಆಶೀರ್ವಾದ ಸಿಕ್ತು. ಆದ್ರೆ ಎಲ್ಲಾನು ಕಳ್ಕೊಂಡ್ಬಿಟ್ಟೆ. ಏನ್ ಅಗತ್ಯ ಆಯ್ತು? ಮಹಾರಾಜರು ಮತ್ತೆ ಅವರ ಸ್ವರ್ಗೀಯ ತಾಯಿ ಮಧ್ಯದಲ್ಲಿ ಬರೋದಕ್ಕೆ. ಇದ್ ಚೆನ್ನಾಗಿದೆ. ನಾನ್ ಯಾಕೆ ಹೋಗ್ಬಾರ್ದು ಅವರಿಬ್ರು ಮಧ್ಯದಲ್ಲಿ? ನೀವೇ ಹೇಳಿ. ಸ್ಪಷ್ಟವಾಗಿ ಕಾಣ್ತಿದೆ ಅವ್ರು ದರೋಡೆ ಮಾಡ್ತಿದ್ದಾರೆ ಅಂತ. ಮಹಾರಾಜರ ತಾಯಿ ಹೆಸರು ಹೇಳಿ ಅವ್ರು ಕನ್ನ ಹಾಕ್ತಿದ್ದಾರೆ. ಚಿನ್ನದ ಮಾವಿನ ಹಣ್ಣು ಕೊಡಕ್ ಹೋಗ್ತಿದ್ದಾರೆ. ಅಮ್ಮ ಏನ್ ಹೇಳ್ತಿದ್ದಾರೆ? ಇವ್ರು ಹೇಳಿದ್ದ? ಇಲ್ಲ, ನಾನ್ ಹೇಳ್ತಾ ಇದ್ದೀನಿ. ಹಿಂದೆ ಬಿದ್ದಿರೋದೇನಾದ್ರೂ ಎತ್ಕೋ. ಇವ್ರ ದೊಡ್ಡಿಂದ ತಪ್ಪಿಸ್ಕೋಬಹುದು. ಇವ್ರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಅವರು ಮಹಾರಾಜರು ಚಿನ್ನದ ಮಾವಿನ ಹಣ್ಣು ಕೊಡ್ತಾರೆ, ಇಲ್ಲ ಚಿನ್ನದ ಮೊಟ್ಟೆನು ಕೊಡ್ತಾರೆ. ಅದ್ರಲ್ಲಿ ನೀನ್ ತಲೆ ಹಾಕೋ ಅವಶ್ಯಕತೆ ಏನಿತ್ತು? ಅಯ್ಯೋ, ಮಹಾರಾಜರು ಯಾಕೆ ಕೊಡ್ತಾರೆ ಮೊಟ್ಟೆ? ಅವ್ರೇನ್ ಕೋಳಿನಾ? ಮೊದಲನೇ ವಿಷಯ, ಮೊಟ್ಟೆನ ಹುಂಜ ಅಲ್ಲ ಪಕ್ 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 ಕೋಳಿ ಇಡುತ್ತೆ. ಎರಡನೇ ವಿಷಯ, ನಿಂಗ್ ನಾಚಿಕೆ ಆಗಲ್ವಾ? ಪಂಡಿತ ಆಗಿ ಪೂಜೆ ಪುನಸ್ಕಾರ ಮಾಡೋ ಮನೆಯಲ್ಲಿ ಮೊಟ್ಟೆ ಬಗ್ಗೆ ಮಾತಾಡ್ತಾ ಇದೀಯಾ? ಛೀ 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 ಛೀ. ಓಹೋ, ಅಮ್ಮನ್ಗೆ ಹೇಗೆ ಗೊತ್ತು ಮೊಟ್ಟೆ ಬಗ್ಗೆ? ಹೇಳು. ಏನು ಗೊತ್ತಿಲ್ಲದೆ ಮಧ್ಯದಲ್ಲಿ ಬಂದ್ಬಿಟ್ಟಿದ್ದಾರೆ. ಎತ್ಕೋ. ನೀನ್ ಮತ್ ಮಾತಾಡು. ಅಮ್ಮ ಏನ್ ಹೇಳಿದ್ರು ಮೊದ್ಲು ಹೇಳು. ಅಯ್ಯೋ, ಇವರೇ ಹೇಳ್ತಾ ಇರೋದು. ನಿನ್ನ ಬಟ್ಟೆ ಬರೆ ಕಟ್ಕೊಂಡು ಮನೆಯಿಂದ ಆಚೆ ಹೋಗೋ. ಅವ್ರಿಗೆ ನಿಂತರ ಮೂರ್ಖ, ಬಾಯ್ ಬಡ್ಕ, ಅವಿವೇಕಿ ಮಗ ಬೇಕಾಗಿಲ್ವಂತೆ. ಮಹಾರಾಜರ ಮುಂದೆ ನಿನ್ ಮಾತನ್ನು ಹೇಳಕ್ಕಾಗ್ಲಿಲ್ವಲ್ಲೋ? ಅಮ್ಮ ಎಚ್ಚರಿಕೆ ನೀಡ್ತಾ ಇದ್ದಾರೆ. ಈಗ ನೀನ್ ಹಾಳ್ ಮಾಡಿರೋದಕ್ಕೆಲ್ಲ ಪರಿಹಾರ ಹುಡುಕ್ತೇನೆ. ಮಾಡಿರೋ ತಪ್ಪನ್ನ ಸರಿ ಮಾಡೋವರೆಗೂ ಅಮ್ಮ ಹೇಳ್ತಿದ್ದಾರೆ. ಇವರ ಕಣ್ಣು ರೆಪ್ಪೆ ಕೂಡ ಮಿಟಕ್ಸ್ತೇನೆ. ಏನು ತಿಂದೆ ಕುಡಿದೆ ಇದೇ ಜಾಗದಲ್ಲಿ ಸತ್ಯಾಗ್ರಹ ಮಾಡ್ತಾರಂತೆ. ನೀನುನಾ? ಇಲ್ಲ, ನನಗೆ ಸುಸ್ತಾಯ್ತು, ಅದಕ್ಕೆ ಕೂತ್ಕೊಂಡ್ಬಿಟ್ಟೆ. ಇದೆಂತ ತಲೆ ಬಿಸಿ. ಏನಾಯ್ತು? ಯಾಕೆ ಮೂವ್ಲಾಗಿದ್ದೀರಾ? ಅತ್ತಾಯ್ತು. ಲಾಮ ಮತ್ತೆ ಏನೋ ರೈಲ್ವೆ ಮಾಡಿಬೇಕು ಅಲ್ವಾ ಲಾಮ? ನೋಡಿ ನೋಡಿ ಇಲ್ಲಿಂದ ನೋಡಿ ನೋಡಿ. ಇಲ್ಲಿ ನೋಡು, ಇದು ಮೋಸ, ಇದು ಪಾಪ. ಹೌದಾ? ಆ ಕಪಟಿ ಮುದ್ಕ ಮಹಾರಾಜರ ಜೊತೆ ಮಾಡ್ತಾ ಇರೋದು ಪುಣ್ಯ ಆಗ್ಬಿಡ್ತಾ? ಇದು ಮೋಸ ಆಗೋಯ್ತು, ಪಾಪ ಆಗೋಯ್ತಾ ನಿನ್ಗೆ? ನಿನ್ ಮಾತಂತೂ ಸರಿಯಾಗಿದೆ. ಯಥಾ ಗುರು ತಥಾ ಶಿಷ್ಯ. ಹಾಗೆ ಹೇಳ್ಬಾರ್ದು ದಣಿ. ಅವರು ನಮ್ಮ ಗುರುಗಳು. ಎಂತ ಮಹಾನ್, ಎಂತ ಜ್ಞಾನಿಗಳು, ಎಷ್ಟು ದೊಡ್ಡ ಮಹಾಪುರುಷರು ನಮ್ಮ ಗುರುಗಳು. ಮಹಾಪುರುಷ ಅವನ ಕಾಗೆ ಕೊಕ್ಕೋ. ಆ ಕಪಟಿ ಕುಟಿಲ ಮೋಸಗಾರ ಮುದುಕನಲ್ಲಿ ಮಹಾಪುರುಷ ಎಲ್ಲಿಂದ ಕಾಣಿಸ್ಕೊಂಡ್ಬಿಟ್ಟ ನಿನ್ಗೆ? ಸಾಕ್ ಮಾಡು. ಅಯ್ಯೋ ಸಾಕ್ ಮಾಡೋ. ಅಷ್ಟು ಕೆಟ್ಟದಾಗೇನಿಲ್ಲ ನಮ್ಮ ಗುರುಗಳು. ಕೆಟ್ಟದಲ್ವಾ? ನನ್ಗೆ ಚಾಕು ಇಂದ ಚುಚ್ಚಬೇಕು ಅಂತ ಅನಿಸ್ತಾ ಇದೆ ಅವ್ರ ಹೊಟ್ಟೆನಲ್ಲಿ. ಈ ಚಾಕು ಒಳಗಡೆ, ಈ ಗಾಳಿ ಹೊರಗಡೆ. ಅಯ್ಯೋ ಸಾಕ್ ಮಾಡು ದಣಿ, ಸಾಕ್ ಮಾಡು. ನಮ್ಮ ಗುರುಗಳ ಬಗ್ಗೆ ಹಾಗೆಲ್ಲ ಮಾತಾಡ್ಬೇಡ. ಅರೆ ಮಣಿ, ದುಡ್ಡಿನ ಆಸೆಗೋಸ್ಕರ ಹೇಗೋ ತಡ್ಕೋತಾ ಇದೀನಿ ನಾನು. ಇಲ್ಲ ಅಂದಿದ್ರೆ ಕಪಟಿ ಮುದ್ಕನ ಕಾಲ್ ಹಿಡ್ಕೊಂಡು ಹಿಂಗ್ ತಿರುಗಿಸ್ತಾ ಇದೆ, ಹಿಂಗ್ ತಿರುಗಿಸ್ತಾ ಇದೆ, ಹಿಂಗ್.
ಆಶೀರ್ವಾದ ತಗೊಳ್ತಿದ್ದೆ ಮತ್ತೆ ಹೇಳ್ತಿದ್ದೆ ಗುರುಜಿ ನಿಮ್ಮ ಕೈಯನ್ನ ಸದೈವ ನಮ್ಮ ತಲೆ ಮೇಲೆ ಇಡಿ ಅಂತ, ಸದೈವ ನಮ್ಮನ್ನ ನಿಮ್ಮ ಚರಣದಲ್ಲಿ ಇಡಿ ಅಂತ. ಏ ಗುರು ಮಹಾಗುರು ಪರಮೇಶ್ವರ ಪರಮಾತ್ಮ ನಮ್ಮನ್ನು ಯಾವಾಗ್ಲೂ ಚೆನ್ನಾಗಿ ಇಡು ಅಂತ. ಅಗತ್ಯವಾಗಿ ನಾವು ಈಗಲೇ ಆಶೀರ್ವಾದವನ್ನ ಕೊಡ್ತೀವಿ ನಮ್ಮ ಪ್ರಿಯ ಶಿಷ್ಯರಿಗೆ. ಇಬ್ಬರಿಗೂ ಆಶೀರ್ವಾದ ಮಾಡಿ. ನಮ್ಮ ಕ್ಷಮೆ ಕ್ಷಮೆ ಗುರುಜಿ ಕ್ಷಮೆ. ಗುರುಗಳೇ. ನಾನು ಯಾರು? ನಾನು ಅದು ಕಾಗೆ ಕೊಕ್ಕೆನಾ? ಹಾಲು ಕುಡಿದ ಮನೆಗೆ ದ್ರೋಹ ಮಾಡೋ ಹಾವುಗಳು ನೀವು. ಗುರುಗಳೇ, ಅದ್ ನಮ್ದು ಗುರುಗಳೇ. ಬೆನ್ ಹಿಂದೆ ಮಾತಾಡ್ತೀರಾ? ಸಿಕ್ಕಾಕೊಂಡ್ರೆ ಕಾಲಿಗೆ ಬೀಳ್ತೀರಾ. ಚಿನ್ನದ ಮಾವಿನಕಾಯಿ ಕೇಳ್ತಿದೀವಿ ಗುರೂಜಿ. ನಮ್ಗೆ ನಮ್ಮ ಚಿನ್ನದ ಮಾವಿನಕಾಯಿನ ಕೊಟ್ಬಿಡಿ. ಚಿಕ್ಕ ಮನುಷ್ಯರು, ಸಣ್ಣ ಬುದ್ಧಿ. ಸಮುದ್ರದ ತೀರದಲ್ಲಿ ಸಿಗೋ ಕಪ್ಪೆ ಚಿಪ್ಪನ್ನ ಇಟ್ಕೊಂಡು ಖುಷಿ ಪಡೋ ಮನುಷ್ಯರ ನಡುವೆ ಸಮುದ್ರದ ಆಳದಲ್ಲಿ ಸಿಗೋ ಮುತ್ತಿನ ಅರಿವು ಹೇಗಾಗುತ್ತೆ? ಅದಕ್ಕಾಗಿ ಅಂದ್ರೆ ನಾವು ಸಮುದ್ರದ ಆಳಕ್ಕೆ ಧುಮುಕ್ಲೇಬೇಕಾಗತ್ತೆ. ಯೋಚನೆ ಮಾಡು. ಒಂದ್ ವೇಳೆ ರಾಜರು ಒಂದು ಹಣ್ಣು ಕೊಡಬಹುದು ಅಂದ್ರೆ ಎರಡೆರಡು ಯಾಕಿಲ್ಲ, 4 ಯಾಕಿಲ್ಲ, 8 ಯಾಕೆ ಕೊಡಲ್ಲ? ಒಂದೊಂದು ಡಜನ್ ಯಾಕೆ ಕೊಡಲ್ಲ? ಅಂದ್ರೆ ಗುರುಗಳೇ, ಎಲ್ಲ ಪಂಡಿತರಿಗೆ ಹೋಗಿ ಹೇಳಿ ಈ ಮಾವಿನ ಹಣ್ಣನ್ನ ತಗೊಂಡು ದರ್ಬಾರ್ಗೆ ವಾಪಸ್ ಬನ್ನಿ. ನಾವು ರಾಜರಿಗೆ ಹೇಳಿ ನಿಮಗೆ ಒಂದೊಂದು ಹಣ್ಣಿನ ಕಡೆಗೆ ಒಂದೊಂದು ಡಜನ್ ಮಾವಿನ ಹಣ್ಣನ್ನ ಕೊಡಿಸ್ತೀವಿ. ಒಂದೇ ಕ್ಷಣದಲ್ಲಿ ಶ್ರೀಮಂತರಾಗಿ ಹೋಗ್ತಾರೆ. ಗುರುಗಳಿಗೆ ಜಯವಾಗಲಿ, ಗುರುಗಳಿಗೆ ಜಯವಾಗಲಿ. ಅದರಲ್ಲಿ ಅರ್ಧ ಭಾಗ ನನಗೆ ಸೇರ್ಬೇಕು. ಸತ್ಯನಾಶವಾಗಲಿ ಮುದ್ಕ. ಏನ್ ಹೇಳ್ದೆ? ಸಮಯ ಈಗ ನಮಗೆ ಅನುಕೂಲವಾಗಿದೆ ನಮ್ಮ ಶಿಷ್ಯರೇ. ದುಷ್ಟಗ್ರಹಗಳ ಬಾಧೆ ಈಗ ಇಲ್ಲ. ಇಲ್ಲಿ ನಾವು ರಾಜರನ್ನ ಭಾವನೆಗೆ ಒಳಗಾಗಿಸಿ ಚಿನ್ನದ ಮಾವನಣ್ಣ ತಗೊಂಡಿದ್ದೀವಿ. ಮತ್ತೆ ಅಲ್ಲಿ ಆ ದುಷ್ಟ ಪಂಡಿತ ರಾಮಕೃಷ್ಣನಿಗೆ ಅವಮಾನ ಮಾಡಿ ದರ್ಬಾರ್ ಸಭೆಯಿಂದ ಆಚೆ ಕಳಿಸಿದ್ದೀನಿ. ಅವನಿಗಂತೂ ಇವತ್ತು ರಾತ್ರಿ ನಿದ್ದೆನೆ ಬರೋದಿಲ್ಲ. ಏನ್ ಮಾಡ್ತಿದ್ಯಾ ಶಾರದಾ? ನಾನು ಸರಿ ಇದೆ, ಎಲ್ಲ ಸರಿಯಾಗೇ ಇದೆ. ಅದು ನನ್ಗೊಂದು ಕೆಟ್ಟ ಕನ್ಸ್ ಬಿತ್ತು ಅಷ್ಟೇನೆ. ನೀವು ಮಲ್ಗೆ ಅಮ್ಮ, ಎಲ್ಲ ಸರಿಯಾಗೇ ಇದೆ. ಈ ರೀತಿ ಒಳಗೆ ಯಾರು ಬರ್ತಾರೆ? ನನ್ಗೆ ಎಷ್ಟು ಭಯ ಆಗಿತ್ತು ಗೊತ್ತಾ? ಬೇರೆ ಯಾರು ಬರ್ತಾರೆ? ಪ್ರವೇಶ ನಿಷೇಧಿಸಲಾಗಿದೆ ಅಂತ ಅಮ್ಮ ಬಾಗ್ಲು ಮುಂದೆ ಹಾಕ್ಬಿಟ್ಟಿದ್ದಾರೆ. ಹೇಗ್ ಒಳಗ್ ಬರಕ್ಕಾಗತ್ತೆ? ಮತ್ ಯಾಕೆ ಬಂದೆ? ಯಾಕೆ ಬಂದೆ ಅಂದ್ರೆ ಇದೆಂತ ಪ್ರಶ್ನೆ ಶಾರದಾ? ಅಲ್ಲಿ ನೋಡಿದ್ರೆ ರಾಜರು ಹೊರಗಡೆ ಹಾಕಿದ್ರು, ಇಲ್ಲ ಅಮ್ಮ ಹೊರಗಡೆ ಹಾಕಿದ್ರು. ನೀನು ಹೊರಗಡೆ ಹಾಕಿದ್ರೆ ನಾನು ಎಲ್ಲಿಗೆ ಹೋಗ್ಲಿ? ಮತ್ತೆ ಹೇಗೋ ಬೇರೆ ವಿಚಾರ ಒಂದ್ ಕಡೆ, ಮತ್ತೆ ನಮ್ ಮೊದಲನೇ ರಾತ್ರಿಯ ಮುಹೂರ್ತ ಇನ್ನೊಂದ್ ಕಡೆ.
ಕಲ್ಲ 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 ಕಲ್ಲ. ಅಯ್ಯಯ್ಯೋ ದೇವ್ರೇ ಅಯ್ಯಯ್ಯೋ ಅಯ್ಯೋ ಏನ್ ನೋಡ್ತಿದ್ದೆ? ಕಲ್ಲ ಕೊಟ್ಟಿಯೋದೆ. ಕಳ್ಳನ ಕಲ್ಲ ಕಲ್ಲ. ಅಯ್ಯೋ ಮನೆಗ್ ಬಂದ್ಯಾ ಕಲ್ಲ? ಅಯ್ಯಯ್ಯೋ ನಿಲ್ಸಿ. ಅಯ್ಯೋ ಅವ್ನು ಹೊಡಿಬೇಡಿ, ನಿಲ್ಸಿ. ಅಯ್ಯೋ ಅವ್ನಿಗೆ ಹೊಡಿಬೇಡಿ, ಅವನು ಕಳ್ಳ ಅಲ್ಲ. ಇವ್ನ್ ಕಲ್ಲ ಅಲ್ಲ ಅಂದ್ರೆ ಮನೆ ಒಳಗಡೆ ಯಾಕ್ ಬಂದ? ಕಲ್ಲನೇ ಇವನು. ಅಯ್ಯೋ ಮನೆ ಒಳಗಡೆ ಅವ್ನು ಬಂದಿರೋದಲ್ಲ, ನಾನ್ ಬಂದಿರೋದು. ಅಯ್ಯಯ್ಯೋ ನೀನ್ ಕಲ್ಲ ಅಂದ್ರೆ ಮತ್ತೆ ಇವನು ಯಾರು? ರಾಮ 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 ರಾಮ. ಏನೂ ಆಗಲ್ಲ ರಾಮ, ಏನೂ ಆಗಲ್ಲ. ಇವನು ಕಲ್ಲ, ಇವನು ಹೊಡಿರಿ. ಮಹಾಮಂತ್ರಿಗಳೇ, ನೀವಿಲ್ಲಿ? ನಾನು ಮೊದಲನೇದಾಗಿ ನಿಮ್ಮ ಮನೆಗೆ ಈ ತರ ಕಳ್ಳನ್ ತರ ನುಗ್ಗಿದ್ದಕ್ಕೆ ನಿಮ್ಮಲ್ಲಿ ಕ್ಷಮೆ ಕೇಳ್ತೀನಿ. ಏನ್ ಮಾಡೋದು, ನಿನ್ನನ್ನ ದರ್ಬಾರಿಂದ ತೆಗೆದು ಹಾಕಿದ್ದಾರೆ. ನಾನು ಮಹಾಮಂತ್ರಿ ಆದ್ರಿಂದ ನಾನು ನಿನ್ನನ್ನ ಹಗಲಲ್ಲಿ ಭೇಟಿ ಮಾಡೋದಿಕ್ಕೆ ಸಾಧ್ಯ ಇರಲಿಲ್ಲ. ಹಾಗಾಗಿ ನಾನು ಈ ರೀತಿ. ಪರವಾಗಿಲ್ಲ ಮಂತ್ರಿಗಳೇ, ಈ ಮನೆನೂ ನಿಮ್ದೇನೆ. ಆದ್ರೆ ನಾನ್ ನಿಮ್ಮ ಹತ್ರ ಕೇಳ್ಬೇಕು ಅನ್ಕೊಂಡಿದ್ದೀನಿ, ನೀವ್ಯಾಕೆ ಇಷ್ಟೊಂದು ಕಷ್ಟಪಟ್ಟು ಇಲ್ಲಿಗೆ ಬಂದ್ರಿ? ರಾಮಕೃಷ್ಣ, ನಿನಗೆ ಚೆನ್ನಾಗಿ ಗೊತ್ತಿದೆ ನಾನು ಇಲ್ಲಿಗೆ ಯಾಕೆ ಬಂದಿದ್ದೀನಿ. ಮತ್ತೆ ದರ್ಬಾರ್ನಲ್ಲಿ ಏನ್ ನಡೀತು ಅಂತ ನಿನಗೂ ಗೊತ್ತೇ ಇರುತ್ತೆ. ಇವತ್ತು ಬಂಗಾರದ ಮಾವಿನ ಹಣ್ಣನ್ನು ಹಂಚುತ್ತಾ ಇದ್ದಾರೆ ರಾಮಕೃಷ್ಣ. ನಾಳೆ ಬಂಗಾರದ ಕುದುರೆ, ಬಂಗಾರದ ಒಂಟೆ, ಮತ್ತೆ ಅದು ಅಲ್ಲದೆ ಬಂಗಾರದ ಆನೆ ಕೂಡ ಹಂಚುತ್ತಾರೆ. ಈ ತರ ಮಾಡ್ತಾ ಇದ್ರೆ ನಮ್ಮ ರಾಜ್ಯದ ಭಂಡಾರ ಖಾಲಿಯಾಗೋಗ್ಬಿಡುತ್ತೆ. ನೀನಿದನ್ನ ಹೇಗಾದ್ರೂ ಮಾಡಿ ತಡೆಯಲೇಬೇಕು ರಾಮಕೃಷ್ಣ. ನೀನು ಈ ಆಚರಣೆಗೆ ಒಂದು ಅಂತ್ಯ ಹಾಡ್ಲೇಬೇಕು ರಾಮಕೃಷ್ಣ. ಕ್ಷಮಿಸಿ ಮಹಾಮಂತ್ರಿ, ಆದ್ರೆ ನಾನ್ ಕೇವಲ ಒಬ್ಬ ವಿದೂಷಕ ಅಷ್ಟೇ. ಆದ್ರೀಗ ನಿಷೇಧ ಆಗಿರೋ ವಿದೂಷಕ, ನಾನೀಗೇನ್ ಮಾಡಕ್ಕಾಗತ್ತೆ? ನೀನ್ ಮಾಡ್ಬೋದು ರಾಮಕೃಷ್ಣ. ಇದು ಸಾಧ್ಯ ಆಗೋದು ಕೇವಲ ನಿನ್ನಿಂದ ಮಾತ್ರ. ನಿನ್ನ ಬುದ್ಧಿ ಕೌಶಲ್ಯ ಎಂತದ್ದು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಯಾವುದೇ ಬಂಧನಗಳು, ಯಾವುದೇ ನಿಯಮಗಳು, ಯಾವುದು ನಿನ್ನನ್ನ ತಡೆಯೋದಿಕ್ಕಾಗಲ್ಲ ರಾಮಕೃಷ್ಣ. ಇದನ್ನ ನೀನೇ ಮಾಡ್ಬೇಕು ರಾಮಕೃಷ್ಣ. ಮಹಾರಾಜರಿಗೋಸ್ಕರ, ಈ ರಾಜ್ಯಕ್ಕೋಸ್ಕರ, ಸತ್ಯದ ಗೆಲುವಿಗೋಸ್ಕರ ನನಗೆ ನಿನ್ ಮೇಲೆ ಪೂರ್ತಿ ವಿಶ್ವಾಸ ಇದೆ. ನೀನು ನನ್ನನ್ನ ನಿರಾಶೆ ಮಾಡಲ್ಲ ಅನ್ಕೋತೀನಿ. ನನಗೆ ಗೊತ್ತಿಲ್ಲ ನೀವು ಕೊಟ್ಟಿರೋ ಜವಾಬ್ದಾರಿನ ನಾನು ಎಷ್ಟರ ಮಟ್ಟಿಗೆ ನಿಭಾಯಿಸ್ತೀನಿ ಅಂತ. ಆದ್ರೆ ಮಹಾರಾಜರಿಗೋಸ್ಕರ, ಈ ರಾಜ್ಯಕ್ಕೋಸ್ಕರ, ಸತ್ಯದ ಗೆಲುವಿಗೋಸ್ಕರ ನಾನು ಖಂಡಿತ ಪ್ರಯತ್ನ ಪಡ್ತೀನಿ. ಬಹುಶಃ ಇದೇ ಕಾರಣಕ್ಕೆ ನಾನಿಲ್ಲಿಗೆ ಬಂದಿರೋದು ಅಂತ ಕಾಣುತ್ತೆ. ನೋಡೋಣ ಏನ್ ಮಾಡಕ್ಕಾಗತ್ತೆ ಅಂತ. ಶುಭಾಶಯ ಗುರುಗಳೇ. ನೀವು ಕೂತ್ಕೊಳ್ಳೋ ಮುಹೂರ್ತ ಬಂದ್ಬಿಡ್ತು. ಹೌದು ಪ್ರಭು, ಇವತ್ತು ನನ್ನ ಪ್ರತಿಜ್ಞೆ ಪೂರ್ತಿ ಆಯ್ತು. ಪ್ರಭು, ಪ್ರಭು, ಕುತ್ಕೊಳ್ಳಿ. ಅಯ್ಯೋ ಪ್ರಭು, ನಾನು ಹೇಳೋದ್ನೇ ಮರ್ತ್ಬಿಟ್ಟೆ. ನಿಮ್ಮನ್ ಭೇಟಿಯಾಗೋಕೆ ಯಾರೋ ರಾಮಕೃಷ್ಣ ಅಂತ ಬಂದಿದ್ದಾರೆ, ಹೊರಗಡೆ ನಿಂತಿದ್ದಾರೆ.
ಗುರುಗಳೇ, ಪಂಡಿತ ರಾಮಕೃಷ್ಣ ನಿಮ್ಮನ್ನ ಯಾಕೆ ಭೇಟಿ ಮಾಡಕ್ ಬಂದಿದ್ದಾನೆ? ಬಂದಿರ್ತಾನೆ ಅವನ ಪೂರ್ತಿ ಬುದ್ಧಿವಂತಿಕೆಯನ್ನು ಉಪಯೋಗಿಸೋದಿಕ್ಕೆ. ಅವನಿಗೆ ಚೆನ್ನಾಗಿ ಗೊತ್ತಿದೆಯಲ್ಲ, ನಾನು ಮಹಾರಾಜರಿಗೆ ಹೇಳಿದ್ರೆ ಮಹಾರಾಜರು ಅದನ್ನ ಖಂಡಿತ ಒಪ್ತಾರೆ. ಹಾಗೇನು ಅನ್ನಿಸ್ತಾ ಇಲ್ವಲ್ಲ, ನಿಮ್ ತರ ಇರಕ್ ಹೇಗ್ ಸಾಧ್ಯ? ಇವನ ಮಾತಿನ ಅರ್ಥ ಏನು ಅಂದ್ರೆ ನಿಮಗಿಂತ ಯಾರಾದ್ರೂ ಮಹಾನ್ ಆಗೋದಿಕ್ಕೆ ಹೇಗೆ ಸಾಧ್ಯ ಅಂತ ಹೇಳ್ತಿದ್ದಾನೆ. ಹಾಗಾದ್ರೆ ಅವ್ರ ಹತ್ರ ನಾನು ಏನ್ ಹೇಳಿ ಸ್ವಾಮಿ? ಅವರು ಹೊರಗಡೆ ಕಾಯ್ತಾ ಇದ್ದಾರೆ. ಕಾಯ್ತಾ ಇರ್ಲಿ ಬಿಡು, ಅಲ್ಲೇನೆ ಅವನು ಕಾಯ್ತಾ ಇರ್ಲಿ. ದನಿಮಣಿ, ಹೋಗವನಿಗೆ ಹೇಳು, ಈ ಸಮಯ ತಾತಾಚಾರ್ಯರು ನಿದ್ದೆ ಮಾಡುವಂಥದ್ದು, ರಾಜಗುರು ಮಲಗಿದ್ದಾರೆ ಅಂತ ಹೇಳೋಗು. ಹೇಳಿ, ಏನ್ ಕೆಲ್ಸ? ನಾನು ಗುರುಗಳನ್ನ ಭೇಟಿಯಾಗಬೇಕು ಗುರುವರ್ಯ. ನಮ್ಮ ಗುರುಗಳು ನಿನ್ನನ್ನ ಭೇಟಿ ಆಗೋದಿಲ್ಲ. ನಮ್ಮ ಗುರುಗಳು ಹೇಳಿದ್ದಾರೆ, ನಾವು ನಿಮ್ಗೆ ಏನಂತ ಹೇಳ್ಬೇಕು ಅಂದ್ರೆ ಅವ್ರು ಮಲ್ಕೊಂಡಿದ್ದಾರೆ ಅಂತ. ಅಂದ್ರೆ ಮಲ್ಕೊಳ್ಳೋದಕ್ಕೂ ಮುಂಚೆ ಹೇಳಿದ್ರು ನಾನು ಮಲ್ಕೊಳ್ಳೋದಕ್ಕೆ ಹೋಗ್ತಿದ್ದೀನಿ ಅಂತ. ಇಷ್ಟೊತ್ತಿಗೆ ಅವರು ಮಲ್ಕೊಂಡಿರ್ಬೋದು ಅನ್ಸುತ್ತೆ. ಯಾಕೆ ನಗ್ತಾ ಇದೀಯಾ? ಅಯ್ಯೋ ಏನಿಲ್ಲ, ಸ್ವಲ್ಪ ಬೇಜಾರಾಯ್ತು. ರಾಜಗುರು ತಾತಾಶ್ರೀ ಅವ್ರನ್ನ ಭೇಟಿ ಮಾಡಕ್ ಆಗ್ತಿಲ್ಲ ಅಂತ. ಏನೋ ಬೇಜಾರಾದ್ರೆ ನಗ್ತೀಯಾ? ಇಲ್ಲ ಇಲ್ಲ, ಅದು ರಾಜಗುರು ತಾತಾಶ್ರೀ ಅವರಿಗೆ ಆಮಂತ್ರಣ ಕೊಡಕ್ ಬಂದಿದ್ದೆ. ನಾಳೆ ನನ್ನ ಸ್ವರ್ಗೀಯ ಪಿತಾಶ್ರೀ ಅವರ ಪುಣ್ಯತಿಥಿ, ಅದಕ್ಕೆ ಪಂಡಿತರಿಗೆ ಭೋಜನ ಕೊಡ್ಬೇಕಿತ್ತು. ಅಂತ ಮಹಾನ್ ವ್ಯಕ್ತಿ ರಾಜಗುರು ತಾತಾಶ್ರೀ ಅವ್ರನ್ನ ಬಿಟ್ರೆ ಬೇರೆ ಯಾರಿದ್ದಾರೆ? ಅದಕ್ಕೆ ನಾನು ಯೋಚನೆ ಮಾಡಿದೆ, ಒಂದ್ ವೇಳೆ ಅವ್ರು ನಮ್ಮನೆಗ್ ಬಂದು ಭೋಜನ ಮಾಡಿ ಹೋದ್ರೆ ಅದ್ ನನಗೆ ತುಂಬಾ ಸೌಭಾಗ್ಯವಾಗಿರುತ್ತೆ. ಗುರುಗಳು ಖಂಡಿತ ಬರ್ತಾ ಇದ್ರು, ಆದ್ರೆ ಏನ್ ಮಾಡೋದು, ಮಲ್ಕೊಂಡಿದ್ದಾರೆ. ಸರಿ, ಹಾಗಾದ್ರೆ ಬಂದುವರಿಯ. ಆದ್ರೆ ಯಾವ ವಿಚಾರಕ್ಕೆ ಬೇಜಾರಾಗ್ತಿದೆ ಅಂದ್ರೆ, ನಾನ್ ಅನ್ಕೊಂಡಿದ್ದೆ ರಾಜ್ಗುರು ತಾತಾಶ್ರೀ ಅವರು ನಮ್ ಮನೆಗ್ ಬರ್ತಾರೆ, ಅವರಿಗೆ ತುಂಬಾ ಭೋಜನಗಳನ್ನೆಲ್ಲ ತಯಾರು ಮಾಡ್ಬೇಕು ಅನ್ಕೊಂಡಿದ್ದೆ. ಹೇಗೆ? ಅದೇನಂದ್ರೆ ಪಾಯಸ, ಶುದ್ಧ ದೇಸಿ ತುಪ್ಪದಲ್ಲಿ ಮಾಡಿರೋ ಗಜರಿ ಹಲ್ವಾ, ಬೇಸನ್ ಲಾಡು, ಖಾರವಾಗಿರೋ ಬದನೆಕಾಯಿ ಭರ್ತ, ಪೂರಿ, ಸಾಗು, ಬೂಂದಿ ಮಿಠಾಯಿ, ಗೋಡಂಬಿ ಮಿಠಾಯಿ, ಮತ್ತೆ ಜಿಲೇಬಿ, ಬಾದಾಮಿ ಹಾಲು, ಕುಂಬಳಕಾಯಿ ಹಲ್ವಾ, ಅಷ್ಟೇ ಅಲ್ಲದೆ ಸುಮಾರು ಸ್ವಾದಿಷ್ಟ ಭೋಜನ. ಆದ್ರೆ ಲಾಭ ಏನಿದೆ ಈ ಮಾತಿಗೆ? ರಾಜ್ಗುರು ತಾತಾಶ್ರೀ ಅವರು ಬರೋದೇ ಇಲ್ವಲ್ಲ. ಬರ್ತಾರೆ, ಹೋಗ್ತಾರೆ, ಬರೋದಿಲ್ಲ ಅವರು. ಮುಖ್ಯವಾದ ಕೆಲಸ ಇದೆ ಗುರುಗಳಿಗೆ. ಹಾಗಾದ್ರೆ ಸರಿ ಬಿಡಿ, ದೌರ್ಭಾಗ್ಯ ನಂದು. ಆದ್ರೆ ನೀವಿಬ್ರು ಬರ್ಬೋದಲ್ವಾ? ಗುರು ಇಲ್ಲ ಅಂದ್ರೆ ಶಿಷ್ಯಂದ್ರು ಬರ್ಬೋದು. ಸರಿ ಹೋಗೋಣವಾ? ಈಗಲ್ಲ, ನಾಳೆ ಪುಣ್ಯತಿಥಿ, ನಾಳೆ ಅಲ್ವಾ? ಬಂದ್ಬಿಟ್ವಿ, ತಲುಪಿ ಕೂತ್ಕೊಂಡ್ಬಿಟ್ವಿ. ಆಮೇಲೆ ಸಾಕು, ಅರ್ಥ ಆಯ್ತು. ಆಜ್ಞೆ ಕೊಡಿ ಬಂಧುಗಳೇ, ಆಜ್ಞೆ ಕೊಡಿ. ನಮಗೋಸ್ಕರ ಕಾಯ್ತಾ ಇರಿ. ನಿನ್ಗೇನ್ ಅನ್ಸುತ್ತೆ ರಾಮ? ಈ ಆಚಾರ್ಯರು ಬರ್ತಾರಾ? ಬರೋ ಹಾಗೆ ಮಾಡ್ಲೇಬೇಕು ಬಂದು. ಅವರಿಗೋಸ್ಕರನೇ ನಾನು ಇಷ್ಟೊಂದು ತಯಾರಿ ಮಾಡಿದ್ದು. ನಾಳೆ ಭೋಜನದ ಮುಖ್ಯ ಅತಿಥಿ ಇವರೇನೆ. ನೋಡೋಣ ಬರ್ತಾರೋ ಇಲ್ವಾ ಅಂತ. ಆನಂದ ಬಂದ್ಬಿಡ್ತು. ಎಂತ ಸ್ವಾದಿಷ್ಟ ಭೋಜನ ಇದು. ಮತ್ತೆ ಅವನು ಆ ಕಪ್ಟಿ ಮುದ್ಕ, ಅವನ ಹಣೆ ಬರಾನೇ ಕೆಟ್ಟೋಗಿದೆ. ನಮ್ ಜೊತೆ ಇಲ್ಲಿಗೆ ಬಂದ್ಬಿಟ್ಟಿದ್ರೆ ನಮ್ ಜೊತೆ ಕೂತ್ಕೊಂಡು ಇಂತ ಸ್ವಾದಿಷ್ಟ ಭೋಜನದ ಆನಂದ ಸಿಗ್ತಾ ಇತ್ತು. ಕಪ್ಪಿ ಮನುಷ್ಯನ ಜೊತೆಗೆ ಇದೇ ತರ ಆಗುತ್ತೆ. ಕೆಟ್ಟ ವ್ಯಕ್ತಿಗೆ ಕೆಟ್ಟದ್ದೇ ಆಗೋದು, ಕೈಗೇನು ಸಿಗಲ್ಲ. ಒಂದ್ ವೇಳೆ ಆ ಮುದ್ಕ ನಮ್ ಜೊತೆನೆ ಇದ್ದಿದ್ರೆ ನಮ್ ತರನೇ ಭೂರಿ ಭೋಜನ ಸಿಗ್ತಿತ್ತು. ಆದ್ರೂ ನಂಬಕ್ಕಾಗಲ್ಲ ಅವನ್ನ. ಯಾರಿಗ್ ಗೊತ್ತು, ಇಲ್ಲಿ ಬಂದಿರಬಹುದು ಅವನು. ಇಲ್ಲೇ ಎಲ್ಲೋ ಅಕ್ಕಪಕ್ಕದಲ್ಲಿ ಕಂಬಳಿ ಹೊತ್ಕೊಂಡು ಕೂತ್ಕೊಂಡಿರ್ಬಹುದು. ಇಲ್ಲ ನಮ್ಮ ಹಿಂದೆ ಕಂಬಳಿ ಹೊತ್ಕೊಂಡು ಕೂತ್ಕೊಂಡಿದ್ದಾನಲ್ಲ, ಅವನೇ ಇರ್ಬಹುದಾ? ಇಲ್ಲಿ ಕೇಳೋ, ಕಂಬಳಿ ಹೊತ್ಕೊಂಡಿರೋ ಪಂಡಿತ ನಮ್ಮ ಕಪಟಿ ಗುರು ನೀನಲ್ಲ ತಾನೇ? ಅರೆ ಬೇಗ ಹೇಳೋ, ಬಾಯಲ್ಲಿ ಇಟ್ಕೊಂಡಿದ್ಯಾ, ಬೇಗ ಹೇಳೋ. ಅಯ್ಯೋ ಅವನಿಲ್ಲ ಅಂತ ಹೇಳ್ತಿದ್ದಾನೆ. ಅವನು ನಮ್ ಮುದುಕ ಅಲ್ಲ, ಯಾರೋ ಬಕಾಸುರ. ಸುಮ್ನೆ ಊಟ ಮಾಡು. ಏನಾದ್ರೂ ನೋಡಿದ್ಯಾ? ನೋಡದ್ನಲ್ಲ ತಾತಾಚಾರ್ಯ.
ಆಗೋ ಆ ಮೂಲೆಯಲ್ಲಿ ಕಂಬಳಿ ಹಾಕೊಂಡು ಕೂತಿದ್ದಾರೆ. ನಿನಗ್ ಗೊತ್ತಾಯ್ತಾ? ಮತ್ತೆ ಅವ್ರು ಬಂದಾಗ್ಲೇ ಗೊತ್ತಾಯ್ತು ನನ್ಗೆ. ಮತ್ತೆ ಈಗ ರಾಮ? ಈಗೇನು, ಈಗ ಭೋಜನ ಮುಗಿಯೋವರೆಗೂ ಕಾಯ್ಬೇಕು. ಹೇಗಿತ್ತು ಭೋಜನ ಮಾನ್ಯವರಿಯರೇ? ತುಂಬಾ ಸ್ವಾದಿಷ್ಟ, ತುಂಬಾ ಚೆನ್ನಾಗಿತ್ತು, ಅದ್ಭುತವಾಗಿತ್ತು ಭೋಜನ. ಮಜಾ ಬಂದ್ಬಿಡ್ತು. ಧನ್ಯವಾದ. ಸತ್ಕಾರದಲ್ಲೇನು ಕಡಿಮೆ ಆಗ್ಲಿಲ್ಲ ತಾನೇ? ಇಲ್ಲ, ಇಲ್ಲ, ಇಲ್ಲ. ಏನಾದ್ರೂ ಹೆಚ್ಚು ಕಮ್ಮಿ? ಇಲ್ಲ 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 ಇಲ್ಲ. ಸಂಪೂರ್ಣವಾಗಿ ಸಂತುಷ್ಟರಾಗಲ್ವಾ? ಸ್ವರ್ಗಸ್ಥರಾಗಿರೋ ನಿಮ್ಮ ತಂದೆ ಆತ್ಮಕ್ಕೆ ಆ ದೇವ್ರು ಶಾಂತಿ ಸಿಗೋಂಗ್ ಮಾಡ್ಲಿ. ಸರಿ, ಈಗ ನಾವೆಲ್ಲರೂ ಇಲ್ಲಿಂದ ಹೊರಡ್ತೀವಿ. ನಡೀರಪ್ಪ, ನಡೀರಿ. ಅರಮನೆಗೆ ಹೋಗಿ ಮಹಾರಾಜರನ್ನ ಭೇಟಿಯಾಗ್ಬೇಕು. ಈಗ ನೀವೆಲ್ಲರೂ ನಿಮ್ ಬಂಗಾರದ ಹಣ್ಣನ್ನ ತಂದಿದ್ದೀರಾ ತಾನೇ? ಈಗ ನಮ್ಮ ಮಹಾರಾಜರು ಒಂದೊಂದು ಮಾವಿನ ಹಣ್ಣಿನ ಬದಲಾಗಿ 12 ಮಾವಿನ ಹಣ್ಣನ್ನು ಕೊಡ್ತಾರೆ. ಬನ್ನಿ ಬನ್ನಿ ಬನ್ನಿ, ಬೇಗ ಹೋಗೋಣ ಬನ್ನಿ. ಅಯ್ಯೋ, ನಿಲ್ಲಿ 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 ಬಂಧುವರಿಯರೇ, ನಿಲ್ಲಿ. ಭೋಜನ ಅಂತೂ ಮುಗ್ದು ಹೋಯ್ತು, ಆದ್ರೆ ನಮ್ ಪಿತಾಶ್ರೀಯವರ ಪುಣ್ಯತಿಥಿಯ ಪೂಜಾ ಕಾರ್ಯಗಳೆಲ್ಲ ಎಲ್ ಮುಗ್ದಿದೆ ನೀವೇ ಹೇಳಿ? ನಿಮ್ಮೆಲ್ಲರಿಗೂ ಕೊಡೋದಕ್ಕೆ ಇನ್ನೂ ಸ್ವಲ್ಪ ಬಾಕಿ ಇದೆ. ಇಲ್ಲ ಇಲ್ಲ ಬಂದು, ಇಲ್ಲ, ಈಗ ಸ್ವಲ್ಪ ಕೂಡ ಜಾಗ ಉಳಿದಿಲ್ಲ ಹೊಟ್ಟೆನಲ್ಲಿ. ಅಯ್ಯಯ್ಯೋ, ಏನು ತೊಂದ್ರೆ ಇಲ್ಲ ಬಂಧುವರಿಯ, ಎಲ್ಲ ಖಾಲಿ ಆಗತ್ತೆ. ಸ್ವಲ್ಪ ತಾಳ್ಮೆಯಿಂದ ನನ್ ಮಾತನ್ನ ಕೇಳಿ. ನೀವೆಲ್ಲರೂ ನಮ್ಮ ಸ್ವರ್ಗೀಯ ಪಿತಾಶ್ರೀಯವರ ಪುಣ್ಯತಿಥಿಗೆ ಇಲ್ಲಿಗೆ ಬಂದಿದ್ದೀರಾ, ಭೋಜನ ಮಾಡಿದ್ರಿ, ಅದಕ್ಕೋಸ್ಕರ ಪ್ರೀತಿಯ ಧನ್ಯವಾದ. ನಿಮ್ಮಂತ ಪಂಡಿತರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಯಾರ್ದೇ ಆದ್ರೂ ಪುಣ್ಯತಿಥಿ ಎಲ್ಲಿವರೆಗೂ ಪೂರ್ಣ ಆಗಲ್ಲ ಅಂದ್ರೆ ಆ ದಿವಂಗತ ಆತ್ಮದ ಅಂತಿಮ ಇಚ್ಛೆ ಪೂರ್ಣ ಆಗದೆ ಇರೋವರೆಗೂ. ನಾನ್ ಇಲ್ಲಿ ತನಕ ನನ್ನ ಸ್ವರ್ಗೀಯ ಪಿತಾಶ್ರೀಯವರ ಎಲ್ಲಾ ಇಚ್ಛೆನೂ ಪೂರ್ಣಗೊಳಿಸಿದ್ದೀನಿ, ಆದ್ರೆ ಒಂದು ಇಚ್ಛೆ ಅಂತೂ ಇನ್ನೂ ಹಾಗೆ ಉಳ್ಕೊಂಡಿದೆ. ಹೀಗೆ ಸ್ವಲ್ಪ ಹೊತ್ತು ನೀವಿಲ್ಲೇ ಕಾದ್ರೆ ಆ ಇಚ್ಛೆನೂ ಪೂರ್ಣಗೊಳ್ಳುತ್ತೆ, ಮತ್ತೆ ನೀವೆಲ್ಲ ಇಲ್ಲಿಂದ ಹೋಗ್ಬೋದು. ಖಂಡಿತ ಖಂಡಿತ, ನೀವು ನಿಮ್ಮ ತಂದೆಯವರ ಆಸೆಯನ್ನ ಪೂರ್ತಿ ಮಾಡಿ, ನಾವಿಲ್ಲೇ ನಿಂತ್ಕೊಂಡಿರ್ತೀವಿ. ಏನ್ರಪ್ಪ? ಹೌದು, ನಿಮ್ಮ ಸ್ವರ್ಗಸ್ಥರಾಗಿರೋ ತಂದೆಯವರ ಆಸೆ ಅಂತದ್ದೇನಿತ್ತು ನೀವು ಪೂರ್ತಿ ಮಾಡುವಂತದ್ದು? ಈಗ್ಲೇ ಹೇಳ್ತೀನಿ. ಇನ್ನೇನ್ ಹೇಳ್ತಾ ಇದ್ದಾನೆ? ಇನ್ಯಾವ ಕೊನೆ ಆಸೆ ಬಾಕಿ ಉಳ್ದಿತ್ತು ಗೊತ್ತಿಲ್ಲ ಅಮ್ಮ. ನನ್ಗಂತೂ ಯಾಕೋ ಭಯಾನೇ ಆಗ್ತಾ ಇದೆ ಗೊತ್ತಾ? ಚಿನ್ನ ಬೆಳ್ಳಿ ತರಕ್ ಹೋಗಿದ್ದಾನೆ ಅನ್ಸತ್ತೆ. ಪಂಡಿತರು ಖಂಡಿತವಾಗ್ಲೂ ನಮ್ಗೆ ಪುರಸ್ಕಾರ ಮಾಡ್ಲೇಬೇಕಲ್ವಾ, ಅದಕ್ಕೆ. ನಮ್ ಪಿತಾಶ್ರೀಯವರ ಅಂತಿಮ ಇಚ್ಛೆ ಏನಂದ್ರೆ ನಾನವರ ಬೆನ್ನಿನ ಮೇಲೆ 100 ಪೆಟ್ಟನ್ನು ಹೊಡಿಬೇಕು. ಏನ್ ಮಾಡ್ತಿದ್ರೆ ಮನೆಯವರೇ? ನನ್ನರ್ಥ, ನಿಮ್ಮ ಮಾತಿನ ಅರ್ಥ ಏನು? ಅದು ತುಂಬಾ ಸರಳವಾಗಿ ಅರ್ಥ ಆಗತ್ತೆ ಬಂಧುವರ್ಯ. ಯಾವ ತರ ನಮ್ಮ ಅಪ್ಪನ ಆಸೆಯಂತೆ ನೀವೆಲ್ಲ ಭೋಜನ ಮಾಡಿದ್ರು, ಅದೇ ತರ ಅವರ ಅಂತಿಮ ಇಚ್ಛೆನ ಪೂರ್ತಿ ಮಾಡೋದಕ್ಕೆ ಈ ಕೋಲಿಂದ 100 ಏಟ್ ತಿನ್ಬೇಕು. ಇದೇನ್ ತಮಾಷೆ ಮಾಡ್ತಿದ್ಯಾ ಪಂಡಿತ? ಇದು ಒಂದು ಆಸೆನಾ? ಈ ತರ ಇರೋದಕ್ಕೆ ಸಾಧ್ಯನಾ? ಈ ದಂಡದಿಂದ ಏಟನ್ನ ಯಾರು ತಿಂತಾರೆ? ನೀವೇ ತಿಂತೀರ ಮಾನವರ್ಯ. ಅದು ಅಲ್ಲದೆ ನೀವಂತೂ ಮಹಾನ್ ಗುರು ತಾತಾಶ್ರೀಯವರ ಪ್ರಿಯ ಶಿಷ್ಯರಲ್ವಾ, ಹಾಗಂದ್ಮೇಲೆ ನಿಮ್ಮಿಂದಾನೇ ಶುರು ಮಾಡ್ಬೇಕಲ್ವಾ? ಅಮ್ಮ, ಇಲ್ಲೇನ್ ನಡೀತಾ ಇದೆ? ಇನ್ ಖಂಡಿತ ಈ ಮೂರ್ಖನ್ನ ಗಲ್ಲಿಗೆ ಏರಿಸ್ತಾರೆ. ಅವನ್ನ ತಡೀರಿ ಅಮ್ಮ.
ಮಿತಿ ಮೀರಿದೆ ಪಂಡಿತ, ಮಿತಿ ಮೀರ್ತು. ಇವತ್ತು ನೀನು ನಿನಗೆ ಕೊಟ್ಟಂತ ಮಿತಿಯನ್ನ ಮೀರಿದ್ಯಾ ದುಷ್ಟ. ನಮಗ್ ಗೊತ್ತಿದೆ, ಇದನ್ನ ಬೇಕು ಅಂತಾನೆ ಮಾಡಿದ್ಯಾ ನೀನು. ನಿನ್ನ ಷಡ್ಯಂತ್ರ ಇದು, ನಮ್ಮನ್ನ ಅವಮಾನ ಮಾಡಬೇಕು ಅಂತ. ಇವರೆಲ್ಲರ ಮುಂದೆ ನಮ್ಮನ್ನ ಅವಮಾನಗೊಳಿಸಿ ಪ್ರತೀಕಾರ ತೀರಿಸ್ಕೊಳ್ಳೋದಕ್ಕೆ. ಸರಿಯಾಗಿ ಮಾಡಲಿಲ್ಲ ನೀನು ಪಂಡಿತ. ಈ ನಿನ್ನ ಅಕ್ಷಮ್ಯ ಅಪರಾಧಕ್ಕಾಗಿ ಆ ದೇವರು ಕೂಡ ನಿನಗೆ ಶಿಕ್ಷೆ ಕೊಟ್ಟೆ ಕೊಡ್ತಾನೆ. ಆದ್ರೆ ಈ ಭೂಮಿ ಮೇಲೆ ಮಾತ್ರ ನಿನಗೆ ಕ್ಷಮೆ ಸಿಗೋದಿಲ್ಲ. ನಿನ್ನ ಈ ನೀಚ ಕೃತ್ಯಕ್ಕೆ ಯಾವ ರೀತಿಯ ಶಿಕ್ಷೆ ಸಿಗಬೇಕು ಅದರ ನಿರ್ಣಯ ಮಹಾರಾಜರು ಮಾಡ್ತಾರೆ. ಇವತ್ತು ಮಾಡ್ತಾರೆ, ಈಗಲೇ ಮಾಡ್ತಾರೆ. ಮಹಾರಾಜರೇ, ಇದು ನಮ್ಮ ಒಬ್ಬರಿಗೆ ನಡೆದಂತ ಅವಮಾನ ಅಲ್ಲ. ಇದು ತುಳುವ ಕುಲದ ಮರ್ಯಾದೆ, ತುಳುವ ಕುಲದ ಸಂಸ್ಕಾರಕ್ಕೆ ನಡೆದಂತ ಅವಮಾನ. ತುಳುವ ಕುಲವು ಸದಾಕಾಲ ತಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಈ ಪಂಡಿತರ ಮಾನ ಮತ್ತು ಮರ್ಯಾದೆಯ ರಕ್ಷಣೆ ಮಾಡಿದ್ದಾರೆ. ಆದರೆ ಇವತ್ತು ಒಬ್ಬ ಉದ್ದಂಡ ಪಂಡಿತನಿಂದ ತುಳುವ ಕುಲದ ಇತಿಹಾಸಕ್ಕೆ ಕಳಂಕವನ್ನು ತಂದಿದ್ದಾನೆ. ಇವನಿಗೆ ಶಿಕ್ಷೆ ಕೊಡಿ ಮಹಾರಾಜರೇ. ಮತ್ತು ಇವತ್ತು ಇವನಿಗೆ ಶಿಕ್ಷೆಯನ್ನು ಕೊಡದೆ ಹೋದರೆ ಇದು ತುಳುವ ಕುಲದ ಗೌರವ ಮರ್ಯಾದೆಗಳಿಗೆ ಒಂದು ಕಪ್ಪು ಚುಕ್ಕೆಯನ್ನು ಇಟ್ಟಂತಾಗುತ್ತೆ. ಮತ್ತು ಇದರಿಂದ ತುಳುವ ಕುಲದ ಪೀಡೆಗಳಿಗೂ ಕೂಡ ಯಾವುದೇ ರೀತಿ ಪ್ರಾಯಶ್ಚಿತ್ತ ಸಿಗೋದಿಲ್ಲ. ಇವನಿಗೆ ಶಿಕ್ಷೆ ಕೊಡಿ ಮಹಾರಾಜರೇ. ಇವನಿಗೆ ಐತಿಹಾಸಿಕ ಶಿಕ್ಷೆಯನ್ನು ಕೊಡಿ. ಆ ಸುದ್ದಿ ಶತಮಾನಗಳವರೆಗೂ ಈ ರಾಜ್ಯಸಭೆಯಲ್ಲಿ ಗುರುಗುತ್ತಿರಬೇಕು. ನಮಗೆ ನ್ಯಾಯ ಕೊಡಿಸಿ ಮಹಾರಾಜರೇ, ನ್ಯಾಯ ಕೊಡಿಸಿ. ನ್ಯಾಯ ದೊರೆಯುವುದು ಆಚಾರ್ಯರೇ, ನ್ಯಾಯ ದೊರೆಯುತ್ತದೆ, ಅದು ಈ ಕ್ಷಣದಲ್ಲೇ. ಮಂತ್ರಿಗಳೇ, ಮಹಾರಾಜರೇ, ಸಿಪಾಯಿಗಳ ಒಂದು ಗುಂಪನ್ನು ರಾಮಕೃಷ್ಣನ ಮನೆಗೆ ಕಳುಹಿಸಿ. ಹಾಗೂ ಈ ಕೂಡಲೇ ಅವನನ್ನು ಬಂಧಿ ಮಾಡಿ ನಮ್ಮ ಮುಂದೆ ತಂದು ಪ್ರಸ್ತುತಪಡಿಸಲು ಹೇಳಿ. ಆಗ್ಲಿ ಮಹಾರಾಜರೇ. ಕ್ಷಮಿಸಿ ಮಹಾಪ್ರಭು, ಆದ್ರೆ ರಾಮಕೃಷ್ಣ ಅಂತೂ ಮನೇಲೀಗ ಸಿಗೋದೇ ಇಲ್ಲ. ಯಾರದು ದುಷ್ಟ? ಯಾರದು ಯಾರದು ನಮ್ಮ ಮತ್ತು ಮಹಾರಾಜರ ನಡುವೆ ಮಾತಾಡುವಂತ ದುಸ್ಸಾಹಸ ಮಾಡಿದ್ದು? ಈಗ ಕಣ್ಮುಂದೆ ಬನ್ನಿ. ನಾನು ಇಲ್ಲಿದ್ದೀನಿ. ಕ್ಷಮಿಸಿ ಮಹಾಪ್ರಭು, ಈ ದುಸ್ಸಾಹಸ ನನ್ನ ಕಡೆಯಿಂದಾನೇ ಆಗಿದೆ. ಪಂಡಿತ ರಾಮಕೃಷ್ಣ? ಹೌದು ಮಹಾಪ್ರಭು, ಇದು ನಾನೇ. ನಿಮ್ ದರ್ಬಾರಿನಿಂದ ನಿಷೇಧ ಆಗಿರೋ ವಿದೂಷಕ ರಾಮಕೃಷ್ಣ. ಇದು ಯಾವ ರೀತಿಯ ತಮಾಷೆ? ಹಾಗೂ ಈ ಮಡಿಕೆ ಧರಿಸಿ ಏಕೆ ನಿಂತಿರುವಿರಿ ನಮ್ಮ ಮುಂದೆ? ಕ್ಷಮಿಸಿ ಮಹಾಪ್ರಭು, ಆದ್ರೆ ನಿಮ್ಮ ಮಾತನ್ನ ನಾನು ಪಾಲಿಸ್ತಾ ಇದ್ದೀನಿ. ನೀವೇ ಹೇಳಿದ್ರಲ್ವಾ ನಿನ್ ಮುಖ ತೋರಿಸ್ಬೇಡ ನನಗೆ ಅಂತ. ಹಾಗಾಗಿ ಈ ದರ್ಬಾರಿನಲ್ಲಿ ನಾನಿರೋದು ತುಂಬಾ ಅವಶ್ಯಕತೆ ಇತ್ತು. ಅದಕ್ಕೆ ಹೀಗೆ ಬಂದೆ ನಾನು. ಇಲ್ಲಿ ನೋಡಿ ಮಹಾರಾಜರೇ, ಇಲ್ಲಿ ನೋಡಿ. ನಾಚಿಕೆ ಇಲ್ದಿರೋ ಈ ಮನುಷ್ಯನ ನೋಡಿ. ಏನಾದ್ರೂ ಪಶ್ಚಾತ್ತಾಪ ಇದೆಯಾ? ನಾಚಿಕೆ ಇದೆಯಾ? ಸ್ವಲ್ಪನಾದ್ರೂ ಅಳುಕು ಇಲ್ಲ. ಹಾಸ್ಯ ಪರಿಹಾಸ್ಯಗಳನ್ನ ಮಾಡ್ಕೊಂಡು ದರ್ಬಾರ್ ಸಭೆಯ ಕೇಳಿ ಮಾಡ್ತಾ ಇದ್ದಾನೆ ಇವನು. ಪಂಡಿತ ರಾಮಕೃಷ್ಣ, ಮೊದಲು ಈ ಮಡಿಕೆಯನ್ನು ತೆಗೆದು ನಮ್ಮ ಮುಂದೆ ನಿಮ್ಮ ಮುಖವನ್ನು ತೋರಿಸುತ್ತಾ ನಿಂತುಕೊಳ್ಳಿ. ಸರಿ ಮಹಾಪ್ರಭು.
ಆಚಾರ್ಯವರ್ಯರು ಹಾಗೂ ಅವರ ಪಂಡಿತರಿಗೆ ನಿಮ್ಮ ಮೇಲೆ ಒಂದು ಆರೋಪವಿದೆ. ನೀವು ಅವರನ್ನು ಮನೆಗೆ ಕರೆದು ಹಾಗೂ ಅವಮಾನ ಮಾಡಿದ್ದೀರಿ ಎಂದು. ಅವರೊಂದಿಗೆ ಕೆಟ್ಟ ರೀತಿಯಲ್ಲಿ ನಡೆದುಕೊಂಡಿದ್ದೀರಾ. ನಿಮಗೆ ಇದರ ಬಗ್ಗೆ ಏನಾದರೂ ಹೇಳುವುದಿದೆಯೇ? ಕ್ಷಮಿಸಿ ಮಹಾಪ್ರಭು, ಅನ್ಯಾಯ ನನಗೂ ಆಗಿದೆ. ನ್ಯಾಯ ನಾನ್ ಕೇಳ್ಬೇಕು ನಿಮ್ಮ ಹತ್ರ. ಆರೋಪ ನಂದು. ಈ ರಾಜ್ಗುರು ಮತ್ತೆ ಈ ಪಂಡಿತರ ವಿರುದ್ಧ ನನಗೆ ಮೋಸ ಮಾಡಿದ್ದಾರೆ. ಎಲ್ಲರೂ ನನಗೆ ವಿಶ್ವಾಸದ್ರೋಹ ಮಾಡಿದ್ದಾರೆ. ಇಲ್ಲಿ ನೋಡಿ ಮಹಾರಾಜ, ನಮ್ ಬೆಕ್ಕು ನಮ್ಮನ್ನೇ ಕಚ್ಚಕ್ ಬರ್ತಿದೆ. ಅವಮಾನ ನಮಗಾಗಿದೆ, ಮೋಸ ಇವನಿಗಾಗಿದೆಯಂತೆ. ಪಂಡಿತ ರಾಮಕೃಷ್ಣ ಏನು ಹೇಳಬೇಕೋ ಅದನ್ನು ಸ್ಪಷ್ಟವಾಗಿ ನಮ್ಮ ಮುಂದೆ ಹೇಳಿ. ಸರಿ ಮಹಾಪ್ರಭು, ನಾನ್ ಹೇಳ್ತೀನಿ ಏನಾಯ್ತು ಅಂತ. ಅದೇನು ಅಂದ್ರೆ, ಸ್ವಲ್ಪ ವರ್ಷದ ಹಿಂದೆ ನಮ್ ಪಿತಾಶ್ರೀ ಅವರು ಅನಾರೋಗ್ಯದಿಂದ ತೀರ್ಕೊಂಡ್ರು. ನಮ್ ಪಿತಾಶ್ರೀ ಅವರು ಅನ್ಕೊಂಡಿದ್ರು ಅವ್ರಿಗೆ ಈ ರೋಗ ಏನೋ ಕೆಟ್ಟ ಕರ್ಮದ ಪರಿಣಾಮದಿಂದ ಆಗಿರೋದು. ಅವಾಗ ಅವರು ಮರಣ ಹೊಂದೋಕ್ಕಿಂತ ಮುಂಚೆ ಅವ್ರ ಅಂತಿಮ ಇಚ್ಛೆನ ನನಗೆ ಹೇಳಿದ್ರು. ಇದಂತೂ ಕೇಳೋ ಮಾತೆ ಮಹಾಪ್ರಭು. ಪಿತಾಶ್ರೀ ಅವ್ರು ಬಯಸ್ತಿದ್ರು ನಾನವರ ಬೆನ್ನಿನ ಮೇಲೆ 100 ಸಲ ಕೋಲಿನಿಂದ ಹೊಡಿಬೇಕು. ಆದ್ರೆ ಈ ಮಾತು ಕೇಳೋಕೆ ವಿಚಿತ್ರವಾಗಿದೆ. ಆದ್ರೆ ಪಿತಾಶ್ರೀ ಅವರು ಇದನ್ನ ನಂಬ್ಕೊಂಡಿದ್ರು. ಅದೇನಂದ್ರೆ, ಅವ್ರಿಗೆ ದುಷ್ಟ ಕರ್ಮದ ಫಲ ಸಿಕ್ಕಿ ನಾನು ಮೃತ್ಯು ಹೊಂದಿದ್ಮೇಲೆ ಈಶ್ವರ ಪ್ರಸನ್ನ ಆಗಿ ನನಗೆ ಸ್ವರ್ಗದಲ್ಲಿ ಜಾಗ ಕೊಡ್ತಾರೆ. ಈಗ ನೀವೇ ಹೇಳಿ ಮಹಾಪ್ರಭು, ಒಬ್ಬ ಪುತ್ರನಾಗಿ ಪಿತಾಶ್ರೀ ಅವರಿಗೆ ಹೊಡೆಯೋದಕ್ಕಾಗತ್ತಾ? ನಾನು ಹಾಗೆ ಮಾಡ್ಲೇ ಇಲ್ಲ. ಹಾಗಾಗಿ ಅವ್ರು ತೀರ್ಕೊಂಡೇ ಬಿಟ್ರು. ಹಾಗಾಗಿ ನಾನು ಯಾವಾಗ್ಲೂ ಪಶ್ಚಾತ್ತಾಪ ಪಡ್ತಾನೆ ಇದ್ದೆ, ನಮ್ ಪಿತಾಶ್ರೀ ಅವರ ಕೊನೆ ಆಸೆನ ಪೂರ್ತಿ ಮಾಡಕ್ ಆಗ್ಲಿಲ್ಲ ಅಂತ. ಅದಕ್ಕೆ ನಾನೊಂದು ಯುಕ್ತಿ ಮಾಡಿದೆ. ನಮ್ಮ ಪಿತಾಶ್ರೀ ಅವರ ಪುಣ್ಯತಿಥಿ ಅವತ್ತು ಭೋಜನ ಕಾರ್ಯಕ್ರಮ ಇಟ್ಟೆ. ಅದಕ್ಕೆ ರಾಜ ಪುರೋಹಿತರು ಮತ್ತೆ ಬೇರೆ ಪುರೋಹಿತರುಗಳನ್ನೆಲ್ಲ ಕರೆಸ್ದೆ. ನಾನು ಪಿತಾಶ್ರೀ ಅವ್ರ ಇಚ್ಛೆ ಅಂತೆ ಸ್ವಾದಿಷ್ಟ ಭೋಜನಗಳನ್ನೆಲ್ಲ ಮಾಡಿಸ್ದೆ, ಸತ್ಕಾರನೂ ಮಾಡಿದೆ, ಮನ್ಸಾರೆ ಊಟ ಬಡಿಸ್ದೆ ಮಹಾಪ್ರಭು. ಆಮೇಲೆ ನನ್ನ ಪಿತಾಶ್ರೀ ಅವರ ಕೊನೆ ಇಚ್ಛೆನೂ ಕೂಡ ಇವ್ರ ಮುಂದೆ ಇಟ್ಟೆ. ಇವ್ರ ಎಲ್ಲರಿಗೂ ಬೆನ್ನಿನ ಹಿಂದೆ 100 ಪೆಟ್ಟುಗಳನ್ನ ತಿನ್ನೋದಕ್ಕೆ ಹೇಳ್ದೆ. ಇದನ್ ಕೇಳಿ ಆಚಾರ್ಯರು ಕೋಪ ಮಾಡ್ಕೊಂಡ್ರು, ಸ್ಪಷ್ಟವಾಗಿ ತಿರಸ್ಕರಿಸಿದ್ರು. ಅದು ಅಲ್ಲದೆ ನಾನು ಇವರಿಗೆ ಅವಮಾನ ಮಾಡಿದೆ ಅಂತ ಆರೋಪನೂ ಹೊರಿಸಿದ್ದಾರೆ. ಈಗ ನೀವೇ ನ್ಯಾಯ ಕೊಡ್ಬೇಕು ಮಹಾಪ್ರಭು. ಒಬ್ಬ ಪುತ್ರನಾಗಿ ನನ್ನ ದಿವಂಗತ ಪಿತಾಶ್ರೀಯವರ ಆತ್ಮಕ್ಕೆ ಮೋಕ್ಷ ಕೊಡೋದಕ್ಕೆ ಪ್ರಯತ್ನ ಪಟ್ರೆ ಇದ್ರಲ್ಲಿ ಎಂತ ಅವಮಾನ ಮಾಡಿದೆ, ಎಂತ ಅಪರಾಧ ಮಾಡಿದೆ ನೀವೇ ಹೇಳಿ. ಕಿಲಾಡಿ ಮಹಾರಾಜು, ಕಿಲಾಡಿ. ಇವನು ತನ್ನ ಮಾತಿನ ಜಾಲದಿಂದ ನಿಮ್ಮನ್ನ ಕಟ್ಟಾಕ್ಲಿಕ್ಕೆ ನೋಡ್ತಾ ಇದ್ದಾನೆ ಮಹಾರಾಜರೇ. ಹೇಳ್ತಾ ಇದ್ದೀನಿ ಅಷ್ಟೇ. ನಾನ್ ಕೇಳ್ತೀನಿ, ನಾವು ಪಂಡಿತರಿಗೆ ಹೊಡೆದು ಇವರ ತಂದೆ ಅಂತಿಮ ಆಸೆ ಹೇಗೆ ಪೂರ್ಣಗೊಳಿಸ್ತಾನೆ? ಪೂರೈಸ್ತೀನಿ. ಹೇಗೆ ಪೂರೈಸ್ತೀಯ ಹೇಳು? ಖಂಡಿತವಾಗ್ಲೂ ಆಗತ್ತೆ. ಹೇಗೆ ಪೂರೈಸಕ್ ಸಾಧ್ಯ? ಚಡಿ ಏಟುಗಳನ್ನ ನಿಮ್ಮ ತಂದೆ ಮಾತ್ರ ತಿನ್ಬೇಕಾಗಿತ್ತು. ಆಗಿದ್ದಾಗ ಮಾವಿನ ಹಣ್ಣನ್ನ ಮಾತಾಶ್ರೀ ಅವರು ಮಾತ್ರ ತಿನ್ಬೇಕಾಗಿತ್ತಲ್ವಾ ಆಚಾರ್ಯರೇ? ಮಹಾಪ್ರಭು, ನಾನು ಅಷ್ಟೊಂದು ಶ್ರೀಮಂತ ಅಲ್ಲ ಇವರೆಲ್ಲರಿಗೂ ಚಿನ್ನದ ಕೋಲ್ ಕೊಡೋದಕ್ಕೆ. ಅದಕ್ಕೆ ನಾನು ಸಾಧಾರಣವಾಗಿರೋ ಕೋಲನ್ನು ಬಳಸ್ದೆ ಅಷ್ಟೇ. ಆದ್ರೆ ನನ್ನ ಪ್ರಶ್ನೆ ರಾಜಗುರು ತಾತಾಶ್ರೀ ಅವರಲ್ಲಿ ಏನಂದ್ರೆ, ಇವ್ರ ವಿರೋಧ ಯಾವ್ದಕ್ಕೋಸ್ಕರ? ಕೋಲಲ್ಲಿ ಪೆಟ್ಟು ತಿಂದಿದ್ದಕ್ಕ, ಇಲ್ಲಾಂದ್ರೆ ಚಿನ್ನದ ಕೋಲ್ ಅಲ್ವಲ್ಲ ಅದಕ್ಕ? ಯಾಕೆಂದ್ರೆ ಒಂದ್ ವೇಳೆ ಚಿನ್ನದ ಮಾವಿನ ಹಣ್ಣು ಹಂಚೋದ್ರಿಂದ ಸ್ವರ್ಗೀಯ ರಾಜಮಾತೆಯವರ ಆಸೆ ಪೂರ್ಣಗೊಳ್ಳೋದಾದ್ರೆ, ಅದೇ ತರ ಸಾಧಾರಣ ಕೋಲಿನಿಂದ ನನ್ನ ಪಿತಾಶ್ರೀಯವರ ಅಂತಿಮ ಇಚ್ಛೆ ಯಾಕೆ ಪೂರ್ತಿ ಆಗಲ್ಲ ಮಹಾಪ್ರಭು? ರಾಮ ನಾಮ ಸತ್ಯ. ಜೈ ಶ್ರೀರಾಮ. ಕತೆ ಮುಗ್ದೋಯ್ತು. ನಿಮ್ಮ ಬುದ್ಧಿವಂತಿಕೆಯಿಂದ ನಾವು ಪ್ರಸನ್ನರಾದ್ವಿ ಪಂಡಿತ ರಾಮಕೃಷ್ಣ. ನೀವು ಒಬ್ಬ ಆದರ್ಶ ಪುತ್ರನಂತೆ ನಿಮ್ಮ ಕರ್ತವ್ಯ ನಿರ್ವಹಣೆ ಮಾಡಿದ್ದೀರಾ. ಒಬ್ಬ ತಂದೆಯ ದಿವಂಗತ ಆತ್ಮಕ್ಕಾಗಿ ಇದಕ್ಕಿಂತ ಹೆಚ್ಚು ಕೆಲಸ ಇನ್ನೇನಿರುತ್ತೆ? ಮತ್ತೆ ಈ ನಿಮ್ಮ ಕರ್ತವ್ಯ ಪ್ರಯಾಣಕ್ಕಾಗಿನೇ ನಮಗೆ ಆ ಸ್ವಪ್ನವನ್ನೂ ನೆನಪು ಮಾಡಿದ್ರಿ. ನಿನ್ನೆ ರಾತ್ರಿ ನಾವು ನೋಡಿದ್ದು ಹೌದು ಮಹಾರಾಜ. ನಿನ್ನೆ ರಾತ್ರಿ ನಾವು ಒಂದು ಮಂಗಳಕರವಾದಂತ ಕನಸನ್ನ ಕಂಡೆವು. ಗೊತ್ತಿದೆಯಾ ನಿಮಗೆ? ಕನಸಿನಲ್ಲಿ ನಮಗೆ ಯಾರ ದರ್ಶನವಾಯಿತೆಂದು? ಯಾರು ಆಚಾರ್ಯರೇ? ಸ್ವಯಂ ಸಾಕ್ಷಾತ್ ನಿಮ್ಮ ಸ್ವರ್ಗಸ್ಥರಾದ ಮಾತೃಶ್ರೀ ಅವರದ್ದು. ನಿನ್ನೆ ರಾತ್ರಿ ಅವರು ನಮ್ಮ ಕನಸಿನಲ್ಲಿ ಬಂದಿದ್ರು ಮತ್ತು ಅವರು ಏನು ಹೇಳಿದ್ರು ಅಂದ್ರೆ, ಅವರು ಹೇಳಿದ ಮಾತುಗಳನ್ನ ಕೇಳಿ ನಮ್ಮ ತಲೆ ನಿಮ್ಮ ಮತ್ತು ಅವರ ಪಾದಗಳಿಗೆ ಬಾಗಿ ಶರಣಾಗತರಾದವು. ಏನು ಹೇಳಿದರು ಆಚಾರ್ಯರೇ ನಮ್ಮ ಮಾತೆಯವರು? ಒಬ್ಬ ತಾಯಿಗೆ ಇನ್ನೇನು ಬೇಕು? ಇದೆ, ತನ್ನ ಮಗ ತಾನು ಸತ್ತ ನಂತರ ತನ್ನನ್ನು ನೆನಪಿಟ್ಟುಕೊಳ್ಳುವಂಥದ್ದು.
ದೊಡ್ಡವರಿಗೆ ಮರ್ಯಾದೆ ಕೊಡುವಂಥದ್ದು, ಪಂಡಿತ ಮತ್ತು ಪುರೋಹಿತರ ಸನ್ಮಾನ ಮಾಡುವಂಥದ್ದು, ತನ್ನ ಕರ್ತವ್ಯದ ಪಾಲನೆಯನ್ನ ಪೂರ್ತಿ ನಿಷ್ಠೆಯಿಂದ ಮಾಡುವಂಥದ್ದು, ಒಬ್ಬ ನೀತಿ, ನಿಜಾಯಿತಿ ಮತ್ತು ಆದರ್ಶ ಮಗನಾಗಿರುವಂಥದ್ದು. ಮತ್ತೆ ನೀವು ಮಹಾರಾಜರೇ, ನೀವು ಆ ಮಗನಾಗಿ ನಿಮ್ಮ ತಾಯಿಯ ಆಸೆಯನ್ನ ಪೂರೈಸಿದಿರಾ. ಈ ರೀತಿಯ ಮಗನನ್ನ ಕಂಡು ನಿಮ್ಮ ಸ್ವರ್ಗಸ್ಥರಾದ ತಾಯಿಯವರಿಗೆ ಇನ್ನು ಯಾವ ರೀತಿಯ ಯಾವ ಕೊನೆಯ ಆಸೆಯೂ ಇಲ್ಲ. ಅವರ ಎಲ್ಲ ಆಸೆಗಳೂ ಈಡೇರಿವೆಯಂತೆ ಮತ್ತು ಅವರಿಗೆ ಬಹಳ ಮೊದಲೇ ಮೋಕ್ಷದ ಪ್ರಾಪ್ತಿಯಾಗಿದೆ ಮಹಾರಾಜರೇ. ಮತ್ತೆ ಅವರು ಈ ಮಾತನ್ನು ಹೇಳಿದ್ರು. ಅವರ ಹೆಸರಿನಲ್ಲಿ ಈ ಒಂದು ಮಾವಿನ ಹಣ್ಣನ್ನು ಹಂಚೋದು ಚೆನ್ನಾಗಿದೆ ಮತ್ತು ಅಷ್ಟೇ ಹಣವನ್ನೂ ಕೊಡಿ. ಬಡ ಮಕ್ಕಳಿಗೆ ವಿದ್ಯಾದಾನವನ್ನು ಸಹ ಮಾಡಿ, ರೋಗಿಗಳಿಗೆ ಚಿಕಿತ್ಸೆಯನ್ನ ಕೊಡಿಸಿ ಮತ್ತು ಭಿಕಾರಿ ಮತ್ತು ವೃದ್ಧರಿಗೆ ಮನೆಗಳನ್ನ ಕಟ್ಟಿಸಿಕೊಡಿ ಅಂತ ಹೇಳಿದ್ರು. ಅಷ್ಟೇ. ಇದೇ ಅವರು ನಿಮ್ಮ ಕಡೆಯಿಂದ ಬಯಸ್ತಾ ಇರುವಂತ ನಿಜವಾದ ಶ್ರದ್ಧಾಂಜಲಿ. ಬೇರೆ ಏನು ಬೇಕಾಗಿಲ್ವಂತೆ. ಆದ್ರೆ ಮಹಾರಾಜ್ರೆ, ನೀವು ನಮ್ಮ ಎಷ್ಟು ಜನ ಪಂಡಿತರಿಗೆ ಚಿನ್ನದ ಮಾವಿನ ಹಣ್ಣನ್ನ ಕೊಟ್ಟಿದ್ದೀರೋ, ನಾವು ಆ ಎಲ್ಲಾ ಪಂಡಿತರನ್ನ ಇಲ್ಲಿಗೆ ಕರೆಸಿದ್ದೇವೆ. ಕಾರಣ ಆ ಚಿನ್ನದ ಮಾವಿನ ಹಣ್ಣನ್ನ ನಿಮಗೆ ವಾಪಸ್ ಕೊಡಿಸೋದಕ್ಕೆ ಮತ್ತು ಈ ಕಾರಣವಿಲ್ಲದ ಋಣದಿಂದ ಮುಕ್ತಿ ಕೊಡಿಸೋದಕ್ಕೆ. ಇಲ್ಲಿ ನೋಡು, ಅವನ್ ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಈ ಮುದ್ಕ ನಮ್ಮ ಹೊಟ್ಟೆ ಮೇಲೂ ಕಲ್ಲು ಹಾಕ್ಬಿಟ್ಟ. ನೋಡ್ತಾ ಇರೋ ಧನಿ, ಈ ಮುದ್ಕೊಂಡ್ ತಲೆ ನನ್ನ ಕೈಗೇನಾದ್ರು ಒಂದಿನ ಸಿಗಬೇಕು. ಅದನ್ನ ಹಾಗೆ ಜಜ್ಜಿ ಬಜ್ಜಿ ಮಾಡ್ಬಿಡ್ತೀನಿ. ಬನ್ನಿ ಪಂಡಿತರೆ, ನಿಮಗೆ ಕೊಟ್ಟಂತ ಚಿನ್ನದ ಮಾವನ್ನ ವಾಪಸ್ ಕೊಡಿ. ಅದ್ಭುತ. ಮಂತ್ರಿಗಳೇ, ಮಹಾರಾಜರೇ, ಇದನ್ನು ರಾಜಕೋಶದಲ್ಲಿ ಇರಿಸಲು ಹೇಳಿ. ಸರಿ ಮಹಾರಾಜರೇ. ಈ ಬಂಗಾರದ ಮಾವಿನ ಉಪಯೋಗ ಹಾಗೇ ಆಗಬೇಕು, ಹೇಗೆ ನಮ್ಮ ಸ್ವರ್ಗೀಯ ಮಾತೆಯವರು ಆಚಾರ್ಯರ ಕನಸಿನಲ್ಲಿ ಬಂದು ಹೇಳಿದ ಹಾಗೆ ಆಗ್ಲಿ. ಆಚಾರ್ಯ ತಾತಾಚಾರ್ಯರೇ, ನಮಗೆ ಅನಿಸುವ ಹಾಗೆ ನಿಮಗೆ ಪಂಡಿತ ರಾಮಕೃಷ್ಣರೊಂದಿಗೆ ಯಾವುದೇ ಮನಸ್ತಾಪ ಇಲ್ಲವೆಂದು ನಾವೆಲ್ಲರೂ ತಿಳಿದುಕೊಂಡಿವಿ. ಪಂಡಿತ್ ರಾಮಕೃಷ್ಣನ ಉದ್ದೇಶ ನಿಮ್ಮೆಲ್ಲರನ್ನು ಅವಮಾನ ಮಾಡುವುದು, ಕೆಟ್ಟ ರೀತಿಯಲ್ಲಿ ನಡೆದುಕೊಳ್ಳುವುದು ಆಗಿರಲಿಲ್ಲ. ನಮಗೆ ಅರ್ಥ ಆಗುತ್ತೆ ಮಹಾರಾಜರೇ. ನಾವು ನಮ್ಮ ಆರೋಪವನ್ನ ವಾಪಸ್ ತಗೋತೀವಿ. ನಾನು ನನ್ನ ಆರೋಪನ ವಾಪಸ್ ತಗೋತೀನಿ ಮಹಾಪ್ರಭು. ನೀವು ನಿಮ್ಮ ಸ್ವರ್ಗೀಯ ರಾಜಮಾತೆಯವರ ಮಾತು ಕೇಳಿದ್ಮೇಲೆ ಅವರು ಆಚಾರ್ಯರ ಕನ್ಸಿನಲ್ಲಿ ಬಂದು ಹೇಳಿದ್ರಲ್ವಾ, ನಾನು ಸಂತುಷ್ಟನಾದೆ. ಅದೇ ತರ ನನ್ನ ಪಿತಾಶ್ರೀಯವರ ಅಂತಿಮ ಇಚ್ಛೆನೂ ಪೂರ್ತಿ ಮಾಡೋ ಅಗತ್ಯ ಇದೆ. ಯಾಕಂದ್ರೆ ಯಾವಾಗ್ಲೂ ನಾನು ಹೇಗಾಗೋಕ್ ಬಯಸ್ತೀನಿ ಅಂತ ಹೇಳಿದ್ರೆ ನನ್ನ ಪಿತಾಶ್ರೀಯವರ ಇಚ್ಛೆ ಅಂತ. ಕೇಳಿ ಸಂತೋಷವಾಯಿತು ಪಂಡಿತ ರಾಮಕೃಷ್ಣ. ಇಂದಿನ ಸಭೆ ಇಲ್ಲಿಗೆ ಮುಗಿಯುತ್ತದೆ. ಮಹಾರಾಜ ಕೃಷ್ಣದೇವರಾಯರಿಗೆ ಮಹಾರಾಜ ಕೃಷ್ಣದೇವರಾಯರಿಗೆ ಮಹಾರಾಜ ಕೃಷ್ಣದೇವರಾಯರಿಗೆ ನಾಳೆ ದರ್ಬಾರಿನಲ್ಲಿ ಭೇಟಿಯಾಗೋಣ. ವಿದೂಷಕ ರಾಮಕೃಷ್ಣ, ಮಹಾರಾಜ ಕೃಷ್ಣದೇವರಾಯರಿಗೆ ನಾಳೆಯಿಂದ ನಮಗೆ ನಮ್ಮ ವಿದೂಷಕ ಮಹಾರಾಜ ಕೃಷ್ಣ ದರ್ಬಾರಿನಲ್ಲಿ ಬೇಕು. ಮಹಾರಾಜ ಕೃಷ್ಣದೇವರಾಯರಿಗೆ ಮಹಾರಾಜ ಕೃಷ್ಣದೇವರಾಯರಿಗೆ ಮಹಾರಾಜ ಕೃಷ್ಣದೇವರಾಯರಿಗೆ. ಶುಭಾಶಯಗಳು ಆಚಾರ್ಯರೇ. ನಿಮ್ ಇನ್ನೊಂದು ಆಟನೂ ಸರಿಯಾಗೇ ತಿರುಗ್ಬಿತ್ತು. ಎಷ್ಟು ಚೆನ್ನಾಗಿ ತಲೆ ಓಡಿಸಿದ್ರಿ ನೀವು. ಏನು ಅರಿಯದ ಬಾಲಕನೇ, ಎಷ್ಟು ಸಾಣ ಹಿಡಿದು ಬಾಣಗಳನ್ನ ನೀನು ನನ್ನ ಕಡೆ ಬಿಟ್ಟರೂ ಸಹ ಅಷ್ಟು ಬಾಣಗಳನ್ನ ಕಿಸೆಯಲ್ಲಿ ಇಟ್ಕೊಳ್ಳೋಣ ಈ ತಾತಾಚಾರ್ಯ. ತಾತಾಚಾರ್ಯನ ಒಂದು ಕೂದಲನ್ನ ಅಲುಗಾಡಿಸಬೇಕು ಅಂತ ಅನ್ಕೊಂಡ್ರು ಸಹ ನೀನಿನ್ನು ಬಹಳಷ್ಟು ಸೂರ್ಯಚಂದ್ರನನ್ನ ನೋಡಬೇಕಾಗಿದೆ. ಪರವಾಗಿಲ್ಲ ಆಚಾರ್ಯರೇ, ಅವಶ್ಯಕತೆ ಏನೂ ಇಲ್ಲ. ಯಾವಾಗ್ಲೂ ಕಾಗೆ ಕುಕ್ಕುತ್ತೋ ಅವಾಗೆಲ್ಲ ಸ್ವಾದಿಷ್ಟ ಭೋಜನನೇ ಸಿಗುತ್ತೆ ಅಂತ. ಕೆಲವೊಂದ್ಸಲ ಹುಳುಗಳನ್ನು ತಿನ್ಬೇಕಾಗತ್ತೆ.
ಇನ್ನು ಸ್ವಲ್ಪ ಕಾಲ ಕಾಯಿರಿ. ಯಾವಾಗ ಕೊಕ್ಕೊಳಗೆ ಹುಳ ಸಿಕ್ಕಾಕೊಳ್ಳುತ್ತೋ ಅವತ್ತು ಜೈ ಹೋ ಜೈ ಹೋ ಜೈ ಹೋ. ನೀನು ಕಾಯ್ತಾ ಇರು ಪಂಡಿತ. ಎಂದು ನನ್ನ ದಿನ ಅಂತ ಬರುತ್ತೋ ಅವತ್ತು ನಿನ್ನ ಜೈ ಹೋ ಜೈ ಹೋ ಜೈ ಹೋ. ನಾನು ಈ ತಾತಾಚಾರ್ಯನನ್ನ ಕಾಗೆ ಅಂತೀಯ? ನೀವ್ ಯಾಕೆ ನಿಮ್ಮ ರಕ್ತದ ಒತ್ತಡವನ್ನು ಜಾಸ್ತಿ ಮಾಡ್ಕೊಳ್ತಿದ್ದೀರಾ ಗುರುಗಳೇ? ಅವ್ನು ನಿಮ್ಮನ್ನ ಕಾಗೆ ಅಂತ ಹೇಳಿಲ್ವಲ್ಲ? ಪಾಪ ಅವನು ನಿಮ್ಮನ್ನ ಹುಳ ಅಂತ ಹೇಳ್ಬಿಟ್ಟೋದ. ಲಾಮ ಬಂದ್ಬಿಟ್ಟ ಬಗ್ಗು. ನನ್ ಪ್ರೀತಿಯ ಲಾಮಂಗೆ ಸ್ವಾಗತ. ಇದೇನಿದು? ಹಾಲ ಮತ್ತಿನ್ನೇನು? ಅಯ್ಯೋ ಗೊತ್ತು ನನಗೆ ಹಾರ ಅಂತ, ಆದ್ರೆ ಇದೆಲ್ಲ ಏನಿದು? ಇಲ್ಲೂ ಮಾವಿನ ಹಣ್ಣು, ಅಲ್ಲೂ ಮಾವಿನ ಹಣ್ಣು, ಎಲ್ಲ ಕಡೆನೂ ಮಾವಿನ ಹಣ್ಣು, ಎಲ್ಲ ಕಡೆನೂ ಮಾವಿನ ಹಣ್ಣು. ಟೆಂಪಲಲ್ಲಿ ನೀನು ಮಾಯ ಮಾತಿ ತೋರಿಸ್ತಲ್ಲ, ಅದು ನೋಡಿ ಮಹಾರಾಜ ನಿನ್ಗೋಸ್ಕರ ಇಷ್ಟೊಂದು ಮಾವಿನ ಹಣ್ಣು ಕಳ್ಸಿದ್ದಾರೆ. ನನ್ ರಾಮ, ನನ್ ಪುತ್ರ, ನನ್ನ ಸುಪುತ್ರ, ನನ್ನ ಮುತ್ತು, ನನ್ನ ಬಂಗಾರ. ಗೊತ್ತಿತ್ತು ನನಗೆ ನನ್ನ ಮಗ ಇದೆಲ್ಲದನ್ನು ಸರಿ ಮಾಡೇ ಮಾಡ್ತಾನೆ ಅಂತ. ಇವನೇ ಒಂದು ದೊಡ್ಡ ಸಮಸ್ಯೆ ಆಗಿದ್ರು ಕೂಡ ಬಾಕಿ ಸಮಸ್ಯೆಗಳಿಗೆ ಇವನು ಪರಿಹಾರನ ಕಂಡು ಹಿಡಿತಾನೆ ಅಂತ ಈಗ ತಾನೇ ಶಾರದಾ ಹೇಳ್ತಿದ್ದೆ. ನೋಡ್ತಾ ಇರು, ಒಂದಿನ ನನ್ ರಾಮ ಇತಿಹಾಸನೇ ಬರಿತಾನೆ ಅಂತ. ಇತಿಹಾಸ ಬರಿತೀನ? ವಾ 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 ವಾ. ಅದ್ಯಾರದು ನನ್ನನ್ನ ಹೊರಗಡೆ ಹಾಕಿದ್ರಲ್ವ ಮನೆಯಿಂದ? ಅವಾಗ ಗೊತ್ತಾಗ್ಲಿಲ್ವಾ ನಾನೆಲ್ಲ ಸರಿ ಮಾಡ್ತೀನಿ ಅಂತ? ಖಂಡಿತ ಇಲ್ಲ. ಇಲ್ವಾ? ಇವ್ರ ಮಾತಿನ ಅರ್ಥ ಖಂಡಿತ ಇಲ್ಲ. ಎರಡನ್ನು ಬೇರೆ ಬೇರೆಯಾಗಿ ಹೇಳ್ತಾ ಇದ್ದಾರೆ. ನಂಬಿಕೆನೇ ಇರ್ಲಿಲ್ಲ ಅಂದಿದ್ರೆ ಮನೆ ಒಳಗಡೆ ಯಾಕೆ ಮಲ್ಗಕ್ ಬಿಡ್ತಾ ಇದ್ರು? ಏನಕ್ಕೊಂದ್ ಹಾಸಿಗೆ, ಏನಕ್ಕೊಂದ್ ಹೊದಿಕೆ, ಮತ್ತೆ ಸೊಳ್ಳೆ, ಏನಕ್ಕೆ ಸೊಳ್ಳೆ ಓಡಿಸೋ ಲೇಪನ ಕೊಡ್ತಾ ಇದ್ರು? ಆಹಾ, ಸರಿ ಸರಿ. ಈಗೇನಾಯ್ತು ಇವರಿಗೆ? ಭಾವುಕರಾಗ್ತಾ ಇದ್ದಾರೆ. ಈ ತರ ಭಾವುಕರಾಗ್ತಿದಾರ? ಹಾಗೆ ತಾನೇ ಆಗೋದು. ಅದ್ ಸರಿ, ಈಗ ಭಾವುಕರಾಗಿ ಏನ್ ಹೇಳ್ತಿದ್ದಾರೆ? ಏನ್ ಹೇಳ್ತಿದ್ದಾರೆ ಅಂದ್ರೆ, ನಿನ್ನ ಸ್ವರ್ಗೀಯ ತಂದೆ ಕೂಡ ಮಾವಿನ ಹಣ್ಣು ಅಂದ್ರೆ ತುಂಬಾನೇ ಇಷ್ಟ ಅಂತೆ. ಮಾಮೂಲಿ ಮನುಷ್ಯ ಅಲ್ವಾ, ಅದಕ್ಕೆ ಮಾವಿನ ಹಣ್ಣು ಅಂದ್ರೆ ತುಂಬಾನೇ ಇಷ್ಟ ಪಡ್ತಿದ್ರಂತೆ. ವಾರದಲ್ಲಿ ಯಾವುದೇ ದಿನ ಆಗ್ಲಿ, ಯಾವುದೇ ಜಾಗ ಆಗ್ಲಿ, ಮಾಮೂಲಿ ಜನರ ಜೊತೆ ಸೇರಿ 3-4 ಮಾವನಂತೂ ತಿಂದೇ ಬಿಡ್ತಿದ್ರಂತೆ. ಹೀಗೆ ಒಂದು ಮಾಮೂಲಿ ಸಂಜೆ ಹೊತ್ತಲ್ಲಿ ಅವ್ರ ಪ್ರಾಣನೇ ಹೋಗ್ಬಿಡ್ತಂತೆ. ಇವತ್ತು ಅವ್ರೇನಾದ್ರೂ ಜೀವಂತವಾಗಿದ್ದಿದ್ರೆ ಮಾವಿನ ಹಣ್ಣಿಗೆ ಹೇಳ್ತಾ ಇದ್ರು, ಗರ್ವದಿಂದ ಹೇಳ್ತಾ ಇದ್ರು, ನೀನಿಗ್ ಮಾಡಿರೋದು ಮಾಮೂಲಿ ವಿಷಯ ಅಲ್ಲ ಅಂತ. ಸರಿ ಸರಿ, ಏನಾದ್ರೂ ತಿನ್ನೋಕ್ ಸಿಗುತ್ತಾ? ತುಂಬಾ ಮಾವಿನ ಹಣ್ಣು ಆಗ್ತಿದೆ. ಅಲ್ಲ ಹಶ್ವಾಗ್ತಿದೆ. ನೋಡು, ರಾಮಕೃಷ್ಣನ್ಗಷ್ಟೇ ಅಲ್ಲದೆ ಮಹಾರಾಜರು ನಮ್ ಎಲ್ರಿಗೂ ಹಣ್ಣು ಕಳಿಸಿದ್ದಾರೆ. ನಮ್ಮ ಮಹಾರಾಜರು ಎಷ್ಟೊಂದು ಒಳ್ಳೆಯವರಲ್ವಾ? ಏನ್ ಯೋಚನೆ ಮಾಡ್ತಿದ್ದೀರಾ ಗುರುಗಳೇ? ಶ್ರೀ ಗಣೇಶ ಮಾಡಿ ಅಲ್ಲ, ನಾವು ಯೋಚನೆ ಮಾಡ್ತಿದೀವಿ. ಈ ಒಂದು ಮಾವು ಸಾಕನ್ಸುತ್ತೆ. ಏನ್ ಮಾತಾಡ್ತಿದ್ದೀರಾ ಗುರುಗಳೇ? ನೀವು ಒಂದೇ ಒಂದು ಮಾವಿನ ಹಣ್ಣು ತಿಂತೀರಾ? ಇಲ್ಲ, ಇದು ನಿಮ್ಮಿಬ್ಬರಿಗೋಸ್ಕರ. ಮತ್ತೆ ಮಿಕ್ಕಿದೆಲ್ಲ ಗುರುಗಳೇ ನಾವು ತಿಂತೀವಿ. ನಿಮ್ಮ ಈ ಗುರು ಶಿಷ್ಯರಿಗೆ ಬಂದಂತ ಮಾವಿನ ಹಣ್ಣುಗಳನ್ನು ಕೂಡ ಪ್ರಸನ್ನತೆಯಿಂದ ತಿಂದು ಮುಗಿಸುತ್ತಾನೆ. ಹಾ, ನಿಮಗಾಗಿನೇ ಒಬ್ಬ ಜ್ಞಾನಿ ಹೇಳಿದಾನೆ, ಪ್ರತಿಯೊಂದು ಅಂತ್ಯ, ಆ ಅಂತ್ಯವು ಪ್ರತಿಯೊಂದು ಹೊಸ ಪ್ರಾರಂಭಕ್ಕೆ ಕಾರಣ ಅಂತ. ಅಂದ್ರೆ ಯಾವಾಗ ಒಂದು ವಸ್ತು ತನ್ನ ಕೈ ಜಾರಿ ಹೋದಾಗ ಅದರ ಅಂತ್ಯ ನಿಶ್ಚಿತವಾಗುತ್ತೆ, ಮತ್ತು ಆ ಅಂತ್ಯ ಒಂದು ಹೊಸ ಪ್ರಾರಂಭಕ್ಕೆ ಸಂಕೇತವಾಗುತ್ತೆ. ಏನಾಯ್ತು? ಅದು ನಿಮ್ಮ ಪ್ರವಚನದಲ್ಲಿ ಇದುವರೆಗೂ ಮಾವಿನ ಹಣ್ಣು ಬಂದಿಲ್ವಲ್ಲ? ಇದು ಹಣ್ಣಿನ ಪ್ರವಚನ ಅಲ್ಲ ನನ್ನ ಶಿಷ್ಯರೇ. ಅರ್ಥವಾಗಿಲ್ವೇ? ನಾವು ಅರ್ಥ ಮಾಡಿಸ್ತೀವಿ ನೋಡಿ. ಒಂದು ವೇಳೆ ನೀವು ಒಂದು ಮಾವುಗಿನ್ನ ಹೆಚ್ಚು ಸೇವನೆಯನ್ನ ಮಾಡಿದ್ರೆ, ಅರ್ಥಾತ್ ಪಚನ ಕ್ರಿಯೆಯ ಅಂತ್ಯವಾಗುತ್ತೆ. ಪಚನ ಕ್ರಿಯೆಯ ಅಂತ್ಯ ಅಂದ್ರೆ ಅನೇಕ ರೋಗಗಳ ಆಕ್ರಮಣ. ರೋಗ ಹಾಗಂದ್ರೆ ಮೃತ್ಯು, ಮೃತ್ಯು ಹಾಗಂದ್ರೆ ಅಂತ್ಯ.
ಮತ್ತೆ ನಿಮಗೇನ್ ಅನ್ಸುತ್ತೆ? ಹ? ನಿಮ್ಮ ಈ ಗುರು ಯಾವುದೇ ವಸ್ತುಗಳಿಗಿಂತ ಈ ಇಬ್ಬರು ಶಿಷ್ಯರ ಮೇಲೆ ಅತಿ ಪ್ರಿಯವಾದವನು ಮತ್ತು ಈ ಕೇವಲ ಮಾವಿನ ಹಣ್ಣಿಗೋಸ್ಕರ ನಿಮ್ಮ ಬಲಿದಾನವನ್ನ ಕೊಡ್ತೀನ? ಸಾಧ್ಯವೇ ಇಲ್ಲ. ಬಲಿದಾನ ನಾವು ತಗೋತೀವಿ. ಈ ಮಾವಿನ ಹಣ್ಣನ್ನ ತಿನ್ನಿ. ಈ ಇಷ್ಟು ಹಣ್ಣನ್ನ ನಾವು ತಿಂತೀವಿ. ನೋಡು ನೋಡು, ಕೊಳ್ತೋಗಿರೋ ಮುಖ ಇಟ್ಕೊಂಡು ಈ ಮಾವಿನ ಹಣ್ಣೆಲ್ಲ ಹೆಂಗ್ ತಿಂತಾ ಇದ್ದಾನೆ. ಅನ್ಬೋಸ್ತಾನೆ. ಆಹಾ. ಎತ್ಕೋ. ಏನ್ ಎತ್ಕೋಬೇಕು? ಮುಂದೆ ಮಾವಿನ ಹಣ್ಣಿದ್ಯಲ್ಲ, ಅದನ್ನ ಎತ್ಕೊಂಡು ತಿನ್ನು. ಇದು ನಿನ್ ಕಷ್ಟಕ್ಕೆ ಸಿಕ್ಕಿರೋ ಫಲ ಅಲ್ವಾ? ಇಲ್ಲ ಇಲ್ಲ ಇಲ್ಲ, ಸಾಕು ಸಾಕು ಸಾಕು. ಇವತ್ತು ಹೊಟ್ಟೆ ತುಂಬ ಹೋಗಿದೆ. ಮಾವಿನ ಹಣ್ಣು ತಿಂದ್ರೆ ನನಗೆ ನಿದ್ರೆ ಬರುತ್ತೆ. ನಾನಿವತ್ ಮಲ್ಕೋಬಾರ್ದು ಅನ್ಕೊಂಡಿದ್ದೀನಿ. ಅರ್ಥ ಆಯ್ತಾ? ಅರ್ಥ ಆಯ್ತು. ಆದ್ರೆ ಈ ಸಮಯ ಸರಿಯಾಗಿರುತ್ತಾ? ಯಾಕೆ? ಏನಾಯ್ತು ಸಮಯಕ್ಕೆ? ಅಲ್ಲ, ತುಂಬಾ ರಾತ್ರಿ ಆಗಿದೆ ಅಲ್ವಾ? ಇಂಥದ್ರಲ್ಲಿ ನಾವು ಕಣ್ಣ ಮುಚ್ಚಲೆ ಆಡಿದ್ರೆ ಅಮ್ಮ ಮತ್ತೆ ಗುಂಡಪ್ಪ ಏನ್ ಅನ್ಕೋತಾರೆ? ಹೇ, ಕಣ್ಣ ಮುಚ್ಚಲೆನಾ? ನಾವು ಕಣ್ಣ ಮುಚ್ಚಲೆ ಯಾಕೆ ಆಡ್ಬೇಕು ಹೇಳು ಶಾರದಾ? ಬಾಲ್ಯದಲ್ಲಿ ನಿನಗೆ ಊಟ ಆದ್ಮೇಲೆ ಕಣ್ಣ ಮುಚ್ಚಲೆ ಆಡೋದಂದ್ರೆ ತುಂಬಾ ಇಷ್ಟ ಆಗ್ತಿತ್ತು ಅಲ್ವಾ? ಅದು ಬಾಲ್ಯದ ಮಾತು. ಈಗ ನಾವು ದೊಡ್ಡವರಾಗಿದ್ದೀವಿ, ಗೊತ್ತಿದೆ ಅಲ್ವಾ? ಈಗ ನಾವು ಕಣ್ಣ ಮುಚ್ಚಲೆ ಯಾಕೆ ಆಡ್ಬೇಕು? ನಾವು ಈ ವಯಸ್ಸಲ್ಲಿ ಏನ್ ಆಡ್ಬೇಕು ಅದನ್ನ ಆಡ್ಬೇಕು. ಹಾ, ಅದ್ ನಾನು ಏನ್ ಹೇಳಕ್ ಹೊರಟೆ ಅಂದ್ರೆ ನಮ್ಮ ಮೊದಲನೇ ರಾತ್ರಿಯ ಶುಭಾರಂಭ. ನೀನೇನ್ ಹೇಳ್ತೀಯ? ಮಾಡೋಣವಾ? ಉಳಿದಿರೋ ಕಾರ್ಯ ಸಂಪೂರ್ಣ. ಮಲ್ಕೋಬೇಡ, ಇವತ್ ಮಲ್ಕೋಬೇಡ. ಈಗಾಗ್ಲೇ ತುಂಬಾ ತಡ ಆಗಿ ಹೋಗಿದೆ. ದಯವಿಟ್ಟು ಮಲ್ಕೋಬೇಡ. ಚಿಂತೆ ಮಾಡ್ಬೇಡ, ಇವತ್ ನಾನ್ ಮಲ್ಗಲ್ಲ. ನೀನ್ ನಿಶ್ಚಿಂತೆಯಿಂದ ಇರು. ನಾನು ಹೋಗಿ ಎಲ್ಲಾ ಕೆಲಸ ಮುಗಿಸ್ಕೊಂಡು ಬೇಗ ಬರ್ತೀನಿ. ಶಾರದಾ, ಕೇಳಿಸ್ತಾ ಇದೀಯಾ ಶಾರದಾ? ಏ ಲಾಮ, ಯಾಕೆ ಕೇಳ್ತಿದ್ಯಾ? ನೀನ್ ಶಾರದಾನ? ಇಲ್ಲ. ಮತ್ತೆ ಯಾಕೆ ಬಂದೆ? ಹೋಗ್ ಶಾರದನ್ ಕಳ್ಸು. ಕಳ್ಸಲ್ಲ. ಯಾಕೆ? ನನ್ಗೇನ್ ಗೊತ್ತು? ಬೆಳಗ್ಗೆಯಿಂದ ಯಾಲತ್ಲ ಮಾತಾಡ್ತಾನೆ ಇಲ್ಲ. ಇನ್ ಯಾವತ್ತು ಮಾವಿನ ಹಣ್ಣು ತಿನ್ನಲ್ಲ. ಏನ್ ಹೇಳ್ತಿದ್ಯಾ? ಏನಿಲ್ಲ, ಹೋಗಿಲ್ಲಿಂದ ನೀನು. ಶಾರದಾ, ಇದ್ ಚೆನ್ನಾಗಿದೆ. ಮನೇಲಿರೋ ಇಬ್ರು ಹೆಂಗಸರು ಮೌನ ವ್ರತ ಮಾಡಿದ್ರೆ ಯಾರ್ ಮಾತ್ ಯಾರು ಕೇಳ್ತಾರೆ, ಯಾರ್ ಮಾತ್ ಯಾರು ಅರ್ಥ ಮಾಡಿಸ್ತಾರೆ? ನಾನಿದ್ದೀನಲ್ಲ, ನಾನ್ ಅರ್ಥ ಮಾಡಿಸ್ತೀನಿ. ನೀನ್ ಅರ್ಥ ಮಾಡಿಸ್ತೀಯಾ? ನಿನಗೆ ಅರ್ಥ ಆಗತ್ತಾ ನೀನೇನ್ ಮಾತಾಡ್ತೀಯ ಅಂತ? ಹೋಗಿಲ್ಲಿದ. ಸರಿ, ಇಲ್ಲಿ ಕೇಳು. ನನಗೆ ಹೇಗೆ ಹೇಳಿ, ನನಗೆ ತುಂಬಾ ಹೊಟ್ಟೆ ಹಸಿತಿದೆ. ಏನಾದ್ರೂ ತಿನ್ನಕ್ ಸಿಗ್ಬೋದಾ?
ಪ್ರತಿಭೆಯನ್ನ ಇಷ್ಟು ದಿವಸ ನಮ್ಮಿಂದ ನೀವು ಮುಚ್ಚಿಟ್ಟಿದ್ದೀರಾ. ನಮ್ಗೆ ಹೇಳಲೇ ಇಲ್ಲ ನೀವು ಇಂಥ ಒಳ್ಳೆ ಭರತನಾಟ್ಯವನ್ನ ಆಡ್ತೀರಾ ಅಂತ. ಅದು ಕೂಚುಪುಡಿ, ಮೋಹಿನಿ ಆಟ್ಟಂ, ತಾಕತೈ ಸೇರಿಸಿ. ಏನು ಗುರುಗಳೇ? ಪರವಾಗಿಲ್ಲ ಗುರುಗಳೇ, ಆಡ್ತಾ ಇರಿ ಆಡ್ತಾ ಇರಿ. ಮಾಡ್ತಾ ಇರಿ ಗುರುಗಳೇ, ತುಂಬಾ ಮಜಾ ಬರ್ತಾ ಇದೆ. ತಕಿತ 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 ತಕದಿ ತಕಿತ 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 ತಕದಿ ತಕಿತ 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 ತಕದಿ. ನಾನೇ ನೃತ್ಯ ಮಾಡ್ತಾ ಇಲ್ಲ ಇಲ್ಲಿ. ಮತ್ತೇನ್ ಮಾಡ್ತಿದ್ದೀರಾ ಗುರುಗಳೇ? ಕಡ್ತಾ ಆಗ್ತಾ ಇದೆ, ಕಡ್ತಾ. ಅದೇನಾಯ್ತು ಅಂದ್ರೆ ರಾತ್ರಿ ಜಾಸ್ತಿ ಮಾವಿನ ಹಣ್ಣು ತಿನ್ಬಿಟ್ನಲ್ಲ, ಕತೆ ಮುಗೀತು ನಂದು. ಮೈಕೈ ಎಲ್ಲ ನವೆ ಆಗ್ತಾ ಇದೆ. ಉಫ್, ಪರಪರ ಅಂತ ಕೆರ್ಕೊಳಂಗ್ ಆಗ್ತಾ ಇದೆ. ಹೇಗಾಗ್ತಾ ಇದೆ ಅಂದ್ರೆ ನನ್ನ ಇಡೀ ಶರೀರದಲ್ಲಿ ಜ್ವಾಲಾಮುಖಿ ಉಕ್ಕದಂಗ್ ಆಗ್ತಾ ಇದೆ. ಅಯ್ಯೋ, ತಡೆಯಕ್ಕಾಗ್ತಿಲ್ಲ. ಪರವಾಗಿಲ್ಲ ಬಿಡಿ ಗುರುಗಳೇ, ಪ್ರಾರಂಭ ಆಗಿದೆ ಅಂದ್ರೆ ಅಂತ್ಯನೂ ಹಾಗೆ ಆಗುತ್ತೆ. ಕೆರೆತ ಅಂದ್ರೆ ರೋಗ, ಅಂದ್ರೆ ಮೃತ್ಯು, ಮೃತ್ಯು ಅಂದ್ರೆ ಪುನರ್ಜನ್ಮ, ಜನ್ಮ ಅಂದ್ರೆ ಏನೇ ಆಗ್ಲಿ. ಅಂದ್ರೆ ನಾಯಿ. ಸುಮ್ನೆರ ಸುಮ್ನೆರ, ಇಲ್ಲಂದ್ರೆ ನಿನಗೆ ಇದೇ ಕೈಯಿಂದ ಭಸ್ಮ ಮಾಡೋಂತ ಶಾಪ ಕೊಟ್ಬಿಡ್ತೀನಿ. ಬೇಗ ಹೋಗಿ ಗಾಡಿ ತೆಗಿ. ಮೊದಲು ವೈದ್ಯರ ಹತ್ರ ಹೋಗ್ಬೇಕು, ಅದಾದ್ಮೇಲೆ ದರ್ಬಾರ್ ಸಭೆಗೂ ಹೋಗ್ಬೇಕು. ಹಾಗೆ ಆಗ್ಲಿ ಗುರುಗಳೇ. ನಿಂತ್ಕೊ ನಿಂತ್ಕೊ ನಿಂತ್ಕೊ. ಪಲ್ಲಕ್ಕಿ ಬೇಡ ಬಿಡು. ಹೇಗನ್ಸ್ತಾ ಇದೆ ಅಂದ್ರೆ ನಂಗೆ ನಾನಿವತ್ತು ಕೂತ್ಕೊಳಕ್ಕಾಗಲ್ಲ ಅನ್ಸುತ್ತೆ. ಹಾಗೆ ಹೋಗೋಣ ದರ್ಬಾರ್ಗೆ. ಅಯ್ಯೋ, ಅದು ಮಹಾರಾಜರ ಮುಂದೆ ಕೆರ್ಕೊಳ್ದೆ ಇರೋದು ಹೇಗೆ? ಇದಕ್ಕೇನಾದ್ರೂ ಒಂದು ಗತಿ ಕಾಣಿಸ್ಲೇಬೇಕು. ನಡಿ. ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ, ಮಹಾರಾಜ ಕೃಷ್ಣದೇವರಾಯರಿಗೆ. ಆಚಾರ್ಯರೇ, ಹಾ, ಸ್ಥಾನ ಅಲಂಕರಿಸಿ. ಇಲ್ಲ ಮಹಾರಾಜ್ರೆ, ನಾನು ಹೀಗೆ ಆರಾಮಾಗಿದ್ದೀನಿ. ಹಾಗೆ ಹೇಗೆ ಹೇಳಿಬಿರಿ ಆಚಾರ್ಯರೇ? ನೀವು ಈ ದರ್ಬಾರಿನ ರಾಜ ಪುರೋಹಿತರು. ನೀವು ನಿಂತಿದ್ದರೆ ಇಲ್ಲ ಮಹಾರಾಜ, ನಾನು ಆರಾಮಿದ್ದೀನಿ ಆರಾಮಿದ್ದೀನಿ. ಆದರೆ ಕಾರಣವೇನು ಹೀಗೆ ನಿಂತುಕೊಳ್ಳಲು ಆಚಾರ್ಯರೇ? ಕಾರಣ ಅದು ಮಹಾರಾಜರೇ, ನಾವು ಸೀದಾ ಸಮಾಧಿಯಿಂದ ಬರ್ತಿದೀವಲ್ಲ, ಹಾಗಾಗಿ ಭಕ್ತಿಯ ತಾಪದಿಂದ ನಮ್ಮ ಶರೀರ ಬಿಸಿಯಾಗಿದೆ. ಒಂದ್ ವೇಳೆ ನಾನು ಇಲ್ಲಿ ಕೂತ್ರೆ ನನ್ನ ತಾಪದಿಂದ ನನ್ನ ಈ ಜಾಗ ಕೂಡ ಬಿಸಿ ಆಗೋಗುತ್ತೆ. ಆಮೇಲೆ ಬಿಸಿ ಆಗೋದ್ರೆ ಈ ಜಾಗ ಅಂದ್ರೆ ನಾನಿವತ್ತು ಕೂತ್ಕೊಳ್ಳೋ ಹಾಗಿಲ್ಲ ಮಹಾರಾಜರೇ. ಕ್ಷಮಿಸಿ ಮಹಾಪ್ರಭು, ಒಂದ್ ವೇಳೆ ರಾಜ್ಗುರು ಅವ್ರು ನಿಂತ್ಕೊಂಡೇ ಇದ್ರೆ ಅವ್ರ ಗೌರವ ಮತ್ತೆ ಪ್ರತಿಷ್ಠೆಗೆ ತೊಂದರೆ ಆಗತ್ತೆ. ಎಲ್ಲಿವರೆಗೂ ಆಚಾರ್ಯರು ಕೂತ್ಕೊಳ್ಳೋದಿಲ್ವೋ ಅಲ್ಲಿವರೆಗೂ ನಾವು ಕೂಡ ಕೂರಲ್ಲ. ಎಲ್ಲ ನಿಂತ್ಕೊಳ್ಳಿ. ಅಯ್ಯೋ, ಇಲ್ಲ ಇಲ್ಲ, ಕೂತ್ಕೊಳ್ಳಿ. ನಮಗೋಸ್ಕರ ನೀವ್ಯಾರು ನಿಂತ್ಕೊಳ್ಳೋ ಅಂತ ಅಗತ್ಯ ಇಲ್ಲ. ಕೂತ್ಕೊಳ್ಳಿ. ಅಯ್ಯೋ, ಅದ್ ಹೇಗಾಗತ್ತೆ ರಾಜ್ಗುರು? ನೀವು ನಿಂತ್ಕೊಳ್ಳೋದು ನಾವು ಕೂತ್ಕೊಳ್ಳೋದು ಅಂದ್ರೆ ಅದ್ ಸರಿಯಲ್ಲ. ಎಲ್ಲ ನಿಂತ್ಕೊಳ್ಳಿ, ಎಲ್ಲ ನಿಂತ್ಕೊಳ್ಳಿ. ಅರೆ ಕೂತ್ಕೊಳ್ಳಿ ನೀವೆಲ್ಲ. ಅಯ್ಯೋ ಆಚಾರ್ಯರೇ, ಅಯ್ಯೋ ವಿದೂಷಕ ಮಹೋದಯರೇ, ನೀವು ದಯವಿಟ್ಟು ನಿಮ್ಮ ಸ್ಥಾನದಲ್ಲಿ ಕೂತ್ಕೊಳ್ಳಿ. ನಾನು ಆರಾಮಾಗಿದ್ದೀನಿ, ನಾನು ಚೆನ್ನಾಗೇ ಇದ್ದೀನಿ. ನೋಡಿ ಮಹಾರಾಜ್ರೆ, ಈ ಬಿಸಿಯ ಶಾಖ ಏನಿದೆ ಇದು ಕಡಿಮೆ ಆಯ್ತು ಅಂದ್ರೆ ನಾನು ಕೂತ್ಕೋತೀನಿ. ಧನ್ಯವಾದಗಳು. ನಮ್ಮ ಬಗ್ಗೆ ಕಾಳಜಿ ತೋರಿದ್ದಕ್ಕೆ ಧನ್ಯವಾದಗಳು. ಕೂತ್ಕೊಳ್ಳಿ ನೀವೂನು. ಮಹಾರಾಜರಿಗೆ ಜಯವಾಗಲಿ. ಮಹಾರಾಜರೇ, ಇವರು ಸುಂದರಗಡ ರಾಜ್ಯದ ಸಂದೇಶವಾಹಕ. ಮಹಾರಾಜರಿಗೆ ರಾಜಮಾತೆಯಿಂದ ಸಂದೇಶ ಬಂದಿದೆ. ಮಹಾಸಮ್ರಾಟ ಶ್ರೀ ಕೃಷ್ಣದೇವರಾಯರಿಗೆ ಸಂದೇಶ ನೀಡುವವನ ಕೋಟಿ ಕೋಟಿ ನಮನಗಳು ಮಹಾರಾಜರೇ. ರಾಜಗಡದ ರಾಜಮಾತೆ ದೇವಯಾನಿಯವರ ಸಂದೇಶ. ಏನು ಹೇಳುತ್ತಾರೆ ಸುಂದರಗಡದ ರಾಜಮಾತೆ ಅವರ ಸಂದೇಶದಲ್ಲಿ? ಒಂದು ಸಂಧಿ ಯಾಚನೆ ಇದೆ ಮಹಾರಾಜರೇ. ರಾಜಮಾತಾ ನಿಮ್ಮೊಂದಿಗೆ ಸಂಧಿ ಮಾಡಲು ಬಯಸುತ್ತಾರೆ. ಅವರು ತಮ್ಮ ರಾಜ್ಯವನ್ನು ನಿಮ್ಮ ಶಾಸನಕ್ಕೆ ಸಮರ್ಪಿಸಿ ತಮ್ಮ ರಾಜ್ಯಕ್ಕೆ ನಿಮ್ಮ ಆಶೀರ್ವಾದವನ್ನು ಬಯಸುತ್ತಿದ್ದಾರೆ. ಇದು ನಮಗೆ ಬಹಳ ಗೌರವ ತರುವ ವಿಷಯ ಸಂದೇಶದೂತರೆ. ರಾಜಮಾತೆ ಅಂತಹ ಸನ್ಮಾನಿತರು ಹಾಗೂ ಗೌರವಾನ್ವಿತ ಮಹಾರಾಣಿಯವರು ನಮ್ಮೊಂದಿಗೆ ಸಂಧಿ ಮಾಡಲು ಇಚ್ಛಿಸುತ್ತಾರೆ. ಅವರಿಗೆ ಹೇಳಿ ನಮಗೆ ಅವರ ಈ ಸಂಧಿಯಾಚನೆ ಖಂಡಿತ ಸ್ವೀಕರಿಸುತ್ತೇವೆ. ಇದು ರಾಜಮಾತೆಗೆ ತುಂಬಾ ಸಂತೋಷವಾದ ವಿಷಯವಾಗಿರುತ್ತೆ ಮಹಾರಾಜರೇ. ಸಂಧಿಯ ಈ ಪ್ರಸ್ತಾವದ ಜೊತೆ ರಾಜಮಾತೆಯು ನಿಮಗೋಸ್ಕರ ಉಡುಗೊರೆಯನ್ನು ಕಳಿಸಿದ್ದಾರೆ ಮಹಾರಾಜರೇ. ಮಹಾರಾಜರಿಗೆ ಈ ಉಡುಗೊರೆಗಳು ಯೋಗ್ಯವೆನಿಸಿದರೆ ಇದನ್ನು ಸ್ವೀಕಾರ ಮಾಡಿ
ನಮ್ಮ ಪೂರ್ತಿ ರಾಜ್ಯಕ್ಕೆ ಹಾಗೂ ರಾಜಮಾತೆಗೆ ಗೌರವಗೊಳಿಸಿ. ಈ ಉಡುಗೊರೆಯಲ್ಲಿ ವಿಜಯನಗರದ ಮಹಾರಾಣಿಯರಿಗೆ ಕೆಲವು ವಿಶೇಷವಾದ ಉಡುಗೊರೆಯನ್ನು ಕಳಿಸಿದ್ದಾರೆ ನಮ್ಮ ರಾಜಮಾತೆ. ಈ ಸಂದರ್ಭದಲ್ಲಿ ರಾಜ್ಯದ ಇಬ್ಬರು ಮಹಾರಾಣಿಯರು ಉಪಸ್ಥಿತರಿದ್ದರೆ ಈ ಉಡುಗೊರೆಗಳ ಗೌರವ ಅಧಿಕವಾಗುತ್ತದೆ ಮಹಾರಾಜರೇ. ಖಂಡಿತ. ಮತ್ತೆ ಈ ಅಂತಿಮ ವಿಶೇಷ ಉಡುಗೊರೆ ಮಹಾರಾಣಿಯವರಿಗೆ ಮಾತ್ರ. ಮಹಾರಾಣಿಯವರು ಕಳಿಸಿಕೊಟ್ಟಿರುವ ಆ ದುರ್ಲಭ ಸಿಂಧೂರ ಪಟ್ಟ ಮಹಾರಾಜರೇ. ಇದನ್ನು ವಿಶೇಷವಾಗಿ ಮಹಾರಾಣಿಯವರಿಗೆ ಮಾಡಿಸಲ್ಪಟ್ಟಿದೆ. ನೂರಕ್ಕಿಂತ ಹೆಚ್ಚು ಕೆತ್ತನೆಗಾರರ ಅದ್ಭುತ ಕಲಾ ಸಂಗಮ, ನಮ್ಮ ರಾಜ್ಯದ ಆಭೂಷಣ ವಿಶೇಷಜ್ಞರ ತಿಂಗಳುಗಳ ಪರಿಶ್ರಮ ಮತ್ತೆ ಅತ್ಯಮೂಲ್ಯ ದುರ್ಲಭ ವಜ್ರಗಳನ್ನು ಹಾಕಿ ಮಾಡಿರುವ ಅದ್ಭುತವಾದ ಆಭರಣ. ರಾಜಮಾತೆಯು ಮಹಾರಾಣಿಯವರಿಗೆ ಈ ಉಡುಗೊರೆಯನ್ನು ತುಂಬಾ ಪ್ರೀತಿಯಿಂದ ಅರ್ಪಿಸಿದ್ದಾರೆ. ಆಪತ್ತು, ಘೋರ ಆಪತ್ತು. ಏನ್ ಬಡ್ಬಡಾಯಿಸ್ತಾ ಇದೆಯಾ ರಾಮ? ಎಂಥ ಆಪತ್ತು? ಅಲ್ಲಿ ಬಂದಿದ್ದಾರಲ್ಲ ಬಂದು, ಅವ್ರ ಬಗ್ಗೆ ಸಂಪೂರ್ಣವಾಗಿ ಹೇಳಬಲ್ಲೆ. ಏನಾದ್ರೂ ಹೇಳು ಸ್ವಲ್ಪ. ಏನು ಕೇಳ್ಬೇಡ ಬಂದು, ಏನು ಕೇಳ್ಬೇಡ. ನೀನು ಶಿವನ ಹತ್ರ ಪ್ರಾರ್ಥನೆ ಮಾಡ್ಕೋ. ಮಹಾರಾಜರು ಈ ಕೆಲಸದಲ್ಲಿ ತುಂಬಾ ಬುದ್ಧಿಯಿಂದ ಕೆಲಸ ಮಾಡ್ಲಿ. ಬಹಳ ಸುಂದರ, ಅದ್ಭುತವಾಗಿದೆ ಈ ಸಿಂಧೂರ ಪಟ್ಟ. ಅದ್ಭುತ. ಎಷ್ಟು ಭಾಗ್ಯಶಾಲಿ ಆ ಹೆಣ್ಣು, ಈ ಅವಿಸ್ಮರಣೀಯ ಸಿಂಧೂರ ಪಟ್ಟವನ್ನು ತನ್ನದಾಗಿಸಿಕೊಳ್ಳುವವಳು. ಹಿಂಗ್ ಹೇಳ್ಬೇಡಿ ಮಹಾರಾಜ್ರೇ, ಈ ತರ ಹೇಳ್ಬೇಡಿ. ಮಹಾರಾಣಿ, ಮಹಾರಾಜರೇ, ಈ ಸುಂದರವಾದ ಸಿಂಧೂರ ಪಟ್ಟಿಯನ್ನ ನೀವು ಯಾವ ಮಹಾರಾಣಿಗೆ ಉಡುಗೊರೆಯಾಗಿ ಕೊಡಬೇಕು ಅನ್ಕೊಂಡಿದ್ದೀರಾ? ಏನ್ ಯೋಚನೆ ಮಾಡ್ತಿದ್ಯಾ ರಾಮ? ಒಂದೊಂದು ಹೇಗೆ ಎರಡ್ ಮಾಡೋದು ಬಂದು, ಇದನ್ನೆಲ್ಲ ನನಗಿಂತ ಯಾರು ಚೆನ್ನಾಗಿ ಅರ್ಥ ಮಾಡ್ಕೋತಾರೆ ಬಂದು. ನನ್ಗಿರೋದು ಒಬ್ಳು ಅಮ್ಮ, ಒಬ್ಳು ಹೆಂಡತಿ. ಇಲ್ಲಿರೋದು ಇಬ್ರು ಹೆಂಡತಿದೂರೆ, ಆದ್ರೆ ಸಿಂಧೂರ ಪಟ್ಟಿ ಒಂದೇ. ಘೋರ ಆಪತ್ತು ಬಂದು, ದೊಡ್ಡ ಸಮಸ್ಯೆ. ಮುಂದೆ ಏನಾಗುತ್ತೆ? ಸಾಕು, ಧನ್ಯವಾದ. ಊಟ ಮಾಡಿ ಮಹಾರಾಜ. ನಾವು ನಿಮಗೆ ಒಂದು ಮಾತು ಹೇಳಬಹುದೇ? ಖಂಡಿತವಾಗಿ. ದೊಡ್ಡ ಮಹಾರಾಣಿ, ನಿಮಗೆ ತಿಳಿದೇ ಇದೆ ನಾವು ನಿಮ್ಮನ್ನು ಎಷ್ಟು ಪ್ರೀತಿಸುತ್ತೇವೆ ಎಂದು. ಗೊತ್ತಿದೆ. ನಿಮ್ಮ ಸೌಂದರ್ಯ ಹಾಗೂ ಬುದ್ಧಿವಂತಿಕೆಯನ್ನು ಪ್ರಶಂಸಿಸುತ್ತೇವೆ ಎಂದು ಗೊತ್ತಿದೆ. ನಾವು ಯಾವಾಗಲೂ ಹೇಳಿಕೊಂಡೇ ಬಂದಿದ್ದೇವೆ ಹಾಗೂ ಹೇಳುತ್ತೇವೆ ಕೂಡ. ನಮ್ಮ ಇಬ್ಬರ ರಾಣಿಯರಲ್ಲಿ ದೊಡ್ಡ ಮಹಾರಾಣಿ ಯಾರಿದ್ದಾರೋ ಅವರು ವಿಶೇಷವೆಂದು. ವಿಶೇಷವೇಕೆಂದರೆ ಅವರು ಕೇವಲ ನಮ್ಮ ಪತ್ನಿ ಮಾತ್ರವಲ್ಲ, ಒಂದು ಸ್ನೇಹಿತೆ ಕೂಡ, ಒಂದು ಸಲಹೆಗಾತಿ ಹಾಗೂ ಕೆಲವು ಬಾರಿ ಅದ್ಭುತವಾದ ಮಾರ್ಗದರ್ಶಿ ಕೂಡ. ಗೊತ್ತಿದೆ.
ನಿಮ್ಮ ಪ್ರತಿಯೊಂದು ನಿರ್ಣಯ ಎಷ್ಟು ಸರಿ ಎಷ್ಟು ತೂಕವಾದದ್ದು ಎಂದರೆ ಏನ್ ಹೇಳೋದು ಶಬ್ದವೇ ಇಲ್ಲ ನಮ್ಮ ಹತ್ತಿರ ವರ್ಣಿಸಲು. ಗೊತ್ತಿದೆ. ಎಲ್ಲ ತಿಳಿದಿದೆ ನಿಮಗೆ. ಎಷ್ಟು ಸೌಂದರ್ಯವಂತರು, ಎಷ್ಟು ಬುದ್ಧಿವಂತಿಕೆ ಇದೆ ನಿಮಗೆ. ಹಾಗಾದರೆ ನಿಮಗೆ ಇದು ತಿಳಿದಿರುತ್ತದೆ ನಾವು ನಿಮಗೆ ಏನು ಹೇಳಬಯಸುತ್ತಿದ್ದೇವೆ ಎಂದು. ಗೊತ್ತಿದೆ. ಗೊತ್ತಿದೆಯಾ? ನೀವ್ ಇದೇ ಹೇಳ್ಬೇಕು ಅಂತಿದ್ದೀರಲ್ವಾ? ಇಬ್ರು ಮಹಾರಾಣಿರು, ಆದ್ರೆ ಸಿಂಧೂರ ಪಟ್ಟಿ ಒಂದು. ಹೌದು. ಮತ್ತೆ ರಾಣಿ ತಿರುಮಲಂಬ ಇನ್ನೂ ಚಿಕ್ಕವರು, ಮುಗ್ಧೆ, ಅರ್ಥ ಆಗಲ್ಲ ಅವ್ರಿಗೆ. ಮತ್ತೆ ಮಕ್ಳ ತರ ಸ್ವಲ್ಪ ಹಠ ಮಾಡ್ತಾರೆ. ಹೌದು. ಅದಕ್ಕೆ ಆ ಉಡುಗೊರೆನ ಚಿಕ್ಕ ಮಹಾರಾಣಿ ಕೊಡ್ಬೇಕು ಅಂತ ಅನ್ಕೊಂಡಿದ್ದೀರಾ? ದೃಷ್ಟಿಯಾಗುತ್ತದೆ ನಿಮಗೆ. ಎಷ್ಟು ಬುದ್ಧಿವಂತರು ನೀವು. ಪುಣ್ಯ ಮಾಡಿದ್ದೆವು ನಾವು ನಿಮ್ಮಂತಹ ಧರ್ಮಪತ್ನಿಯನ್ನು ಪಡೆಯಲು. ಸತ್ಯ ಹೇಳುತ್ತಿದ್ದೇವೆ. ಮಹಾರಾಜ, ಮೊದಲು ನೀವು ನನ್ನ ಒಂದು ಪ್ರಶ್ನೆಗೆ ಉತ್ತರ ಕೊಡಿ. ಒಂದಲ್ಲ ಮಹಾರಾಣಿ, 100 ಪ್ರಶ್ನೆ ಕೇಳಿ 100 ಉತ್ತರ ನೀಡುವೆವು ನಾವು. ಕೇಳಿ. ರಾಮಾಯಣದಲ್ಲಿ ಕೈಕೇಯಿ ತನ್ನ ಮಗ ಭರತನ್ಗೆ ರಾಜ್ಯದ ಉತ್ತರಾಧಿಕಾರಿ ಮಾಡ್ಬೇಕು ಅಂತಿದ್ರು, ರಾಜ ಮಾಡ್ಬೇಕು ಅಂತಿದ್ರು. ಹೌದು. ಆದ್ರೆ ಆಗಿದ್ಯಾರು? ಪ್ರಭು ಶ್ರೀರಾಮ. ಯಾಕಾದ್ರು? ಅಂದ್ರೆ? ಶ್ರೀರಾಮ ರಾಜ ಯಾಕಾದ್ರು? ನಾವ್ ಹೇಳ್ತೀವಿ, ಯಾಕಂದ್ರೆ ಅವರು ದೊಡ್ಡವರಾಗಿದ್ರು. ಮಹಾಭಾರತದಲ್ಲಿ ಶೂರವೀರ, ಅತ್ಯಂತ ಪರಾಕ್ರಮಿ, ಅತ್ಯಂತ ದೊಡ್ಡ ಯೋಧ ಅರ್ಜುನರು. ಹೌದು. ಆದ್ರೂ ರಾಜ ಯಾರಾದ್ರು? ಯುಧಿಷ್ಠಿರ. ಯಾಕಾದ್ರು? ಯಾಕೆಂದರೆ ಅವ್ರು ದೊಡ್ಡವರು. ಸರಿ, ಇದೆಲ್ಲ ಹೋಗ್ಲಿ ಬಿಡಿ. ನೀವ್ ಹೇಳಿ, ನೀವ್ ಹೇಗ್ ರಾಜ ಆದ್ರಿ? ಹೇಗೆ ಎಂದರೆ ನಾವೇ ರಾಜ ಆಗಬೇಕಿತ್ತು. ಆಗ್ಬೇಕಾಗಿತ್ತು, ಆದ್ರೆ ನೀವೇ ಯಾಕಾಗ್ಬೇಕಾಗಿತ್ತು? ಯಾಕಾಗಬೇಕಿತ್ತು? ಬೇರೆಯವರೆಲ್ಲ ನಮಗಿಂತ ವಯಸ್ಸಿನಲ್ಲಿ ಚಿಕ್ಕವರು, ನಾವು ದೊಡ್ಡವರು. ಇದೆಲ್ಲ ಲೆಕ್ಕ ಹಾಕಿದ್ರೆ ಸ್ವಾಮಿ, ಆ ಉಡುಗೊರೆ ನನಗೆ ಸಿಗ್ಬೇಕಲ್ವಾ? ಯಾಕಂದ್ರೆ ನಾನ್ ತಿರುಮಲಂಬಕ್ಕಿಂತ ದೊಡ್ಡವರು. ನೋಡಿದ್ರಾ, ನಾನ್ ಹೇಳ್ತಾ ಇದ್ನಲ್ವಾ, ಈ ಜಗತ್ನಲ್ಲಿ ಬುದ್ಧಿ ಬಲದ ಸಂಗಮ ಇರೋರು ಒಬ್ರಿದ್ರೆ ಅದು ನೀವು ಅಂತ. ನನ್ನ ಪತಿದೇವ್ರು. ನನ್ ಮನ್ಸಿನ ಮಾತು ಎಷ್ಟ್ ಬೇಗ ಅರ್ಥ ಆಗೋಯ್ತು ನಿಮ್ಗೆ. ಹೌದು ಸ್ವಾಮಿ, ಸಂಕ್ಷಿಪ್ತವಾಗಿ ವಿಚಾರ ಇಷ್ಟೇ. ಆ ಉಡುಗೊರೆ ಅಂತೂ ನನಗ್ ಸಿಗ್ಬೇಕಾಗಿರೋದು ಅಷ್ಟೇ. ಅದನ್ನ ನೀವೇ ಸ್ವತಃ ನನ್ ಹಣೆ ಮೇಲೆ ಧರಿಸ್ಬಿಟ್ರೆ ನನ್ಗಷ್ಟೇ ಸಾಕು. ಮಹಾರಾಜ, ನೀವೇನು ತಿಂದೇ ಇಲ್ವಲ್ಲ? ಬೆಂಡೆಕಾಯಿ ಹಾಕ್ಲಾ? ಬೇಡ ಬೇಡ, ಇದೆ. ಮಹಾರಾಜರೇ, ಕಿರಿಯ ಮಹಾರಾಣಿಗೆ ಏನಾಗಿದೆ ಅಂತ ಗೊತ್ತಿಲ್ಲ. ತುಂಬಾ ಕೋಪದಲ್ಲಿದ್ದಾರೆ. ಇಡೀ ಕೋಣೆ ಅಸ್ತವ್ಯಸ್ತ ಮಾಡಿದ್ದಾರೆ. ಊಟ ಎಲ್ಲ ಚೆಲ್ಲಾಡಿದ್ದಾರೆ. ಬೇಗ ಬನ್ನಿ ಮಹಾರಾಜ. ನೀವು ಹೊರಡಿ, ನಾವು ಬರುತ್ತೇವೆ. ಬರ್ತೀನಿ. ನನ್ಗರ್ಥ ಆಗತ್ತೆ. ಏನು ತೊಂದ್ರೆ ಇಲ್ಲ ಚಿಕ್ಕ ಮಹಾರಾಣಿ. ನೀವು ಆ ಸಿಂಧೂರ ಪಟ್ಟಿಗಾಗಿ ಯುದ್ಧ ಮಾಡ್ಬೇಕಂತಿದ್ರೆ ನಾನು ಅದಕ್ಕೂ ತಯಾರಿದ್ದೀನಿ. ಪ್ರಿಯೆ, ಚಿಕ್ಕ ಮಹಾರಾಣಿಯವರೇ, ಏನು ಇದೆಲ್ಲ? ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದ್ದೀರಾ? ಹೇಳಿ ನಮಗೆ. ಈಗ ನಿಮ್ಗೆ ನನ್ ಮೇಲೆ ಯಾವುದೇ ಪ್ರೀತಿ ಕಾಳಜಿ ಕೂಡ ಉಳಿದಿಲ್ಲ. ಅಯ್ಯೋ, ಯಾರು ಹೇಳಿದರು ನಿಮಗೆ? ಹಾಗೇನೂ ಇಲ್ಲ. ನಾವು ನಿಸ್ಸಂದೇಹವಾಗಿ ಪ್ರೀತಿಸುತ್ತೇವೆ, ಬಹಳ ಪ್ರೀತಿಸುತ್ತೇವೆ ನಿಮ್ಮನ್ನು. ಹಾಗಾದ್ರೆ ಹೇಳಿ ನನ್ಗೆ, ಇಬ್ಬರ ಮಧ್ಯದಲ್ಲಿ ಎಲ್ಲದಕ್ಕಿಂತ ಮುಖ್ಯ ಯಾವ್ದಾಗಿರುತ್ತೆ? ಅವರ ಸಂಬಂಧ. ಆ ಸಂಬಂಧದಲ್ಲಿ ಎಲ್ಲದಕ್ಕಿಂತ ಮುಖ್ಯ ಯಾವ್ದಾಗಿರುತ್ತೆ? ನಿಮ್ಮ ಮೇಲೆ ವಿಶ್ವಾಸ. ಆ ವಿಶ್ವಾಸದಲ್ಲಿ ಎಲ್ಲದಕ್ಕಿಂತ ಮುಖ್ಯ ಏನಾಗಿರುತ್ತೆ? ನಿಸ್ಸಂದೇಹವಾಗಿ ಪ್ರೀತಿ. ಅದನ್ನೇ ನಾನ್ ನಿಮ್ಗೆ ಹೇಳ್ತಾ ಇರೋದು. ಅದನ್ನೇ ನೀವು ನನಗ್ ತೋರಿಸ್ತಿಲ್ಲ. ಪ್ರೀತಿನೇ ಇಲ್ಲ ಅಂದ್ಮೇಲೆ ವಿಶ್ವಾಸ ಎಲ್ಲಿಂದ ಬರುತ್ತೆ? ಮತ್ತೆ ವಿಶ್ವಾಸನೇ ಇಲ್ಲ ಅಂದ್ರೆ ಸಂಬಂಧಕ್ಕೆ ಏನ್ ಅರ್ಥ? ಮತ್ತೆ ಅರ್ಥನೇ ಇಲ್ಲ ಅಂದ್ರೆ ಎಲ್ಲಾನು ವ್ಯರ್ಥ ತಾನೆ. ಎಲ್ಲದೂ ವ್ಯರ್ಥ ಅಂದ್ಮೇಲೆ ಈ ಜೀವನದಲ್ಲಿ ನಂಗೆ ಅಳೋದ್ನ ಬಿಟ್ಟು ಬೇರೆ ಏನ್ ಮಾಡಕ್ಕಾಗತ್ತೆ? ದುಃಖ ಅಷ್ಟೇ ಉಳಿದಿರೋದ್ ನಂಗೆ. ಒಂದ್ ವೇಳೆ ನಿಮ್ಗೆ ನನ್ ಮೇಲೆ ಪ್ರೀತಿ ಇದ್ದಿದ್ರೆ ಆ ಸಿಂಧೂರ ಪಟ್ಟನ ನನ್ ತಲೆ ಮೇಲಿಟ್ಟು ಶೋಭೆನ ಹೆಚ್ಚಿಸ್ತಾ ಇರ್ಲಿಲ್ವಾ? ಪ್ರಿಯೆ, ಇದೇ ಮಾತು ನೀವು ಸರಳವಾಗಿಯೇ ಹೇಳಬಹುದಿತ್ತಲ್ಲವೇ? ಇಷ್ಟೊಂದು ಸುತ್ತಿ ಬಳಸಿ ಹೇಳೋ ಅವಶ್ಯಕತೆ ಏನಿತ್ತು? ಚಿಕ್ಕ ಮಹಾರಾಣಿ, ನೀವಿಲ್ಲಿ ಕುಳಿತುಕೊಳ್ಳಿ. ನೀವು ಶಾಂತವಾಗಿರಿ. ನಾವು ಏನಾದರೂ ಮಾಡುತ್ತೇವೆ. ಏನಾದ್ರೂ ಮಾಡ್ತೀರಾ? ಇಲ್ಲ ಅಂದರೆ ಅದೇ ಮಾಡುತ್ತೇವೆ ನೀವು ಬಯಸುವುದು.
ನಾನೇನ್ ಬಯಸ್ತೀನಿ? ಅದೇ ಆ ಸಿಂಧೂರ ಪಟ್ಟ ನಿಮಗೆ ಸಿಗಬೇಕೆಂದು. ಅಯ್ಯೋ ಸ್ವಾಮಿ, ನೀವ್ ಎಷ್ಟೊಂದು ಒಳ್ಳೆಯವರು. ಆ ದಿನ ನನ್ನ ಜೀವನದ ಸ್ಮರಣೀಯ ದಿನ ಆಗಿರತ್ತೆ. ಯಾವತ್ ನೀವು ನಿಮ್ ಕೈಯಾರೆ ನನ್ನ ತಲೆ ಮೇಲೆ ಆ ಸಿಂಧೂರ ಪಟ್ಟನ ಇಡ್ತೀರಾ. ಆ ಉಡುಗೊರೆ ಅಂತೂ ನನಗೆ ಸಿಗ್ಬೇಕಾಗಿರೋದು ಅಷ್ಟೇ. ಆ ದಿನ ನನ್ನ ಜೀವನದ ಸ್ಮರಣೀಯ ದಿನ ಆಗಿರತ್ತೆ. ಯಾವತ್ ನೀವು ನಿಮ್ ಕೈಯಾರೆ ನನ್ನ ತಲೆ ಮೇಲೆ ಆ ಸಿಂಧೂರ ಪಟ್ಟನ ಇಡ್ತೀರಾ. ಮಹಾರಾಜ್ರೆ, ನಮಸ್ಕಾರ ಆಚಾರ್ಯರೇ. ಆಯುಷ್ಮಾನ್ ಭವ. ಏನಾಯ್ತು ಮಹಾರಾಜ್ರೆ? ನೀವ್ ಯಾಕೋ ಬಹಳ ಚಿಂತೆಯಿಂದ ಇದ್ದೀರಾ ಅನ್ಸುತ್ತೆ. ಎಲ್ಲ ಸರಿ ಇದೆ ಅಲ್ವೇ? ಏನು ಸರಿ ಇಲ್ಲ ಆಚಾರ್ಯರೇ. ಯಾಕೆ? ಈ ಸಿಂಧೂರ ಪಟ್ಟಿ ಬಹುಮಾನ ಬಂದಾಗಿಂದ ನಮ್ಮ ಸುಖ, ನಮ್ಮ ಶಾಂತಿ ಎಲ್ಲ ಹಾಳಾಗಿದೆ. ಸಿಂಧೂರ ಪಟ್ಟಿ ಒಂದು ಹಾಗೂ ರಾಣಿಯರು ಹಾಗೂ ಇಬ್ಬರಿಗೂ ಸಿಂಧೂರ ಪಟ್ಟ ಬೇಕು. ನಮಗೆ ತಿಳಿಯುತ್ತಿಲ್ಲ ನಾವು ಏನು ಮಾಡುವುದು ಎಂದು. ಇದರಲ್ಲಿ ಚಿಂತೆ ಮಾಡುವಂತ ಅಗತ್ಯ ಏನಿದೆ ಮಹಾರಾಜರೇ? ನಮ್ಮ ವಿದೂಷಕ ಇದಾರಲ್ಲ, ಅದು ಅವನ ಹೆಸರೇನದು? ರಾಮ. ಹಾ, ರಾಮ. ಹೌದು, ಅವನಿಗೆ ಕೆಲಸ ಕೊಡಿ. ರಾಮ? ಹೌದು. ಮತ್ತೆ ವಿದೂಷಕ ಇರೋದೇನಕ್ಕೆ ಮಹಾರಾಜ್ರೆ? ಅವನು ಮಾಡ್ಬೇಕಾಗಿರೋ ಕೆಲಸನೇ ಇದು. ಮನೋರಂಜನೆ ಕೊಡ್ತಾ ಕೊಡ್ತಾ, ನಗ್ತಾ ನಗಿಸ್ತಾ, ಬೇರೆ ಬೇರೆ ಮಾತುಗಳನ್ನ ಆಡ್ತಾ ನಮಗ್ ಪೂರ್ತಿ ವಿಶ್ವಾಸ ಇದೆ ಮಹಾರಾಜ್ರೆ, ಅವನು ಈ ಕೆಲಸವನ್ನ ಸಫಲವಾಗಿ ಸರಳವಾಗಿ ಮಾಡ್ತಾನೆ. ಇದು ನಿಜವಾಗಿಯೂ ಸಾಧ್ಯವೇ? ಅಗತ್ಯವಾಗಿ ಸಾಧ್ಯ ಮಹಾರಾಜ್ರೆ. ಸಿಪಾಯಿ, ವಿದೂಷಕ ರಾಮಕೃಷ್ಣರನ್ನು ಶೀಘ್ರವಾಗಿ ಕರೆಯಿರಿ. ಧನ್ಯವಾದ ಆಚಾರ್ಯರೇ. ಎಂಥ ಬೆಂಡೆಕಾಯಿ ಇದು? ಒಂದು ಸರಿ ಇಲ್ವೇ ಇಲ್ಲ. ಅಮ್ಮ, ಅದಕ್ಕೆ ನಾನೇನ್ ಮಾಡಕ್ಕಾಗುತ್ತೆ? ಬೆಂಡೆಕಾಯಿ ಬೇಕು ಅಂದಿದ್ ನೀವು. ಈ ಮಾಸದಲ್ಲಿ ಅದೇ ಸಿಗುತ್ತೆ. ಆದ್ರೂ ನಿಮ್ಗೋಸ್ಕರ ಊರೆಲ್ಲ ಹುಡುಕಿ ಸಿಕ್ಕಿದ್ ಬೆಂಡೆಕಾಯಿ ತಂದಿದ್ದಾರೆ. ಹೀಗೆ ತಾನೇ ಸಿಗೋದು? ಈಗೇನು ನಾನು ನಿಮ್ಗೋಸ್ಕರ ಬೆಂಡೆಕಾಯಿ ಆಗ್ಬೇಕಾ? ನಿನಗ್ ಬೆಂಡೆಕಾಯಿ ಬದ್ಲಾಗು ಅಂತ ಯಾರು ಹೇಳಿದ್ರು? ಎಲ್ಲಿ ಮಾತನ್ನ ಎಲ್ಲಿಗೆ ತಗೊಂಡ್ ಹೋಗ್ತೀಯಾ? ಅಮ್ಮ, ಎಲ್ಲಿ ಮಾತನ್ನ ಎಲ್ಲಿಗೆ ತಗೊಂಡ್ ಹೋದೆ? ಎಲ್ಲಿರ್ಬೇಕು ಅಲ್ಲೇ ಇದೆ. ಬೆಂಡೆಕಾಯಿ ಇಲ್ಲಿದೆ, ನಾನು ಇಲ್ಲೇ ಇದ್ದೀನಿ. ನಿಮ್ ಸಮಸ್ಯೆನೂ ಇಲ್ಲೇ ಇದೆ, ನೀವು ಇಲ್ಲೇ ಇದ್ದೀರಾ. ಏ ಸೋಂಬೆಲ್ಲಿ ಲಾಮ, ಅಲ್ಲಿಬ್ಳು ಜಗಳ ಮಾಡ್ತಿದ್ದದೆ, ಹೋಗ್ ನಿಂತು. ಹೋಗು, ನನ್ಗೇನ್ ಹುಚ್ಚ ಬೇರೆ ಯುದ್ಧದಲ್ಲಿ ತಲೆ ಹಾಕೋಕೆ? ಆದ್ರೆ ಒಂದ್ ಮಾತ್ ನೆನ್ಪಲ್ಲಿ ಇಟ್ಕೋ ಗುಂಡಪ್ಪ, ಯಾವತ್ತೂ ಇಬ್ರು ಜಗಳದಲ್ಲಿ ಮಧ್ಯ ಹೋಗ್ಬಾರ್ದು. ಯಾಕೆಂದ್ರೆ ಇವ್ರಿಬ್ರು ಜಗಳ ಮುಗಿಯೋದೇ ಇಲ್ಲ. ಮಧ್ಯದಲ್ಲಿ ಯಾರು ಹೋಗ್ಲಿಲ್ಲ ಅಂದ್ರೆ ಅವ್ರಾಗ ಅವರೇ ಸುಮ್ನಾಗ್ತಾರೆ. ಮತ್ ಇನ್ನೊಂದ್ ವಿಷಯ ಗೊತ್ತಾ? ಸ್ವಲ್ಪ ದಿನ ಬಿಟ್ರೆ ಅವ್ರಿಗೆ ಅವರೇ ಮರ್ತು ಹೋಗಿರ್ತಾರೆ. ಇನ್ ಜಗಳನ ಯಾರು ನೆನ್ಪಿಟ್ಕೋತಾರೆ? ಈಗಿನ್ನು ಇಬ್ಳು ಜಗಳ ಜಾಸ್ತಿ ಆಗ್ತಾ ಇದೆ. ಈಗ ನಿನ್ನದ್ ಏನ್ ಮಾತಿಯೋ? ಹೊಟ್ಟೆ ಹಸಿದ್ರೆ ತಾವಾಗ ತಾವೇ ತಿಂತಾರೆ. ಈಗ ನೋಡ್ತಿರೋ, ಕೊನೆಗೆ ಅವರು ಬೆಂಡೆಕಾಯಿ ಸಾರನೆ ಮಾಡೋದು. ಪ್ರಣಾಮಗಳು ವಿದೂಷಕ ಮಹೋದಯರೇ. ಹಾ, ನಮಸ್ಕಾರ. ನಮಸ್ಕಾರ ನಮಸ್ಕಾರ ಅಂದಿದ್ದೇನು ಒಳ್ಳೇದೆ, ಆದ್ರೆ ನೀವು ನನ್ನನ್ನ ವಿದೂಷಕ ಅಂತ ಕರೆಯೋ ಅವಶ್ಯಕತೆ ಇತ್ತಾ? ಸರಿ, ಅದನ್ನ ಬಿಟ್ಬಿಡಿ. ಏನ್ ಬಂದಿದ್ದು ನೀವು? ಮಹಾರಾಜರು ನಿಮ್ಮನ್ನ ಅತಿ ಶೀಘ್ರದಲ್ಲೇ ಅರಮನೆಗೆ ಬರೋದಿಕ್ ಹೇಳಿದ್ದಾರೆ. ಮಹಾಪ್ರಭು ಈ ಸೇವಕನ ಬರಕ್ ಹೇಳಿದ್ದು. ಸಂಭಾಳಿಸಿ ಈ ಸಿಂಧೂರ ಪಟ್ಟಿಯನ್ನು ರಾಮಕೃಷ್ಣ. ಈಗ ಇದು ನಿಮ್ಮ ಜವಾಬ್ದಾರಿ. ಏಕೆಂದರೆ ಸಿಂಧೂರ ಪಟ್ಟ ಒಂದು ಹಾಗೂ ರಾಣಿಯರಿಬ್ಬರು ನಾವು ಕಷ್ಟದಲ್ಲಿದ್ದೇವೆ ಹಾಗೂ ನಾವು ಬಯಸುತ್ತೇವೆ ನೀವು ನಮ್ಮನ್ನು ಈ ಕಷ್ಟದಿಂದ ಪಾರು ಮಾಡುತ್ತೀರೆಂದು. ಹಾಗೂ ನೆನಪಿರಲಿ, ಇಬ್ಬರು ರಾಣಿಯರಲ್ಲೂ ಯಾರು ಕೂಡ ದುಃಖವಾಗಲಿ ಕೋಪಗೊಳ್ಳುವುದಾಗಲಿ ಆಗಬಾರದು. ಯಾರೊಬ್ಬರು ದುಃಖಿತರಾದರೂ ನಾವು ದುಃಖಿತರಾಗುವೆವು ನಿಮ್ಮೊಂದಿಗೆ. ಅವರು ಕೋಪಗೊಂಡರೆ ನಾವು ಕೋಪಗೊಳ್ಳುತ್ತೇವೆ ಪಂಡಿತ ರಾಮಕೃಷ್ಣ ನಿಮ್ಮ ಮೇಲೆ. ನಿಮಗಿದು ಹೇಳಲು ಅವಶ್ಯವಿಲ್ಲವೆಂದು ಅಂದುಕೊಳ್ಳುತ್ತೇನೆ. ನಾವು ಕೋಪಗೊಂಡರೆ
ಏನಾಗುತ್ತದೆ ಎಂದು. ನೀವು ಸುಮ್ಮನೆ ಅನುಮಾನ ಪಡ್ತಿದ್ದೀರಾ ನಮ್ಮ ವಿದೂಷಕನ ಮೇಲೆ ಮಹಾರಾಜರೇ. ನಾವು ಹೇಳಿಲ್ವಾ, ನನಗೆ ಸಂಪೂರ್ಣ ವಿಶ್ವಾಸವಿದೆ. ನಮ್ಮ ಈ ವಿದೂಷಕ ನಿಮ್ಮ ಸಮಸ್ಯೆಗೆ ಯಾವುದಾದ್ರೂ ಒಂದು ಪರಿಹಾರನ ಖಂಡಿತ ಹುಡುಕ್ತಾನೆ. ಹುಡುಕಿದರೇನೇ ಒಳ್ಳೆಯದು ಆಚಾರ್ಯರೇ. ಇಲ್ಲ ಎಂದರೆ ನಾವು ಏನು ಮಾಡುತ್ತೀವೆಂದು ಗೊತ್ತಿಲ್ಲ. ನಾವು ನಮ್ಮ ಜೀವನದಲ್ಲಿ ಶಾಂತಿ ಬಯಸುತ್ತೇವೆ. ಯಾವ ದ್ವೇಷ ಕಲ್ಮಶ ಇರದಂತಹ ಜವಾಬ್ದಾರಿ ಪಂಡಿತ ರಾಮಕೃಷ್ಣ ನಿಮಗೆ ವಹಿಸುತ್ತಿದ್ದೇವೆ. ನಿಮಗೆ ಮಾತ್ರ ವಹಿಸುತ್ತಿದ್ದೇವೆ. ಆದ್ರೆ ಮಹಾಪ್ರಭು, ನಾವು ಹೇಳಬೇಕಾದ್ದು ಹೇಳಿ ಆಯಿತು ಪಂಡಿತ ರಾಮಕೃಷ್ಣ. ನಾವು ಅಂದು ಭೇಟಿಯಾಗೋಣ, ಮಾತಾಡೋಣ ಎಂದು ನೀವು ಸಮಸ್ಯೆಗೆ ಪರಿಹಾರ ನಮ್ಮ ಮುಂದೆ ತರುತ್ತೀರೋ ಏನು ಮಹಾರಾಜ ಸಿಂಧೂರಪಟ್ಟಿಯ ದಾಯಿತ್ವವನ್ನ ಪಂಡಿತ ರಾಮನ್ ಕೊಟ್ಟಿದ್ದಾರಾ? ಈಗ ಅವನ್ ನಿರ್ಧರಿಸ್ತಾನ ಸಿಂಧೂರಪಟ್ಟಿ ಯಾರಿಗ್ ಸಿಗ್ಬೇಕು ಯಾರಿಗಿಲ್ಲ ಅಂತ? ಹೌದು ಮಾತೆ, ಆದ್ರೆ ಅದೇ ತರನೇ ಇರ್ಬೋದು. ಆದ್ರೆ ರಾಮನೇ ಯಾಕೆ? ಇದು ಮಹಾರಾಜರಿಗೆ ಗೊತ್ತಿರೋದು ಪುತ್ರಿ ತಿರುಮಲಾಂಬ. ಆ ರಾಮನೇ ಯಾಕೆ ಅಂತ ಆದ್ರೆ ಹೇಳಬಹುದು. ಈಗ ಎಲ್ಲವೂ ರಾಮನ ಕೈಲೇ ಇದೆ. ಅವನು ಯಾರಿಗೆ ಬೇಕಾದರೂ ಸಿಂಧೂರ ಪಟವನ್ನ ಕೊಡಬಹುದು. ಆದ್ರೆ ನಾನು ವಿಚಾರ ಮಾಡೋ ಹಾಗೆ ಆ ಸಿಂಧೂರ ಪಟದ ಮೇಲೆ ನಿಜವಾಗ್ಲೂ ಯಾರಿಗೆ ಅಧಿಕಾರ ಇದೆ ಅಂದ್ರೆ ಅದು ನಿಮಗೆ ಮಾತ್ರ. ನಾವು ನಿಸ್ಸಂದೇಹವಾಗಿ ಪುತ್ರಿ ಚಿನ್ನಾದೇವಿ, ನೀವು ಈ ಮನೆಗೆ ಹಿರಿಯ ಸೊಸೆ. ಈ ಸಿಂಧೂರ ಪಟ ಯಾಕೆ? ಇಲ್ಲಿರುವಂತ ಪ್ರತಿಯೊಂದಕ್ಕೂ ಪ್ರಥಮ ಆದ್ಯತೆ ನಿಮ್ಮ ಅಧಿಕಾರವೇ. ಅದಿರ್ಲೇಬೇಕು. ಧನ್ಯವಾದ ಗುರುಗಳೇ. ನೀವಿದನ್ನ ಹೇಳಿ ಸತ್ಯವಾಗ್ಲೂ ನನ್ನ ಗೌರವ ಹೆಚ್ಚಿದ್ದೀರಾ. ನಾವೇನ್ ಹೇಳ್ಬೇಕು ಅದನ್ನ ಈಗಾಗ್ಲೇ ಹೇಳಿದೀವಿ. ನೀವು ಕಿರಿಯ ಮಹಾರಾಣಿನೇ ಆದ್ರೇನಂತೆ? ಆದ್ರೂ ಈ ರಾಜಕುಲದ ವಧು ಅಲ್ಲವೇ? ಈ ರಾಜ್ಯದಲ್ಲಿ ಯಾವುದೇ ವಸ್ತು ಮೇಲೆ ಹಿರಿಯ ರಾಣಿಗೆ ಎಷ್ಟು ಅಧಿಕಾರವಿದೆಯೋ ಅಷ್ಟೇ ಅಧಿಕಾರ ತಮಗೂ ಇದೆ. ನಿಸ್ಸಂದೇಹವಾಗಿ ಆ ಸಿಂಧೂರ ಪಟ ನಿಮಗೆ, ಕೇವಲ ನಿಮಗೆ ಮಾತ್ರ ಸಿಗಬೇಕು. ಆದ್ರೆ ಅವನು, ಆ ಪಂಡಿತ ರಾಮಕೃಷ್ಣ, ಅವನ ಈ ವಿಷಯದ ಬಗ್ಗೆ ಏನ್ ಯೋಚನೆ ಮಾಡ್ತಾನೆ ಯಾರಿಗ್ ಗೊತ್ತಿದೆ? ಅವನ ಮನಸ್ಸಿನಲ್ಲಿ ಯಾವ ರೀತಿಯ ತೀರ್ಮಾನ ತಗೊಳ್ತಾನೋ ಏನೋ. ಈ ಸಿಂಧೂರ ಪಟವನ್ನ ಹಿರಿಯ ಮಹಾರಾಣಿ ಚಿನ್ನಾದೇವಿ ಅವರಿಗೆ ಕೊಡಬೇಕು ಅಂತಿದ್ದರೆ ಯಾಕೆ ಪಂಡಿತ್ ರಾಮ ಹೀಗ್ಯಾಕೆ ಯೋಚಿಸ್ತಾರೆ? ಸಿಂಧೂರ ಪಟ್ಟಿ ತಿರುಮಲಮ್ಮಗ್ ಸಿಗ್ಬೇಕು ಅಂತ? ಕಿಲಾಡಿ ಅಲ್ವಾ ವಿದೂಷಕ, ಬಹಳ ಚತುರ. ಯಾವಾಗ ಏನು ರಣನೀತಿಯನ್ನ ಮಾಡಿದರೆ ಏನಾಗುತ್ತೆ ಅಂತ ಗೊತ್ತಿದೆಯಲ್ಲ, ಯಾರಿಗ್ ಗೊತ್ತು? ಸತ್ಯ ಹೇಳಿದರೆ ಯಾರೋ ಹಿರಿಯ ವಿದ್ವಾನರು. ಒಂದು ಸಮಯ ಬಂದಾಗ ಹಂಸ ಕಾಳು ತಿಂತಾ ಇರುತ್ತೆ, ಮತ್ತೆ ಕಾಗೆಗೆ ಮುತ್ತು ಸಿಗುತ್ತೆ. ಬಂದಿದೆ ಆ ಸಮಯ. ಯಾರಿಗೆ ಕಾಳು ಸಿಗುತ್ತೆ, ಇನ್ಯಾರಿಗೆ ಮುತ್ತು ಸಿಗುತ್ತೆ ಅನ್ನೋದು ಈ ತೀರ್ಮಾನ ಅಂತೂ ಆ ಪಂಡಿತ ವಿದೂಷಕ ರಾಮಕೃಷ್ಣನೇ ತಗೋಬೇಕಾಗಿದೆ. ಪಂಡಿತ ರಾಮಕೃಷ್ಣ ವಿದೂಷಕ ಮಹೋದಯರೇ, ಏನು ನಿಮಗೆ ಸೂಚನೆ ನೀಡುತ್ತಿದ್ದೇವೆ. ಸ್ವತಃ ಮಹಾರಾಣಿ ಚಿನ್ನಾದೇವಿ ನಿಮ್ಮ ನಿವಾಸಕ್ಕೆ ಆಗಮಿಸ್ತಾ ಇದ್ದಾರೆ. ಮಹಾರಾಣಿ ಚಿನ್ನಾದೇವಿ ಇಲ್ಲಿಗೆ ಬರ್ತಿದ್ದಾರೆ. ಅಯ್ಯೋ ದೇವ್ರೆ, ಮಹಾರಾಣಿ ಚಿನ್ನಾದೇವಿಯವರ ಪಾದಕ್ಕೆ ನನ್ನ ಸಾಷ್ಟಾಂಗ ನಮಸ್ಕಾರಗಳು. ವಿದೂಷಕ ರಾಮನ ಈ ಪುಟ್ಟ ಮನೆಗೆ ನಿಮ್ಮನ್ನ ಸ್ವಾಗತ ಮಾಡ್ತಿದ್ದೀನಿ. ಆದ್ರೆ ನೀವ್ ಇಲ್ಲಿ ತನಕ ಬರೋ ಕಷ್ಟ ಯಾಕೆ ತಗೊಂಡ್ರಿ? ಆದೇಶ ಕೊಟ್ಟಿದ್ರೆ ನಾನೇ ಬೇಕಾಗಿದ್ ನಿಮ್ಮನ್ನೆಲ್ಲ, ನಿಮ್ ಪರಿವಾರ ನೋಡ್ಬೇಕಿತ್ತು ರಾಮಕೃಷ್ಣ. ನಾನೇ ಬರ್ಬೇಕಾಗಿತ್ತಲ್ವಾ? ಅಯ್ಯೋ ಇಲ್ಲ, ಆತರ ಏನಿಲ್ಲ. ಅವರು ದಾಳಿ ಮಾಡಕ್ ಬಂದಿದ್ದಲ್ಲ. ಅವ್ರೇನೋ ಹೇಳಕ್ ಹೊರಟಿದ್ರು. ಅವರು ಆಜೀವನ ಮೌನವ್ರತ ತಗೊಂಡಿದ್ದಾರೆ ಅಲ್ವಾ, ಅದಕ್ಕೆ ಸಾಂಕೇತಿಕ ಭಾಷೆಯಲ್ಲಿ ಮಾತಾಡ್ತಾರೆ ಅಷ್ಟೇ. ತೆಗಿರಿ. ಅಯ್ಯೋ ನೀನ್ ಏನ್ ನಿಂತ್ಕೊಂಡು ನೋಡ್ತಿದ್ಯಾ? ಅಮ್ಮ ಏನ್ ಹೇಳ್ತಿದಾರೋ ಅದನ್ನ ಹೇಳು. ಹೇಳ್ತಿದ್ದಾರೆ, ಇವತ್ತು ನಮ್ಮನೆ ಧನ್ಯವಾಗ್ಬಿಡ್ತು. ನಿಮ್ಮಂತ ಮಹಾಸ್ತ್ರೀಯ ಚರಣ ನಮ್ಮನೆವರೆಗೂ ಬಂದಿದೆ. ನಿಮ್ಗೆ ಸ್ವಾಗತ ಕೋರ್ತಾ ಇದ್ದಾರೆ. ಇವಳು ನನ್ನ ಧರ್ಮಪತ್ನಿ ಶಾರದಾ. ಹಾಗಾದ್ರೆ ನೀವಾ ಶಾರದಾ? ಅವ್ರೇ ಅಲ್ವಾ ಇವರು ಕೃಷ್ಣ ಆಗಿದ್ದಾಗ ರಾಧೆ ಆದಂತವ್ರು? ಎಷ್ಟು ಅದ್ಭುತವಾದ ರೂಪ ಇದೆ ನಿಮ್ಗೆ. ಎಷ್ಟು ಸುಂದರ, ಎಷ್ಟು ಮೋಹಕ ನೀವು. ಎತ್ಕೊಳ್ಳಿ. ಏನ್ ಎತ್ಬೇಕು? ಇಲ್ಲ ಇಲ್ಲ, ನನ್ನ ಹತ್ರ ಕೈ ಹಚ್ಚಿ ಆಣೆ ಮಾಡಿಸ್ಕೊಳ್ಳಿ. ನಾನಂತೂ ಕನ್ಸಲ್ಲಿ ಯೋಚಿಸಿರ್ಲಿಲ್ಲ ನಿಮ್ಮನ್ನ ಇಲ್ಲಿ ಈ ತರ ಭೇಟಿಯಾಗೋ ಸೌಭಾಗ್ಯ ಸಿಗುತ್ತೆ ಅಂತ. ಸೌಭಾಗ್ಯಶಾಲಿ ಅಂತೂ ಈ ರಾಮಕೃಷ್ಣ. ಯಾಕಂದ್ರೆ ನಿಮ್ಮಂತ ಸುಂದರ ಹಾಗೂ ಸುಶೀಲ ಪತ್ನಿ ಸಿಕ್ಕಿರೋದಕ್ಕೆ. ಸರಿ, ಇದೆಲ್ಲ ಹೋಗ್ಲಿ ಬಿಡಿ. ನಿಮ್
ನಿಮ್ಗೋಸ್ಕರ ನಾನು ಇದನ್ನೆಲ್ಲ ತಗೊಂಡ್ ಬಂದಿದ್ದೀನಿ. ಇದ್ರ ಅವಶ್ಯಕತೆ ತುಂಬಾನೇ ಇತ್ತು. ಅಂದ್ರೆ ಇದ್ರ ಅವಶ್ಯಕತೆ ಎಲ್ಲ ಏನಿತ್ತು ಅಂತ. ಮೊದಲನೇ ಸಲ ನಿಮ್ ಮನೆಗ್ ಬಂದಿದೀವಿ, ಖಾಲಿ ಕೈಯಲ್ಲಿ ಹೇಗ್ ಬರ್ಲಿ? ತಗೊಳ್ಳಿ, ಈ ಹಾರ ನಿಮ್ಮ ಸೌಂದರ್ಯನ ಇನ್ನಷ್ಟು ಹೆಚ್ಚುತ್ತೆ. ಧನ್ಯವಾದ. ಮತ್ತೆ ಇದು ನಿಮ್ಗೋಸ್ಕರ. ನಿಮ್ಗಿಷ್ಟ ಆಗತ್ತೆ ಅಂತ ಅನ್ಕೊಂಡಿದೀವಿ. ಇಲ್ಲ ಇಲ್ಲ, ಧನ್ಯವಾದ ಹೇಳ್ತಿದ್ದಾರೆ. ಎಷ್ಟು ಭಾಗ್ಯಶಾಲಿ ನೀವು ರಾಮಕೃಷ್ಣ. ಎಂಥ ಸುಂದರ ಪರಿವಾರ ನಿಮ್ಮದು. ಸುಂದರ ಸುಶೀಲ ಧರ್ಮಪತ್ನಿ ಇದ್ದಾಳೆ ನಿಮ್ಗೆ, ಇಂಥ ಮಹಾನ್ ತಾಯಿ, ಮತ್ತೆ ಇಂಥ ಗುಂಡಪ್ಪ ನನ್ ಸ್ನೇಹಿತ. ಎಷ್ಟು ಮುಗ್ಧವಾದ ಮುದ್ದಾದ ಮಿತ್ರ ಇದ್ದಾನೆ. ಎಲ್ಲ ಎಷ್ಟು ಅಚ್ಚುಕಟ್ಟಾಗಿದೆ ಅಲ್ವಾ ನಿಮ್ ಪರಿವಾರದಲ್ಲಿ. ಈಶ್ವರ ನಿಮ್ಮನ್ನೆಲ್ಲ ಯಾವಾಗ್ಲೂ ಹೀಗೆ ಸಂತೋಷವಾಗಿಟ್ಟಿರ್ಲಿ. ಅಮ್ಮ, ನಿಮ್ಗೆ ಯಾವತ್ತೇ ಯಾವುದೇ ವಿಚಾರದ ಅವಶ್ಯಕತೆ ಬಂದ್ರೂ ನೀವು ನನ್ನನ್ನ ನೆನ್ಪಿಸ್ಕೊಳ್ಳಿ. ಇನ್ನು ನಿಮ್ ಪರಿವಾರ ನಮ್ ಪರಿವಾರ, ನಿಮ್ಮ ಸುಖ ದುಃಖ ನಮ್ಮ ಸುಖ ದುಃಖ. ಮಹಾರಾಣಿ ಚಿನ್ನಾದೇವಿ ಸದಾ ನಿಮ್ ಜೊತೆ ಇರ್ತಾರೆ. ಸರಿ, ಇನ್ ಆಜ್ಞೆ ನೀಡಿದ್ರೆ ನಾವ್ ಹೊರಡ್ತೀವಿ. ಮಹಾರಾಣಿ ಅವರೇ, ನೀವು ಮೊದಲನೇ ಸಲ ನಮ್ಮ ಮನೆಗೆ ಬಂದಿದ್ದೀರಾ. ಏನಾದ್ರೂ ಸ್ವೀಕರಿಸಿದ್ರೆ ಇನ್ನೊಂದ್ಸಲ. ಈಗ ನಾನು ಅರಮನೆಗೆ ಹೋಗ್ಬೇಕು. ಬರ್ತೀವಿ, ಖಂಡಿತವಾಗ್ಲೂ ಬರ್ತೀವಿ ನಿಮ್ ಮನೇಲಿ ಊಟ ಮಾಡೋದಕ್ಕೆ. ಈಗ ಹೊರಡ್ತೀವಿ. ಹಾಗೆ ರಾಮ. ಹಾ ಮಹಾರಾಣಿ. ಸ್ವಲ್ಪ ನಿಮಗ್ ಗೊತ್ತಿದ್ಯಲ್ವಾ, ನಿಮ್ಗೆ ಆಗ ಮೃತ್ಯುದಂಡನೆ ಸಿಗ್ಬೇಕಿತ್ತು. ಆಗ ನಾವೇ ಮಹಾರಾಜರ ಹತ್ರ ಹೇಳಿದ್ವಿ ನಿಮ್ಗೆ ಇನ್ನೊಂದು ಅವಕಾಶ ಕೊಡ್ಬೇಕು ಅಂತ. ನೀವು ನಿರ್ದೋಷಿ ಅನ್ನೋದನ್ನ ಸಾಬೀತ್ ಮಾಡಕ್ಕೋಸ್ಕರ. ಮಹಾರಾಜರು ಒಪ್ಕೊಂಡ್ರು ಕೂಡ. ನಿಮಗ್ ಗೊತ್ತಿದೆ, ಮಹಾರಾಜರು ನಮ್ಮ ಯಾವುದೇ ಮಾತನ್ನ ಮೀರಲ್ಲ ಅಂತ. ಹಾ, ನನಗ್ ಗೊತ್ತಿದೆ ಮಹಾರಾಣಿ. ಇದಕ್ಕೆಲ್ಲ ನಿಮ್ಗೆ ತುಂಬಾ ತುಂಬಾ ಧನ್ಯವಾದ. ನನ್ ಮೇಲೆ ಭರವಸೆ ಇಟ್ಟಿದ್ದಕ್ಕೂ ಧನ್ಯವಾದ. ಅದಂತೂ ಖಂಡಿತವಾಗ್ಲೂ ಇದೆ ರಾಮಕೃಷ್ಣ. ನನಗ್ ಪೂರ್ಣ ವಿಶ್ವಾಸವಿದೆ. ಆ ಸಿಂಧೂರ ಪಟ್ಟಿಯನ್ನ ನನಗೆ ಕೊಡಿಸ್ತೀರಾ ಅನ್ನೋ ನಿರ್ಧಾರ ನೀವು ತಗೊಂಡಿದ್ದೀರಾ ಅಂತ. ನಿಮ್ಗೆಲ್ಲಾನು ಅರ್ಥ ಆಗತ್ತೆ. ಬುದ್ಧಿವಂತರು, ವ್ಯವಹಾರಿಕರು. ನಿಮ್ ನಿರ್ಧಾರ ತಪ್ಪಾಗೋದಕ್ಕೆ ಹೇಗ್ ಸಾಧ್ಯ? ಸರಿ 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 ಮಹಾರಾಣಿ, ನನಗೆ ಅರ್ಥ ಆಯ್ತು. ಒಳ್ಳೇದಾಗ್ಲಿ, ನಾವ್ ಹೊರಡ್ತೀವಿ. ಹಾ. ಏನು? ತುಂಬಾ ಒಳ್ಳೆಯವರು. ಅದಕ್ಕೆ ಇವ್ರು ಹೇಳ್ತಿದ್ದಾರೆ, ಆ ಸಿಂಧೂರ ಪಟಾನ ನೀನು ಕೇವಲ ಮಹಾರಾಣಿ ಚಿನ್ನಾದೇವಿಗೆನೆ ಕೊಡ್ಬೇಕು ಅಂತ. ಇಲ್ಲಾಂದ್ರೆ ನಿನ್ ಕತೆ ಮುಗಿತಲ್ಲಮ್ಮ, ಮುಗೀತು. ವಿದೂಷಕ ಮಹೋದಯ ರಾಮಕೃಷ್ಣರಿಗೆ ಪ್ರಣಾಮಗಳು. ಚಿಕ್ಕ ಮಹಾರಾಣಿಯವರಾದ ತಿರುಮಲಾಂಬ ಅವರು ನಿಮ್ಮನ್ನ ಈಗ್ಲೇ ಈ ಕ್ಷಣದಲ್ಲೇ ಅರಮನೆಗೆ ಬರೋದಿಕ್ ಹೇಳಿದ್ದಾರೆ. ನೀವು ನನ್ನ ಜೊತೆ ಈಗ್ಲೇ ಈ ಕ್ಷಣದಲ್ಲೇ ಅರಮನೆಗೆ ಬರಬೇಕು ಮಹೋದಯರೇ.
ಮಾಡಿದ್ದೀರಾ ಪಂಡಿತ ರಾಮಕೃಷ್ಣ? ಇದು ಪುನರ್ಜನ್ಮ ಆಗತ್ತೆ. ಅಮ್ಮ ಹೇಳ್ತಿದ್ರು ಪುನರ್ಜನ್ಮ ಆಗತ್ತೆ ಅಂತ. ನಾನ್ ಮಾತಾಡ್ತಾ ಇರೋದು ಸಿಂಧೂರ ಪಟ್ಟದ ಬಗ್ಗೆ ರಾಮಕೃಷ್ಣ. ಹೇಳಿ, ನೀವ್ ಏನ್ ಮಾಡ್ತೀರಾ ಅಂತ. ನಾನು ಕಾಪಾಡ್ಕೋಬೇಕು. ಮತ್ತಿನ್ನೇನ್ ಮಾಡ್ಲಿ? ಅದ್ರರ್ಥ ಜನರು ನಿಮ್ ಬಗ್ಗೆ ಸರಿಯಾಗೇ ಹೇಳ್ತಾರೆ. ತುಂಬಾ ಬುದ್ಧಿವಂತರು ನೀವು. ಸಮಯ ಸಂದರ್ಭನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಈ ಸಂಕೇತನ ನಾನು ಯಾವತ್ತೂ ಅನ್ಕೊಂಡೇ ಇರ್ಲಿಲ್ಲ. ವಿಷಯ ಈಗ ಸಿಂಧೂರ ಪಟ್ಟದಲ್ಲ ರಾಮಕೃಷ್ಣ. ಈಗದು ನನ್ನ ಸ್ವಾಭಿಮಾನದ ಪ್ರಶ್ನೆ. ಮತ್ತೆ ಸ್ವಾಭಿಮಾನದ ಎದುರುಗಡೆ ಪ್ರಾಣಕ್ಕೇನ್ ಬೆಲೆ? ಒಂದ್ ವೇಳೆ ಸಿಂಧೂರ ಪಟ್ಟ ನನಗ್ ಸಿಗ್ಲಿಲ್ಲ ಅಂದ್ರೆ ರಾಮಕೃಷ್ಣ, ಆಗ ನಾನು ಸ್ವತಃ ನನ್ ಕೈಯಾರೆ ಪ್ರಾಣ ಕಳ್ಕೊಳ್ತೀನಿ. ಮತ್ತೆ ಇದಕ್ಕೆಲ್ಲ ಹೊಣೆ ಯಾರು ಅಂತ ಗೊತ್ತು ತಾನೆ? ಯಾರ್ದು? ನೀವೇ ಪಂಡಿತ ರಾಮಕೃಷ್ಣ. ಮತ್ತಿನ್ಯಾರು? ಅಷ್ಟಕ್ಕೂ ಈ ಸಿಂಧೂರ ಪಟ್ಟನ ಯಾರಿಗ್ ಕೊಡ್ಬೇಕು ಯಾರಿಗ್ ಕೊಡ್ಬಾರ್ದು ಅಂತ ಇದ್ರ ನಿರ್ಧಾರ ಮಾಡೋ ಜವಾಬ್ದಾರಿ ನಿಮ್ಗೆ ತಾನೇ ಕೊಟ್ಟಿರೋದು. ಹಾಗಿದ್ಮೇಲೆ ನಿರ್ಧಾರದಿಂದ ಆಗೋ ಪರಿಣಾಮಕ್ಕೆ ನೀವೇ ತಾನೇ ಜವಾಬ್ದಾರಿ. ಹಾ ಅಂತ ಹೇಳಿ. ಏನು? ಹಾಗಾದ್ರೆ ಈಗ ನಿಮ್ ಮಾತಿನ ಅರ್ಥ ಏನಂದ್ರೆ ಸಿಂಧೂರ ಪಟ್ಟ ನನಗೆ ಸಿಗತ್ತೆ ತಾನೆ? ಆಗತ್ತೆ ಆಗತ್ತೆ ಆಗತ್ತೆ. ಏನಾಯ್ತು? ಆಯ್ತು ಆಯ್ತು. ಸಿಂಧೂರ ಪಟ್ಟ ನಿಮ್ದೇ ಆಗತ್ತೆ. ನಿಮ್ಮ ಭವಿಷ್ಯ ತುಂಬಾ ಉಜ್ವಲವಾಗಿದೆ ರಾಮಕೃಷ್ಣ. ದೇವಿ, ಮಹಾರಾಣಿ ಆಜ್ಞೆ ಕೊಡಿ. ನಾನೀಗ ಹೊರಡ್ಬೋದಾ? ಹೊರಡಬಹುದು. ಧನ್ಯವಾದ ಮಹಾರಾಣಿ. ನಮಸ್ಕಾರ. ನಮಸ್ಕಾರ. ನಾನು ಹೇಗ್ ಕಾಣಿಸ್ತಾ ಇದ್ದೀನಿ? ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ. ಅದೇನು ಅಂದ್ರೆ ನಿನ್ ಹತ್ರ ಏನೋ ಹೇಳ್ಬೇಕಾಗಿತ್ತು. ಬಾಲ್ಯದಿಂದ ಇಲ್ಲಿವರೆಗೂ, ಈ ಕ್ಷಣದವರೆಗೂ ನಾನ್ ನಿನ್ ಹತ್ರ ಏನಾದ್ರೂ ಕೇಳಿದ್ದೀನಾ? ಇಲ್ಲ. ಬೇರೆ ಹೆಂಡ್ತಿರ್ತಾರ ಯಾವತ್ತಾದ್ರೂ ಹಠ ಮಾಡಿದ್ದೀನ? ಅದು ಬೇಕು ಇದು ಬೇಕು ಅಂತ? ಇಲ್ಲ. ಹಾಗ್ ಮಾಡಿದ್ದೀನಾ? ಯಾವ್ದಕ್ಕಾದ್ರೂ ಒತ್ತಾಯಿಸಿದ್ದೀನ? ಇಲ್ಲ. ಹಾಗಂತ ಏನು ಕೇಳೋದಕ್ಕೆ ಅಧಿಕಾರ ಇಲ್ಲ ಅಂತ ಅಲ್ಲ ಅಲ್ವಾ? ಇಲ್ವಲ್ಲ, ಖಂಡಿತವಾಗ್ಲೂ ಇಲ್ಲ. ನೀನ್ ನನ್ನ ಧರ್ಮಪತ್ನಿ. ನೀನ್ ನನಗೆ ಏನ್ ಬೇಕಾದ್ರೂ ಕೇಳ್ಬೋದು ಶಾರದಾ. ಅಂದ್ರೆ ಏನ್ ಬೇಕಿದ್ರು ಕೇಳ್ಬಹುದಾ? ಏನ್ ಬೇಕೋ ಕೇಳು. ಈ ಸಿಂಧೂರ ಪಟ್ಟನ ನನಗ್ ಕೊಟ್ಬಿಡು. ನನ್ಗೋಸ್ಕರ ಇಷ್ಟು ಮಾಡಲ್ವಾ? ಇದು ಸಿಂಧೂರ ಪಟ್ಟಿ, ಮಾವಿನ ಹಣ್ಣಲ್ಲ. ನಿನಗೆ ಬೇಕು ಅಂತ ಕ್ಷಣನೇ ಕಿತ್ಕೊಂಡ್ ಬಂದ್ ಕೊಡೋಕೆ ತುಂಬಾ ಕಷ್ಟದಲ್ಲಿದೆ ಈ ಸಿಂಧೂರ ಪಟ್ಟಿ. ಆ ಕಿರಿ ಮಹಾರಾಣಿ ಅವರು ಇದಕ್ಕೋಸ್ಕರ ನಿನ್ ಗಂಡನ ಕುತ್ತಿಗೆಗೆ ಕಡ್ಗನ್ ಹಿಡ್ಕೊಂಡು ನಿಂತಿದ್ರು. ಸಿಂಧೂರ ಪಟ್ಟಿ ಬೇಕಂತೆ. ಇದಿಲ್ಲ ಅಂದ್ರೆ ಇದೇ ತರ ಬೇರೆ ಮಾಡಿಸ್ಕೊಡು. ಹೌದು ನನ್ನ ಚತುರ ಪಂಡಿತ, ಇಬ್ರು ರಾಣಿಯರ್ಗು ಇದೇ ತರದ ಸಿಂಧೂರ ಪಟ್ಟನ ಮಾಡಿಸ್ಕೊಟ್ಬಿಡು. ಅವ್ರಿಗೇನ್ ಗೊತ್ತಾಗುತ್ತೆ? ನಾನು ಒಬ್ಳು ಹೆಣ್ಣು, ಹೆಂಗಸರ ಮನಸ್ಥಿತಿ ನಂಗೆ ಚೆನ್ನಾಗೇ ಗೊತ್ತಿದೆ. ಇಬ್ರು ರಾಣಿಯರ್ಗೂ ಇದ್ರ ಮೇಲೆ ಪ್ರೀತಿ ಇಲ್ಲ, ಅವ್ರಿಗೆ ತಮ್ಮ ಸ್ತ್ರೀ ಅಹಂಕಾರದ ಮೇಲೆ ಪ್ರೀತಿ ಇದೆ. ಯಾಕೆಂದ್ರೆ ಇಡೀ ರಾಜ್ಯದ ಮುಂದೆ ಅವರೇ ಮೇಲು ಅಂತ ತೋರ್ಸ್ಕೋಬೇಕಲ್ಲ. ವಾಸ್ತವಿಕ ಮಹಾರಾಣಿ ಅವರೇ ಅಂತ ತೋರ್ಸ್ಕೊಳ್ಳೋದಕ್ಕೆ ಈ ಸಿಂಧೂರ ಪಟ್ಟದ ಏಕೈಕ ಒಡತಿ ಅಷ್ಟೇ. ಅಷ್ಟೇ ಇರೋದು ರಾಮ, ಇದಕ್ಕಿಂತ ಹೆಚ್ಚಿಗೆ ಏನೂ ಇಲ್ಲ. ಇಬ್ಬರಿಗೂ ಈ ಸಿಂಧೂರ ಪಟ್ಟ ಬೇಕಾಗಿಲ್ಲ, ತಮ್ಮ ಸ್ತ್ರೀ ಅಹಂಕಾರದ ಆತ್ಮಸಂತೃಪ್ತಿ ಬೇಕು ಅಷ್ಟೇ. ಏನಾಯ್ತು? ನಾನ್ ಪಾರಾದೆ. ಏನು? ನಾನ್ ಪಾರಾದೆ ಶಾರದಾ, ನಾನ್ ಪಾರಾದೆ. ನನಗೆ ಘೋರ, ಅತಿ ಘೋರ ಸಮಸ್ಯೆಯಿಂದ ಹೊರಗಡೆ ಬರೋಕೆ ದಾರಿ ಸಿಕ್ತು. ನೀನ್ ನಿನ್ ಪತಿನ ಪಾರ್ ಮಾಡ್ದೆ, ನೀನ್ ನನ್ ಪ್ರಾಣನ ಉಳಿಸ್ಬಿಟ್ಟೆ ಶಾರದಾ. ನಾನ್ ಪಾರಾದೆ, 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 ನಾನ್ ಪಾರಾದೆ. ಯಾಕೆ ಕುಂದಿತಿದ್ಯಾ? ನಿನ್ ಕೂತ್ಲೇತಿದ್ಯಾ? ಏನು ಕೇಳ್ಬೇಡ ಗುಂಡಪ್ಪ, ಏನು ಕೇಳ್ಬೇಡ. ಕುಣಿತಾ ಇರು ಅಷ್ಟೇ, ಕುಣಿತಾ ಇರು. ಕುಣಿತಾ ಇರು, ಕುಣಿತಾ ಇರು, ಕುಣಿತಾ ಇರು. ಹೇಳಿ ಮಂತ್ರಿ ವರ್ಯರೇ, ನಮ್ಮನ್ನು ಏಕೆ ಇಲ್ಲಿ ಕರೆದದ್ದು? ಮಹಾರಾಜರೇ, ರಾಮಕೃಷ್ಣ ನಿಮ್ಮನ್ನ ಭೇಟಿಯಾಗ್ಬೇಕಂತೆ, ಅದು ಏಕಾಂತದಲ್ಲಿ. ಏಕಾಂತದಲ್ಲ. ನೀವೀ ಮಾತನ್ನ ಕೇಳಿದ್ರೆ ತುಂಬಾ ಖುಷಿ ಪಡ್ತೀರಾ ಮಹಾಪ್ರಭು. ಹೇಳಿ ಪಂಡಿತರೇ, ಏಕಾಂತದಲ್ಲಿ ಏಕೆಂದು? ನಿಮ್ ಸಮಸ್ಯೆಗೆ ಪರಿಹಾರ ತಂದಿದ್ದೀನಿ ಮಹಾಪ್ರಭು.
ನಿಜವಾಗಿಯೂ? ಅಂದರೆ ಇಬ್ಬರು ರಾಣಿಯರಲ್ಲೂ ಯಾರು ದುಃಖಗೊಳ್ಳರೆಂದು ನಾವು ಪಾರಾದೆವೆಂದು? ನಾವು ಪಾರಾದ್ವಿ ಮಹಾಪ್ರಭು, ಪಾರಾದ್ವಿ. ಹಾಗಾದರೆ ಹೇಳಿ, ಏನು ಆ ಪರಿಹಾರ? ಈ ಸಿಂಧೂರ ಪಟ್ಟಿನ ನೀವು ಕಿರಿ ಮಹಾರಾಣಿ ಕೊಟ್ಬಿಡಿ. ಅದ್ಭುತ. ಆದರೆ ದೊಡ್ಡ ಮಹಾರಾಣಿಗೂ ಸಿಂಧೂರ ಪಟ್ಟ ಕೊಡಬೇಕಲ್ಲವೇ? ಅಯ್ಯೋ ಹೌದು, ಹಿರಿ ಮಹಾರಾಣಿಯವರಿಗೂ ಸಿಂಧೂರ ಪಟ್ಟಿ ಕೊಡ್ಬೇಕು. ಹಾಗಾದ್ರೆ ಈ ಸಿಂಧೂರ ಪಟ್ಟಿನ ನೀವು ಹಿರಿ ಮಹಾರಾಣಿಯವರಿಗೆ ಕೊಡ್ಬೋದು. ಅಯ್ಯೋ, ಇದೆಂತ ಸಂಕಟ ರಾಮಕೃಷ್ಣ. ಸಮಸ್ಯೆ ಇನ್ನೂ ಅದೇ ತಾನೆ. ಮಹಾರಾಜರು ಈ ಸಿಂಧೂರ ಪಟ್ಟಿಯನ್ನ ದೊಡ್ಡ ಮಹಾರಾಣಿಯವರು ಕೊಟ್ರೆ ಆಗ ಚಿಕ್ಕ ಮಹಾರಾಣಿಯವ್ರಿಗೆ ಏನ್ ಕೊಡ್ತಾರೆ? ಕಿರಿ ಮಹಾರಾಣಿಯವರಿಗೆ ನೀವು ಈ ಸಿಂಧೂರ ಪಟ್ಟಿನ ಕೊಡ್ಬೋದು ಮಹಾಪ್ರಭು. ಅಂದರೆ ಈ ಸಿಂಧೂರ ಪಟ್ಟಿಯ ಹಾಗೆ ಇನ್ನೊಂದು ನಕಲಿ ಸಿಂಧೂರ ಪಟ್ಟಿ ಮಾಡಿಸಿರುವಿರಿ, ಹಾಗೂ ನೀವು ಬಯಸುತ್ತೀರಾ ಈ ಎರಡೂ ಸಿಂಧೂರ ಪಟ್ಟಿಯನ್ನು ಒಬ್ಬೊಬ್ಬ ಮಹಾರಾಣಿಗೆ ಕೊಡಬೇಕೆಂದು? ನನಗೆ ಇದನ್ನು ಬಿಟ್ಟು ಬೇರೆ ಯಾವ ದಾರಿನೇ ಇರಲಿಲ್ಲ ಮಹಾಪ್ರಭು. ಆದರೆ ಇದು ಮೋಸ, ಕಪಟ. ಇಲ್ಲ ಮಹಾಪ್ರಭು, ಇದರಲ್ಲಿ ಕಪಟ ಮೋಸ ಏನೂ ಇಲ್ಲ. ಯಾಕೆ ಅಂದ್ರೆ ಇಬ್ರು ಮಹಾರಾಣಿಯವರಿಗೆ ಒಂದೇ ತರದ ಸಿಂಧೂರ ಪಟ್ಟಿ ಕೊಡ್ಬೇಕು. ಅಂದರೆ ಇದ್ರ ಅರ್ಥ ಏನು ಅಂದ್ರೆ ಮಹಾಪ್ರಭು, ಈ ಎರಡೂ ಸಿಂಧೂರ ಪಟ್ಟಿ ನಕಲಿ. ನಿಜವಾದ ಸಿಂಧೂರ ಪಟ್ಟ ಅದೆಲ್ಲಿದೆ? ನಿಜವಾದ ಸಿಂಧೂರ ಪಟ್ಟಿ ಇದು ಮಹಾಪ್ರಭು. ಇಬ್ರು ಮಹಾರಾಣಿಯರಿಗೂ ಕೂಡ ನಕಲಿ ಸಿಂಧೂರ ಪಟ್ಟಿನ ಒಂದ್ ವೇಳೆ ಗೊತ್ತಾಗ್ಬಿಟ್ರೆ? ನಿಮಗೆ ಗೊತ್ತಾಯ್ತಾ ಮಂತ್ರಿವರ್ಯ? ನನ್ನನ್ನ ಕ್ಷಮಿಸಿ, ಮಹಾರಾಜರಿಗೆ ಇದು ನಕಲಿನ ಅಸ್ಲಿನ ಅಂತ ಕಂಡುಹಿಡಿಯೋಕೆ ಸ್ವಲ್ಪ ಕಷ್ಟ ಆಗ್ತಿದೆ. ಮಹಾಪ್ರಭು, ಇದು ಪ್ರಾಣದ ವರದಾನನೂ ಹೌದು. ನಾನೇನ್ ಹೇಳ್ತೀನೋ ಅದೆಲ್ಲ ಸತ್ಯ. ಹೇಳು. ಸತ್ಯ ಏನು ಅಂದ್ರೆ, ಸಮಸ್ಯೆಗೆ ಮುಖ್ಯ ಕಾರಣ ಈ ಸಿಂಧೂರ ಪಟ್ಟಿ ಅಲ್ಲ. ಮಹಿಳೆಯ ಪ್ರತಿಷ್ಠೆ, ಅಹಂಕಾರನೇ ಈ ಸಿಂಧೂರ ಪಟ್ಟಿ ಮೇಲಿರೋ ಆಸೆ ಕಾರಣ. ವಾಸ್ತವದಲ್ಲಿ ಈ ಸಿಂಧೂರ ಪಟ್ಟಿ ಇಬ್ರು ಮಹಾರಾಣಿಯವರ ಅಹಂಕಾರದ ಸಂತುಷ್ಟಿ ಅಷ್ಟೇ. ಇದನ್ ಬಿಟ್ಟು ಬೇರೆ ಏನೂ ಇಲ್ಲ. ಸಿಂಧೂರ ಪಟ್ಟಿ ಸಿಕ್ಕಾದ್ಮೇಲೆ ಸಿಂಧೂರ ಪಟ್ಟಿನ ಯಾವಾಗ್ಲೂ ಅವ್ರು ನೋಡ್ತಾನೆ ಇರಲ್ಲ. ಸ್ವಲ್ಪ ದಿನ ಆದ್ಮೇಲೆ ಅದನ್ನೆಲ್ಲ ಮರ್ತೇ ಬಿಡ್ತಾರೆ. ಈ ಸಿಂಧೂರ ಪಟ್ಟಿಯಿಂದ ಅಂಥದ್ದೇನೂ ಸಮಸ್ಯೆ ಆಗೋದಿಲ್ಲ. ಒಂದ್ಸಲ ಮಹಾರಾಣಿಯವರಿಗೆ ಸಿಂಧೂರ ಪಟ್ಟಿ ಸಿಕ್ಬಿಟ್ರೆ ಅವ್ರ ಅಹಂಕಾರ ಕಡಿಮೆ ಆದ್ರೆ ಮತ್ತೆಲ್ಲ ಸರಿ ಆಗತ್ತೆ. ಮತ್ತೇನೋ ಸಮಸ್ಯೆ ಇರಲ್ಲ. ಎಲ್ಲರಿಗೂ ಖುಷಿ ಆಗತ್ತೆ, ಎಲ್ಲದೂ ಸರಿ ಆಗತ್ತೆ. ಜೈ ಜೈ.